ಸನಾತನ ವಿದ್ಯೆ ಪ್ರಕಾರ ಯಾವುದನ್ನು ಇಂದ್ರಿಯಗಳಿಂದ ಗೆಲ್ಲಲಾರದು ಅಥವಾ ಜ್ಞಾನಿಗಳಿಂದ ವಿವರಿಸಲಾಗುವುದಿಲ್ಲವೋ ಅದೇ ವಿಶ್ವ ಪ್ರಜ್ಞೆ ಅಂತೀವಿ ಅಥವಾ ಬ್ರಹ್ಮ ಅಂತ ಕರಿತೀವಿ. ಮತ್ತು ಇಡೀ ವಿಶ್ವದ ಸೃಷ್ಟಿಯ ವಿಶ್ವ ಪ್ರಜ್ಞೆಯಿಂದ ಉಂಟಾಗೋದ್ರಿಂದ ವಿಶ್ವದ ಪ್ರತಿಯೊಂದರಲ್ಲಿ ವಿಶ್ವ ಚೈತನ್ಯ ಅಂಶ ತುಂಬಿದೆ. ಅದಕ್ಕೆ ವೇದಾಂತಗಳು ಏನ್ ಹೇಳ್ತಾರಪ್ಪ ಅಂದ್ರೆ, ಈ ಭೌತಿಕ ಪ್ರಪಂಚ ಅಥವಾ ಭೌತಿಕ ಜಗತ್ತನ್ನು ಒಂದು ಮಾಯೆ ಅಂತ ಕರೆದಿದ್ದಾರೆ. ಯಾರು? ವೇದಾಂತಗಳು. ಅದೇ ಇದು ಕೇವಲ ಪರಿಶುದ್ಧವಾದ ವಿಶ್ವ ಪ್ರಜ್ಞೆಯ ಒಂದು ಅಂಶವಾಗಿದೆ. ಈ ಜಗತ್ತು ಮಾಯೆ, ವಿಶ್ವ ಪ್ರಜ್ಞೆಯಲ್ಲಿ ಒಂದು ಅಂಶ ಆಗಿರೋದು ಈ ಜಗತ್ತು ಅಂತ ಹೇಳ್ತಾರೆ. ಮತ್ತೆ ವಿಜ್ಞಾನಿಗಳು ಏನಪ್ಪ ಹೇಳ್ತಾರೆ ಅಂದ್ರೆ, ಈ ಜಗತ್ತನ್ನ ಕ್ವಾಂಟ್ ಅಥವಾ ಶಕ್ತಿ ಕೇಂದ್ರದ ಅಣುಗಳ ಸೃಷ್ಟಿ ಎಂದು ಹೇಳಿದ್ದಾರೆ. ಅಷ್ಟೇ ಅಲ್ದಿರ ವಿಜ್ಞಾನಿಗಳು ಯೋಚನಾ ವಿಧಾನವನ್ನು ಅನುಸರಿಸಿದರೆ ಅವ್ರು ಯಾವಾಗಲೂ ತಾಟ್ ಯಾವ ರೀತಿ ತಾಟ್ ಬರುತ್ತೆ, ಹೇಗ್ ಬರುತ್ತೆ, ಏನ್ ಬರುತ್ತೆ ಅಂತ ಅದನ್ನ ಅನುಸರಿಸಿದರೆ ವೇದಾಂತಿ ಅವ್ರು ಏನ್ ಮಾಡ್ತಾರೆ, ಅದೇ ತಾಟು ಅದೇ ವಿಚಾರನ ಧ್ಯಾನ ಯೋಗದ ವಿಧಾನದಲ್ಲಿ ಕಂಡುಕೊಳ್ತಾರೆ. ಅಂದ್ರೆ ಧ್ಯಾನ ಮಾಡ್ತಾ ಮಾಡ್ತಾ ಕಂಡುಕೊಂತಾರೆ ವೇದಾಂತಿಯವರು. ಅದೇ ವಿಜ್ಞಾನಿಯವರು ಏನ್ ಮಾಡ್ತಾರೆ, ಯೋಚನಾ ತರಂಗಗಳಿಂದ ಕಂಡುಕೊಂತಾರೆ. ಈಗ ಅದಕ್ಕೆ ಹೇಳ್ತಾರೆ, ಪ್ರಜ್ಞೆಯು ಸೂರ್ಯ ಮನಸ್ಸಿನ ಸುತ್ತಲೂ ಆವರಣಗಳು ಪ್ರಜ್ಞೆಯ ಪ್ರಕಾಶವನ್ನು ಮುಚ್ಚುತ್ತದೆ. ಅನಾವರಣಗೊಂಡಂತೆ ಪ್ರಜ್ಞೆಯ ಪ್ರಕಾಶ ಹೆಚ್ಚುತ್ತಾ ಹೋಗುತ್ತದೆ. ಅದಕ್ಕೆ ಹೇಳೋದಪ್ಪ ಒಂದೊಂದು ಎಕ್ಸಾಂಪಲ್ ಕೊಡ್ಬೇಕು ಅಂದ್ರೆ, ಒಂದು ದೀಪ ಇರುತ್ತೆ. ಆ ದೀಪ ಸುತ್ತು ನಾವು ಆವರಣ ರೀತಿ ಅಂತಂದ್ರೆ, ಒಂದು ಪೇಪರ್ ಕಲರ್ ಪೇಪರ್ ಸುತ್ಕೊಂತಾ ಹೋಗ್ತಾ ಇದ್ರೆ ಕತ್ತಲಾಗೋಯ್ತು. ಆ ಪೇಪರ್ ಒಂದೊಂದೇ ತೆಗಿತಾ ಬಂದ್ರೆ ಬೆಳಕು ಪ್ರಕಾಶಮಾನವಾಗುತ್ತೆ. ಅದೇ ರೀತಿನ ನಮ್ಮೊಳಗೂ ಕೂಡ ಇದೆ. ಆ ಹೃದಯದಲ್ಲಿ ಜ್ಯೋತಿ ಸ್ವರೂಪ ಇದೆ. ಆ ಜ್ಯೋತಿ ಸ್ವರೂಪಕ್ಕೆ ನಾವು ಎಲ್ಲ ಆವರಣವೂ ತುಂಬಿಬಿಟ್ಟಿದ್ದೀವಿ. ಸ್ಥೂಲ ಲೋಕದ್ದು, ಕಾಮಲೋಕದ್ದು, ರೂಪ ಮನೋಲೋಕದ್ದು, ಇದೇನು ಬೇರೆ ಬೇರೆ ವಿಷಯಗಳೆಲ್ಲ ತುಂಬಿಬಿಟ್ಟಿದ್ದೀವಿ. ಆ ಕೆಳಗಿನ ಮನಸ್ಸದೆಲ್ಲ ತುಂಬಿಬಿಟ್ಟಿದೆ. ದೇಹಾತ್ಮ ಭಾವನೆ ಪೂರ್ತಿ ತುಂಬಿರೋದ್ರಿಂದ ಅದು ಪೂರ್ತಿ ಕವರ್ ಆಗ್ಬಿಟ್ಟಿದೆ. ಒಂದೊಂದೇ ತೆಗಿತಾ ಬಂದಾಗ ನಮ್ಮ ಮೂಲವಾಗಿ ಚೈತನ್ಯ ಅಥವಾ ಮೂಲ ಜ್ಯೋತಿ ಅಥವಾ ಅರಿವು ಅಥವಾ ಜ್ಞಾನ ಏನಿದೆಯೋ ಅದು ಪ್ರಕಾಶಮಾನವಾಗಿ ಬರುತ್ತೆ. ಇದು ಕೂಡ ಒಂದು ಜ್ಞಾನದ ವಿಕಾಸ ಅಂತ ಸಹ ನಾವು ಹೇಳ್ಬೋದು. ಮತ್ತು ಇನ್ನು ಹೇಳ್ತಾರೆ, ಅದಕ್ಕೆ ಈ ವಿಕಾಸ ಕ್ರಮವನ್ನು ಈಶ್ವರನು ಅಥವಾ ಲೋಗಾಸ್ ಅಂದ್ರೆ ಪ್ರವೃತ್ತಿ ಮಾರ್ಗದಲ್ಲಿ ಪ್ರಯಾಣ ಮಾಡಿದಾಗ ಪುರುಷಾತ್ಮ, ಆ ಪುರುಷಾತ್ಮನ ಮೊನಾಡ್ ಅಂತೀವಿ. ಪ್ರವೃತ್ತಿ ಮಾರ್ಗದಲ್ಲಿ ಕ್ರಮಿಸಿ ಆತ್ಮ ಬುದ್ಧಿ ಉನ್ನತ ಮನಸ್ಸುಗಳಿಗೆ ಕೂಡಿದ ಆತ್ಮಲೋಕಕ್ಕೆ ಇಳಿಯುತ್ತದೆ. ಬುದ್ಧಿ ಲೋಕಕ್ಕೆ ಇಳಿದಾಗ ಪರಿಮಿತಿಗೆ ಒಳಗಾಗುತ್ತೆ. ಯಾವ್ದು ನಾವು ಮೊನಾಡ್ ಪ್ರವೃತ್ತಿ ಮಾರ್ಗದಲ್ಲಿ ಇಳಿದಾಗ ಅದೇನಾಗುತ್ತೆ, ಪರಿಮಿತಿಗೆ ಒಳಗಾಗುತ್ತೆ. ಅದೇ ಆತ್ಮಶಕ್ತಿಯು ಬುದ್ಧಿ ಲೋಕಕ್ಕೆ ಇಳಿದಾಗ ಅದು ಆತ್ಮಶಕ್ತಿ ಪ್ರಕಟಗೊಳ್ಳುವುದಿಲ್ಲ. ಆದ್ರೆ ಅದರಂತೆಯೇ ಮನೋಲೋಕಕ್ಕೆ ಇಳಿದಾಗ ಅದರ ಪ್ರಕೃತಿ ಒಳಗಾಗುತ್ತದೆ. ಯಾವಾಗ ಮೇಲಿನ ಲೋಕದಲ್ಲಿ ಆತ್ಮ ಬುದ್ಧಿ ಉನ್ನತ ಮನಸ್ಸು ಇದೆಯೋ ಅದಲ್ಲ ಆ ಆತ್ಮಲೋಕಕ್ಕೆ ಇಳಿಯುತ್ತದೆ. ಬುದ್ಧಿ ಲೋಕದಲ್ಲಿ ಆತ್ಮಶಕ್ತಿ ಏನು ಪ್ರಕಟ ಆಗೋದಿಲ್ಲ. ಆದ್ರೆ ಅದೇ ಮನೋಲೋಕದಲ್ಲಿದ್ದಾಗ ಆ ಪ್ರಕೃತಿಗೆ ಒಳಗಾಗಿ ಪುರುಷಾತ್ಮನು ಜೀವಾತ್ಮನ ಎನಿಸಿಕೊಂಡು ಬೇರೆ ಬೇರೆ ಲೋಕದಲ್ಲಿ ನಾನಾ ಉಪಾಧಿಗಳ ಮೂಲಕ ತಮ್ಮ ಶಕ್ತಿಯನ್ನು ವ್ಯಕ್ತಗೊಳಿಸುತ್ತದೆ. ಈ ರೀತಿ ವ್ಯಕ್ತಗೊಳಿಸಿದಾಗ ಇದೂ ಒಂದು ಪ್ರಜ್ಞೆ ವಿಕಾಸ ಕ್ರಮ ಅಂತ ಹೇಳ್ಬೋದು. ಉನ್ನತ ಮಟ್ಟದ ಪ್ರಜ್ಞೆ ವಿಕಾಸ ಕ್ರಮ ಅಂತ ಹೇಳ್ತಾ ಬರ್ಬೋದು. ಆದರೆ ಜೀವಾತ್ಮನು ಬುದ್ಧಿ ಲೋಕದಿಂದ ಮನೋಲೋಕ, ಕಾಮಲೋಕ ಅಥವಾ ಎಮೋಷನಲ್ ಲೋಕ ಮತ್ತು ಸ್ಥೂಲ ಲೋಕಕ್ಕೆ ಇಳಿದಾಗ ದೇಹಾತ್ಮ ಎನ್ನಿಸಿಕೊಳ್ಳುತ್ತದೆ. ಮೊದ್ಲೇನಾಯ್ತು, ಮೊನಾಡಾದಾಗ ಪುರುಷಾತ್ಮ ಆಯ್ತು, ಪುರುಷಾತ್ಮನಿಂದ ಜೀವಾತ್ಮ ಆಯ್ತು, ಜೀವಾತ್ಮನಿಂದ ದೇಹಾತ್ಮ ಆಯ್ತು. ಈ ರೀತಿ ಮೇಲಿಂದ ಕೆಳಗೆ ಇಳಿತಾ ಬಂತು. ಅಂದ್ರೆ ಅಲ್ಲಿ ಪ್ರಜ್ಞೆ ವಿಕಾಸವಾಗ್ತಾ ಬಂತು. ಈ ರೀತಿ ಆದಾಗ ಈ ಪ್ರಜ್ಞೆಯು ವಿಕಾಸದ ತಿಳುವಳಿಕೆ ಮನುಷ್ಯನ ಯಾವಾಗ ಈ ರೀತಿ ದೇಹಕ್ಕೆ ಬಂತೋ ಆಗ ಅವನ ಒಬ್ಬೊಬ್ಬ ಮನುಷ್ಯನ ವಿಕಾಸ ಅಂದ್ರೆ ತಿಳುವಳಿಕೆ ಉಂಟಾಯ್ತು. ತಿಳುವಳಿಕೆ ಜೊತೆಗೆ ಮನುಷ್ಯನ ಜೀವನದ ಉದ್ದೇಶ ಮತ್ತು ವಿಶ್ವ ಭ್ರಾತೃತ್ವ ಮತ್ತು ನಿಯಮಕ್ಕೆ ಅನುಸಾರವಾಗಿ ವಿಶ್ವ ಪ್ರೇಮ ಅಥವಾ ಆಧ್ಯಾತ್ಮಿಕ ಪ್ರೇಮ ಅಥವಾ ಆಧ್ಯಾತ್ಮಿಕ ಐಕ್ಯತೆ ಏನು ಅಂತ ಅರಿವು ಅವನಲ್ಲಿ ಬಂತು. ಈ ಅರಿವು ಎಲ್ಲಿಂದ ಬಂತು? ಮೂಲ ಚೈತನ್ಯದಿಂದನೇ ಬಂತು. ಇದನ್ನ ನಾವು ತಿಳ್ಕೊಬೇಕು ಅಂದ್ರೆ ಮೊದಲು ಪ್ರೇಮದ ವಿಷಯ ಸ್ವಲ್ಪ ವಿಚಾರ ಮಾಡೋಣ. ಪ್ರೇಮ ಅಂದಾಗ ನಮ್ಮಲ್ಲಿ 3 ಗುಣಗಳನ್ನ ತೆಗೆದಾಕ್ತದೆ. ಮೂಢನಂಬಿಕೆ, ಕ್ರೌರ್ಯ ಮತ್ತೆ ಕ್ರೌರ್ಯ ಮತ್ತು ಪರನಿಂದನೆ. ಈ 3 ನಾವು ತೆಗೆದಾಕ್ಬೇಕು. ಕ್ರೌರ್ಯ ಅಂದಾಗ ಉದ್ವೇಗ, ಕೋಪ ತೆಗೆದಾಕ್ಬೇಕು. ಪರನಿಂದೆ ಅಂದ್ರೆ ಅಸೂಯೆ, ದ್ವೇಷ. ಇವೆಲ್ಲ ತೆಗೆದಾಗ ಮೂಢನಂಬಿಕೆ ಗೊತ್ತೇ ಇದೆ. ಇವನ್ನೆಲ್ಲ ನಾವು ತೆಗೆದಾಗ ಮನಸ್ಸು ಯಾವಾಗ್ಲೂ ಶಾಂತವಾಗುತ್ತೆ. ಆ ಶಾಂತ ಜೊತೆಗೆ ಸಮಾಧಾನ ಸ್ಥಿತಿಲಿರುತ್ತೆ.
ಇಂತಹ ಸಮಾಧಾನ ಶಾಂತಿ ಸ್ಥಿತಿಲಿದ್ದಾಗ ಅವ್ರು ಏನ್ ಹೇಳ್ತಾರಪ್ಪ ಅಂದ್ರೆ ಭಗವಂತನಿಗೆ ಒಂದು ಚಾನೆಲ್ ಆಗಿ ನಾವು ಕೆಲಸ ಮಾಡೋದು ಸಾಧ್ಯ ಅಂತ ಹೇಳ್ತಾರೆ. ಆ ಶಾಂತಿ ಸಮಾಧಾನವಾಗಿ ಭಗವಂತ ಒಂದು ಚಾನೆಲ್ ಆದ್ರೂ ಆಗ್ಬೋದು ಅಥವಾ ಒಂದು ಲೇಖನಗೆ ಆದ್ರೂ ಕೆಲಸ ಮಾಡ್ಬೋದು. ಈ ಚಾನೆಲ್ ಕೆಲಸ ಮಾಡ್ಬೇಕಾದ್ರೆ ನಮ್ಮಲ್ಲಿ 3 ಗುಣಗಳು ಇರ್ಬೇಕು ಅಂತ. ಅದ್ ಯಾವ್ದಪ್ಪ ಅಂದ್ರೆ ಇತರರಿಗೆ ಸಹಾಯ ಮಾಡಲು ನಿನಗೆ ಶಕ್ತಿಯನ್ನು ಕೊಡುವ ಜ್ಞಾನ ಬೇಕು. ಬೇರೆಯವ್ರನ್ನ ಸಹಾಯ ಮಾಡ್ಬೇಕು ಅಂತ ಶಕ್ತಿ ಬೇಕು ಅಂತೀವಲ್ಲ, ಅದು ಜ್ಞಾನ ಬೇಕು. ಆ ಜ್ಞಾನದಲ್ಲಿ ಸರಿಯಾದ ದಾರಿಯಲ್ಲಿ ನಡ್ಕೊಂಡು ಹೋಗ್ತೀವಲ್ವ, ಅದು ಇಚ್ಛೆ ಬೇಕು, ಅಂದ್ರೆ ಇಚ್ಛಾಶಕ್ತಿ ಬೇಕು. ಆ ಇಚ್ಛೆಗೆ ಚೈತನ್ಯ ಕೊಡುವ ಪ್ರೇಮ ಬೇಕು. ಇದೇ 3 ಗುಣಗಳು, ಇಚ್ಛೆ, ಜ್ಞಾನ ಮತ್ತು ಪ್ರೇಮ. ಈ 3 ಗುಣಗಳು ಸಾಧನೆ ಕ್ರಮ. ಇದನ್ನ ಭಗವಂತನ 3 ರೂಪಗಳು ಅಂತ ಸಹ ನಾವು ಹೇಳ್ತೀವಿ. ಅವನ ಸೇವಕನಾಗಬೇಕು ಅನ್ನೋ ಇಚ್ಛೆಯು ಈ ಪ್ರಪಂಚದಲ್ಲಿ 3 ರೂಪಗಳನ್ನು ವ್ಯಕ್ತಗೊಳ್ತಾ ಇದೆ. ಈ ಗುಣಗಳು ನಮ್ಮಲ್ಲಿದ್ದಾಗ ಪ್ರಜ್ಞೆ ತಾನಾಗೆ ವಿಕಾಸ ಆಗೋದಕ್ಕೆ ಸಾಧ್ಯ ಆಗುತ್ತದೆ. ಇಂಥ ಪ್ರಜ್ಞೆ ವಿಕಾಸವಾದಾಗ ಅದೇನಾಗುತ್ತಪ್ಪ ಅಂದ್ರೆ ವಿಶ್ವ ಪ್ರೇಮವಾಗುತ್ತದೆ, ಅಥವಾ ವಿಶ್ವ ಭ್ರಾತೃತ್ವ ಆಗುತ್ತದೆ, ಅಥವಾ ಆಧ್ಯಾತ್ಮಿಕ ಪ್ರೇಮ ಆಗುತ್ತದೆ. ಅಷ್ಟೇ ಅಲ್ದ್ರೆ ಐಕ್ಯತೆ ಮನೋಭಾವನೆ ಬರುತ್ತೆ. ಯಾವಾಗ ಈ ಭಗವಂತನಿಗೆ ಒಂದು ಚಾನೆಲ್ ಆಗಿ ನಾವು ಕೆಲಸ ಮಾಡ್ಬೇಕು ಅಂತೇಳುವ, ಆ ಚಾನೆಲ್ ಆಗಿ ಒಂದು ಕೆಲಸ ಮಾಡ್ಬೇಕಾದ್ರೆ ತನ್ನ ಅರ್ಪಣೆ ಮಾಡ್ಕೊ. ಯಾವಾಗ ಅರ್ಪಣೆ ಮಾಡ್ಕೊಂತಾನೋ ಅಲ್ಲಿ ಐಕ್ಯ ಬರಬಹುದು. ಯಾವ ರೀತಿ ಐಕ್ಯ? ಭಗವಂತ ನಾನು ಬೇರೆ ಇಲ್ಲ, ಇಬ್ರು ಒಂದೇನ ಭಾವನೆ ಬರುತ್ತೆ. ಇದು ನಿಜವಾದ ಪ್ರೇಮ. ಇದನ್ನೇ ಜೆ ಕೆ ಅವರು ಅಂದ್ರೆ ಜೆ ಕೃಷ್ಣಮೂರ್ತಿ ಹೇಳಿದ್ರು, ಮೋಕ್ಷ ಅಥವಾ ಬಿಡುಗಡೆ ಅಂದಿದ್ರು. ಈ ಪ್ರೇಮ ನಮ್ಮಲ್ಲಿ ಬೇಕು ಅಂತ ಹೇಳ್ತಾರೆ. ಯಾವಾಗ ಮೋಕ್ಷ ಅಂದ್ರೆ ಸ್ವಾರ್ಥ ಆಯ್ತು, ಪ್ರೇಮ ಅಂದ್ರೆ ಇತರಿಗೋಸ್ಕರ ನಾನು ಎಲ್ಲ ಪಡ್ಕೊಂಡಿರೋದು ಅಂತ ಗೋಚರವಾಗುತ್ತದೆ. ಇದನ್ ಬೇಕು ಅಂತ ಹೇಳಿದ್ರು. ಇದಿಷ್ಟು ಹೀಗಾಯ್ತು. ಇನ್ನು ಈಗ ಪ್ರಜ್ಞಾ ಕೇಂದ್ರದ ವಿಷಯ ಈಗ ವಿಚಾರ ಮಾಡೋಣ. ಯೋಗ ಮಾರ್ಗವನ್ನು ಪ್ರವೇಶಿಸಬೇಕೆಂಬ ಉಮೇದುವಾರನಿಗೆ ಇರುವ ಒಂದು ಅತ್ಯಂತ ದೊಡ್ಡ ಅಡಚಣೆ ಯಾವುದೆಂದರೆ ತನ್ನ ಸ್ವಂತ ಯೋಗಕ್ಷೇಮದಲ್ಲಿಯೇ ಯಾವಾಗಲೂ ಆಸಕ್ತನಾಗಿರುವುದು. ಇದಕ್ಕೆ ಸಾಧಾರಣ ಜನರು ಹೊಂದಿರುವ ಇತರರಿಗೆ ತೊಂದರೆಯಾದರೂ ತನಗೆ ಸುಖವಾದರೆ ಸಾಕು ಎಂಬ ಕೆಳಮಟ್ಟದ ಸ್ವಾರ್ಥ ಮನೋಭಾವನೆ ಎಂದು ಅರ್ಥ ಮಾಡಕೂಡದು. ನೋಡಿ, ಯೋಗ ಮಾರ್ಗ ಪ್ರವೇಶ ಮಾಡ್ಬೇಕಂದ್ರೆ ಒಬ್ಬ ಉಮೇದುವಾರ ಇರ್ತಾನೆ ಅಂತ, ಅವ್ನಿಗೆ ದೊಡ್ಡ ಅಡಚಣೆ ಏನಪ್ಪಾ ಅಂದ್ರೆ ಅವ್ನು ಸ್ವಂತ ಯೋಗಕ್ಷೇಮ ನೋಡ್ಕೊಂತಾ ಇದ್ದಾನೆ ಅಂತ. ಅಲ್ಲಿ ಏನ್ ಅನ್ಸುತ್ತೆ ನಮ್ಗೆ? ಸ್ವಾರ್ಥ ಅನ್ಸುತ್ತೆ. ಖಂಡಿತವಾಗ ಸ್ವಾರ್ಥ ಅಲ್ಲ. ಯಾತಕ್ಕೋಸ್ಕರ ಸ್ವಾರ್ಥ ಅಲ್ಲ ಅಂತಂದ್ರೆ ತನ್ನ ಯೋಗಕ್ಷೇಮ ಯಾವ ರೀತಿ ನೋಡ್ಕೊಂತಾನೆ, ತನ್ನ ಲೋಪದೋಷಗಳು ನೋಡ್ಕೊಂತಾ ಇದ್ದಾನೆ. ಯಾವ ರೀತಿ ಇದೆ, ನನ್ನಲ್ಲಿ ಲೋಪ ಯಾವ್ದಿದೆ, ದೋಷ ಯಾವ್ದಿದೆ, ಬೇರೆಯವ್ರನ್ನ ನಾನು ಯಾವ ರೀತಿ ಟ್ರೀಟ್ ಮಾಡ್ತಾ ಇದೀನಿ, ಯಾವ ರೀತಿ ಅವ್ರನ್ನ ಮಾತಾಡಿಸ್ತಾ ಇದ್ದೀನಿ, ಅಂದ್ರೆ ಕಾಯ ವಾಚ ಮನಸ ನನ್ನಲ್ಲಿ ಶುದ್ಧವಾಗಿ ಕೆಲಸ ಮಾಡ್ತಾ ಇಲ್ವಾ ಅಂತ ಹೆಜ್ಜೆ ಹೆಜ್ಜೆಗೆ ಒಂದು ಪರೀಕ್ಷೆ ಮಾಡ್ಕೊಂತಾನೆ. ಈ ರೀತಿ ಪರೀಕ್ಷೆ ಮಾಡ್ಕೊಂಡಾಗ ಮಾತ್ರ ಅವನಲ್ಲಿ ಸ್ವಾರ್ಥ ಮನೋಭಾವನೆ ಸ್ವಲ್ಪವೂ ಇರೋದಿಲ್ಲ. ನಮ್ಗೇನ್ ಅನ್ಸುತ್ತೆ, ಅವ್ನು ಯಾಕಪ್ಪ ಅಂತರ್ಮುಖ್ಯ ಆಗಿದ್ದಾನೆ ಹೀಗೆ ಅಂತ ನಾವು ಅಂದ್ಕೊಂತೀವಿ. ಖಂಡಿತವಾಗಿ ಅಂತರ್ಮುಖ್ಯ ಆಗಿರೋದೇನು ತನ್ನ ಪ್ರಜ್ಞೆಯಲ್ಲಿ ಯಾವ ರೀತಿ ಕೆಲಸಗಳು ಮಾಡ್ತಾ ಇದೆ, ಯಾವ ರೀತಿ ಇದ್ದಾನೆ, ಯಾವ ರೀತಿ ಮಾಡ್ತಾ ಅದನ್ನ ಅವನು ಪ್ರತಿ ಸೆಕೆಂಡ್ ಪರೀಕ್ಷೆ ಮಾಡ್ಕೊಂತಾ ಇರ್ತಾನೆ. ಇಂತಹ ಪರಿಸ್ಥಿತಿಯಿಂದ ಯೋಗ ಮಾರ್ಗದ ಉಮೇದುವಾರನು ತುಂಬಾ ಮುಂದೆ ಹೋಗಿರುತ್ತಾನೆಂದು ನಾನು ಭಾವಿಸುತ್ತೇನೆ. ಯೋಗಿ ಲೆಡ್ಬಿಟರ್ ಹೇಳೋ ಮಾತಿದು. ಇಂತಹ ಪರಿಸ್ಥಿತಿಯಿಂದ ಯಾವಾಗ ಅವನಲ್ಲಿ ಸ್ವಾರ್ಥ ಕಡಿಮೆ ಮಾಡಿ ಅಥವಾ ಸ್ವಾರ್ಥ ಪಕ್ಕಕ್ಕಿಟ್ಟು ಬೇರೆಯವರು ಯೋಚನೆ ಮಾಡಬಹುದು, ತನ್ನ ಲೋಪದೋಷಗಳು ನೋಡ್ತಾ ಹೋದ್ರೆ, ಬೇರೆಯವರು ಒಂದು ಹೇಳ್ತಾರಲ್ವಾ, ಇತರರ ಲೋಪದೋಷ ನೋಡ್ಬೇಡ, ನನ್ನ ಲೋಪದೋಷ ನೋಡ್ಕೊಂಡಾಗ ನನ್ನ ನಡತೆಯಿಂದ ಅವ್ರು ಸರಿ ಹೋಗ್ಬೇಕು, ವಿನಃ ನನ್ನ ಭಾವನೆ ಮತ್ತು ನನ್ನ ಮಾತುಗಳಿಂದ ನನ್ನ ನಡವಳಿಕೆಯಿಂದ ಮಾತ್ರ ಸರಿ ಹೋಗ್ತಾರೆ, ವಿನಃ ನಾನ್ ಸರಿಯಾಗಿ ಮಾತಾಡಿದ್ರೆ ಏನೂ ಪ್ರಯೋಜನ ಇಲ್ಲ ಅಂತ. ಅದೇ ಮಾತು ಮುತ್ತಿನಂತ ಇರ್ಬೇಕು ಅಂದಾಗ ಇದನ್ನೆಲ್ಲ ಅದರಲ್ಲೇ ಸೇರ್ಕೊಳ್ಳುತ್ತೆ. ಮತ್ತು ಇನ್ನು ಹೇಳ್ತಾರೆ, ಅದು ಆದರೆ ಅಂತಹ ಕೆಳಮಟ್ಟದ ಸ್ವಾರ್ಥವನ್ನು ಜಯಿಸುವಂತವರಿಗೆ ಈ ಬಹು ಸೂಕ್ಷ್ಮವಾದ ಮತ್ತು ಆಳವಾಗಿ ಬೇರೆ ಬಿಟ್ಟುಕೊಂಡಿರುವಂತ ಸ್ವಂತ ಯೋಗಕ್ಷೇಮದ ಆಸಕ್ತಿಯು ಅವರಿಗೆ ತಿಳಿಯದಂತೆಯೇ ಸುಪ್ತ ಅವಸ್ಥೆ ಅಡಗಿಕೊಂಡಿರುತ್ತದೆ. ನೋಡಿ, ಯಾವಾಗ ಅವರು ಸೂಕ್ಷ್ಮವಾಗಿ ಬೇರೆ ಬಿಟ್ಕೊಂಡಿರುತ್ತೆ ಏನು ಸ್ವಂತ ಯೋಗಕ್ಷೇಮ ಆಸಕ್ತಿ ಅಂತ, ಆದ್ರೆ ಅವನು ಇತರರಿಗೋಸ್ಕರ ಸಹಾಯ ಮಾಡ್ಬೇಕು, ಸೇವೆ ಮಾಡ್ಬೇಕು ಅನ್ನೋ ಮನೋಭಾವನೆ ಇದ್ದಾಗ ಅವನು ಯೋಗಕ್ಷೇಮ ಕಡೆ ಸುಪ್ತ ಅವಸ್ಥೆ ಕೂಡ ಅದ್ರ ಕಡೆ ಅವ್ರು ಗಮನ ಕೊಡೋದೇ ಇಲ್ಲ, ಅದ್ರ ಕಡೆ ನೋಡೋದಿಲ್ಲ. ಇದು ಇದ್ರಲ್ಲಿ ಅದ್ ನೋಡ್ಕೊಂತಾರೆ. ಯಾವ ರೀತಿ ಭಗವಂತನಿಗಾಗ್ಲಿ ಗುರುಗಳಿಗಾಗ್ಲಿ ಒಂದು ಚಾನೆಲ್ ಕೆಲಸ ಮಾಡ್ಬೇಕು ಅಂತಂದ್ರೆ ನನ್ನ ಗುರುಗಳು ನೋಡ್ಕೊಂತಾರೆ, ನನ್ಗೆ ಅದ್ರ ಕಡೆ ಗಮನ ಇಲ್ಲ. ಅದು ಬಿಟ್ಬಿಟ್ಟು ನನ್ನ ಯೋಗಕ್ಷೇಮ ನಾನೇ ನೋಡ್ಕೊಂತಾ ಇದ್ರೆ ಇತರರಿಗೆ ನಾನು ಸೇವೆ ಸಹಾಯ ಮಾಡೋದು ಯಾವ ರೀತಿ ನ್ಯಾಯ? ಮಾಡಕ್ ಆಗೋದಿಲ್ಲ. ಅದನ್ನೇ ಹೇಳ್ತಾ ಇರೋದು. ಸುಪ್ತ ಅವಸ್ಥೆಯಲ್ಲಿ ಅದು ಅಡಗಿರ್ಬೋದು, ಹೇಗಾದ್ರೂ ಇಟ್ಕೊಳ್ಳಿ, ನನ್ನ ಪಾರ್ ಏನು ನಾನು ಕೆಲಸ ಏನೋ ಅದು ಮಾಡ್ತಾ ಇರ್ತಾನೆ. ಆದರೆ ಪ್ರತಿಯೊಬ್ಬನು ನಿಷ್ಪಕ್ಷಪಾತ ದೃಷ್ಟಿಯಿಂದ
ಪರೀಕ್ಷೆ ಮಾಡಿಕೊಂಡರೆ ವಾಸ್ತವಾಂಶವು ತಿಳಿದು ಬರುತ್ತದೆ. ಇದು ನಿಷ್ಪಕ್ಷಪಾತದಿಂದ ತನ್ನ ಸ್ವಾರ್ಥ ಪಕ್ಕಕ್ಕಿಟ್ಟು, ಪಕ್ಷಪಾತ ಪಕ್ಕಕ್ಕಿಟ್ಟು ತನ್ನನ್ನು ತಾನು ಪರೀಕ್ಷೆ ಮಾಡಿಕೊಂಡಾಗ ಅಲ್ಲಿ ಯಾವುದೂ ಇಲ್ಲ. ಇತರರಿಗೋಸ್ಕರನೇ ತಾನು ಸೇವೆ ಸಹಾಯ ಮಾಡಬೇಕು ಮುಂದೆ ಒಂದು ಉದ್ದೇಶದಿಂದ ಮಾಡ್ತಾನೆ. ಈ ರೀತಿ ಮಾಡಿದಾಗ ಆ ಪ್ರಜ್ಞೆ ಯಾವ ರೀತಿ ವಿಕಾಸವಾಗುತ್ತೆ ಅಂತ ಅವ್ನು ಗೋಚರವಾಗದೇ ಇರ್ಬೋದು, ಆದ್ರೆ ಗುರುಗಳು ಗೋಚರವಾಗುತ್ತದೆ. ಮತ್ತು ಇನ್ನು ಹೇಳ್ತಾರೆ ನೋಡಿ, ಅಂತಹ ಮನುಷ್ಯನು ಇತರ ವಿಷಯಗಳನ್ನು ಚಿಂತಿಸಬಹುದು, ಆದರೆ ಆ ರೀತಿ ಮಾಡುವುದು ತನಗೆ ಸಂಬಂಧಪಟ್ಟಂತೆಯೇ ಮಾಡುತ್ತಾನೆ. ನೋಡಿ, ಅವನು ಬೇರೆಯವ್ರ ವಿಷಯ ಚಿಂತನೆ ಮಾಡ್ತಾ ಇರ್ಬೋದು, ನಮ್ಗೆ ಅನ್ಸುತ್ತೆ ಅವನ ಬಗ್ಗೆ ಚಿಂತನೆ ಮಾಡ್ತಾ ಇದ್ದ ಅಂತ ಅನ್ಕೊಂಡೆ, ಆದ್ರೆ ಅವನ ಬಗ್ಗೆ ಅವ್ನು ಚಿಂತನೆ ಮಾಡ್ತಾ ಇಲ್ಲ, ಇತರರ ಬಗ್ಗೆ ಚಿಂತೆ ಮಾಡ್ತಾ ಇದ್ದಾನೆ. ಆ ಚಿಂತೆ ಯಾವ ರೀತಿ ಮಾಡ್ತಾ ಇದ್ದಾನೆ, ಅವರಲ್ಲಿ ಯಾವ ರೀತಿ ಸಹಾಯ ಮಾಡ್ಬೇಕು, ಯಾರು ಸೇವೆ ಮಾಡ್ಬೇಕು, ಅವ್ರಿಗೆ ಯಾವ ರೀತಿ ಏನಾದ್ರೂ ಧೈರ್ಯ ಹೇಳೋದು, ಸ್ಥೈರ್ಯ ಹೇಳೋದು, ಅಥವಾ ಅವ್ರನ್ನ ಆಧ್ಯಾತ್ಮ ಮಾರ್ಗದಲ್ಲಿ ಯಾವ ರೀತಿ ಕರ್ಕೊಂಡ್ ಬರ್ಬೇಕು, ಈ ರೀತಿ ಭಾವನೆ ಅವನಲ್ಲಿ ಇರುತ್ತೆ ವಿನಃ ಬೇರೆ ಯಾವ ಭಾವನೆನೂ ಅವನಲ್ಲಿ ಇರಲ್ಲ. ಅನೇಕ ಸಂಕಲ್ಪಗಳನ್ನು ಗಾಳಿ ಗೋಪುರಗಳನ್ನು ಕಟ್ಟುತ್ತಾನೆ. ಒಳ್ಳೆ ಸಂಕಲ್ಪ ಕಳಿಸ್ತಾ ಇರ್ತಾನೆ. ಆ ಸಂಕಲ್ಪ ನಮ್ಮ ಮನಸ್ಸಿಗೆ ಏನಾಗುತ್ತೆ, ಇತರರಿಗೆ ಗಾಳಿ ಗೋಪುರ ಅನ್ಸುತ್ತೆ, ಆದ್ರೆ ಅವ್ನು ಮಾಡ್ತದ್ದು ಒಳ್ಳೆ ಕೆಲಸ, ಇತರರಿಗೆ ಒಳ್ಳೇದಾಗ್ಲಿ ಅಂತ ಒಳ್ಳೆ ಸಂಕಲ್ಪ ಕಳಿಸ್ತಾ ಇದ್ದಾನೆ. ಆ ಸಂಕಲ್ಪ ಏನಾಗುತ್ತೆ, ಉನ್ನತ ಮಟ್ಟಕ್ಕೆ ಏರ್ತಾ ಹೋಗುತ್ತದೆ. ಮತ್ತು ಆದರೆ ಅವುಗಳನ್ನೆಲ್ಲ ತನ್ನ ಪಾತ್ರವೇ ಗಣನೀಯವಾದ ಸ್ಥಾನವನ್ನು ಪಡೆದಿರುತ್ತದೆ. ಯಾವಾಗ ಅವನು ಒಳ್ಳೆ ಸಂಕಲ್ಪ ಕಳಿಸಿದಾಗ ಉನ್ನತ ಮಟ್ಟದಲ್ಲಿ ಆ ಸಂಕಲ್ಪ ಶಕ್ತಿಯಿಂದ ಗಣನೀಯವಾದ ಕೆಲಸ ಆಗ್ತಾ ಇರುತ್ತೆ. ಆ ಪ್ರಭಾವ, ಆ ಶಕ್ತಿ ಎಲ್ಲೂ ಹೋಗಲ್ಲ, ಮತ್ತೆ ಸ್ಥೂಲಕ್ಕೆ ಬಂದದು ಸೇವೆ ಅಥವಾ ಸಹಾಯಕ್ಕೆ ಅದು ಅನುಕೂಲ ಮಾಡಿಕೊಡ್ತಾ ಇರುತ್ತದೆ. ತನ್ನ ರಂಗ ಮಧ್ಯದಲ್ಲಿ ತಾನೇ ಪ್ರಮುಖವಾದ ಸ್ಥಾನದಲ್ಲಿರಬೇಕು. ಬೇರೆಯವರಿದ್ದರೆ ಅದರ ವಿಷಯ ಕೂಡಲೇ ಅಸೂಯೆ ಉದಯವಾಗುತ್ತದೆ. ಈ ಮನೋಭಾವನೆಯನ್ನು ಬದಲಾಯಿಸುವುದು ಎಂದರೂ ಒಂದೇ. ಅಂತಹ ಮನುಷ್ಯನು ಪೂರ್ತ ಪರಿವರ್ತನೆ ಹೊಂದಿ ಹೊಸ ಮನುಷ್ಯನಾಗುವುದು ಎಂದರೂ ಸಹ ಒಂದೇ. ಇಲ್ಲಿ ಯಾತಕ್ಕಪ್ಪ ಈ ಅಸೂಯೆ ಅಂತ ಹೇಳ್ತಾ ಇದಾರೆ ಅಂದ್ರೆ, ಬೇರೆಯವ್ರು ನೋಡಿ ಈತನನ್ನ ಅಸೂಯೆ ಪಡ್ತಾರೆ, ಅವನಲ್ಲಿ ಅಸೂಯೆ ಭಾವನೆ ಇಲ್ಲ. ಇವನು ನಡವಳಿಕೆ ಇದೆಲ್ಲ ನೋಡಿ, ನೆನ್ನೆ ಮೊನ್ನೆ ಬಂದವನು ಎಷ್ಟು ಉದ್ಧಾರ ಆದ, ನೆನ್ನೆ ಮೊನ್ನೆ ಬಂದವನು ಆ ನಡವಳಿಕೆಯಲ್ಲಿ ಎಷ್ಟು ಚೇಂಜ್ ಆಗಿದೆ, ಈ ರೀತಿ ಅವನು ನೋಡಿ ಅಸೂಯೆ ಪಡ್ತಾ ಇದ್ದಾನೆ ವಿನಃ ಅವನಲ್ಲಿ ಅಸೂಯೆ ಅನ್ನೋದಿಲ್ಲ. ಯಾವಾಗ ಅವನು ಉನ್ನತ ಮಟ್ಟಕ್ಕೆ ಅಥವಾ ಆ ಸಂಕಲ್ಪ ಶಕ್ತಿಗಳಿಂದ ಇಡೀ ವಿಶ್ವಕ್ಕೆ ಕಳಿಸ್ತಾ ಇದ್ದಾನೋ ಅದರಿಂದ ಒಂದು ಅಸೂಯೆ ಬರಲ್ಲ. ಇದು ಒಂದು ಕೆಲಸ, ಇದೊಂದು ಸೇವೆ, ಗುರುಗಳು ನಂಗೆ ಕೊಟ್ಟಿರೋದನ್ನ ಭಾವನೆ ಬರುತ್ತೆ. ಅಷ್ಟೇ ಅಲ್ದಿರ ಅವನಲ್ಲಿ ಏನಾದ್ರೂ ಅಕಸ್ಮಾತ್ ಸ್ವಲ್ಪ ಏನಾದ್ರೂ ಆ ಮನೋಭಾವನೆ ಇದ್ರೆ ಅದನ್ನ ಆ ಮನುಷ್ಯನು ಪೂರ್ತಿ ಪರಿವರ್ತನೆ ಮಾಡೋದಕ್ಕೆ ಪ್ರಯತ್ನ ಪಡ್ತಾನೆ. ಬಿಡಲ್ಲ, ಅವನು ಪ್ರಯತ್ನ ಪಡ್ತಾನೆ, ಖಂಡಿತವಾಗೂ ಅದು ಪ್ರಯತ್ನ ಪಡ್ತಾನೆ. ತನ್ನನ್ನು ತಾನು ಹೆಜ್ಜೆಗೂ ಪರೀಕ್ಷೆ ಮಾಡ್ಕೊಂತ ಇರ್ತಾನಲ್ವಾ, ಯಾವ ರೀತಿ ಆಗ್ತದೆ, ಹೇಗಾಗ್ತದೆ ಎಲ್ಲ ನೋಡ್ಕೊಂಡಾಗ ಆ ಪರಿವರ್ತನೆ ಹೊಂದೋದಕ್ಕೆ ಅವನು ಪ್ರಯತ್ನ ಪಡ್ತಾನೆ ಇರ್ತಾನೆ. ಆ ರೀತಿ ಮನುಷ್ಯ ಬದಲಾವಣೆ ಹೊಂದುವುದು ತುಂಬಾ ಕಷ್ಟ ಸಾಧ್ಯ. ಅವರೇ ಹೇಳ್ತಾ ಇದಾರೆ, ಈ ರೀತಿ ಮನುಷ್ಯ ಬದಲಾವಣೆ ಅಂದ್ರೆ ತುಂಬಾ ಕಷ್ಟ, ಆದ್ರೆ ಪ್ರಯತ್ನ ಪಟ್ರೆ ಎಲ್ಲ ಆಗುತ್ತದೆ. ಈಗ ನಾವ್ ಎಷ್ಟೋ ಜನ್ಮದ ಪ್ರಯತ್ನ ಪಟ್ಟಿದ್ದಕ್ಕೆ ನಮ್ಗೆ ಇದೆಲ್ಲ ಸಿಕ್ಕಿದೆ. ಈಗ ಪ್ರಯತ್ನ ಪಟ್ರೆ ಈ ಜನ್ಮದಲ್ಲಿ ಅಂದ್ರು ಇನ್ನೊಂದು ಜನ್ಮಕ್ಕಾದ್ರೂ ನಮ್ಗೆ ಸಿಗುತ್ತೆ. ಆದ್ರೆ ನಮ್ ಪ್ರಯತ್ನ ಮಾತ್ರ ಬಿಡಬಾರ್ದು, ಅದ್ರಲ್ಲಿ ಶ್ರದ್ಧೆ ಇರ್ಬೇಕು, ನಂಬಿಕೆ ಇರ್ಬೇಕು. ಇವೆಲ್ಲ ಇದ್ದಾಗ ಖಂಡಿತವಾಗೂ ನಾವು ಸರಿಯಾದ ಮಾರ್ಗದಲ್ಲಿ ಹೋಗೋದಕ್ಕೆ ದಾರಿ ಆಗುತ್ತದೆ. ಆಗ ಅವನಲ್ಲಿ ಆಗೇನಾಗುತ್ತೆ, ಅಸೂಯೆ ಅನ್ನೋದು ಬರಲ್ಲ, ದ್ವೇಷ ಅನ್ನೋದು ಬರಲ್ಲ, ಕೋಪ ಅನ್ನೋದು ಬರಲ್ಲ, ಏನು ಬರೋದು ಸಾಧ್ಯ ಇಲ್ಲ. ಅಂದ್ರೆ ಸ್ವಲ್ಪ ಕಡಿಮೆ ಮಾಡ್ಕೊಂತ ಹೋಗ್ಬೋದು. ಈಗ ಅಂತಹ ಮನೋಭಾವ ಉಳ್ಳವನಿಗೆ ಆಧ್ಯಾತ್ಮಿಕ ಮಾರ್ಗದಲ್ಲಿನ ಅಭಿವೃದ್ಧಿಯು ಖಂಡಿತವಾಗಿಯೂ ಸಾಧ್ಯವಿಲ್ಲ. ಯಾವಾಗ ಅಸೂಯ ಭಾವನೆ ಇರುತ್ತೋ ಅವನು ಆಧ್ಯಾತ್ಮ ಹೋಗೋದಕ್ಕೆ ಸಾಧ್ಯನೇ ಆಗೋದಿಲ್ಲ. ಆದರೆ ಅಂತಹ ಮನೋಭಾವನೆಯು ಪೂರ್ತ ಬದಲಾವಣೆ ಆಗಬೇಕು, ಅತ್ಯಗತ್ಯ. ಅವ್ನು ಮಾಡ್ಕೊಬೇಕು, ಬದಲಾವಣೆ ಮಾಡ್ಕೊಂತಾನೆ. ಆದ್ರೆ ಇಲ್ಲೇನು ಹೇಳ್ತಾರೆ, ನೀವು ಮಾಡ್ಕೊಳ್ಳಿ ಅನ್ನೋ ಭಾವನೆಯಲ್ಲಿ ಹೇಳ್ತಾ ಇದ್ದಾರೆ. ಆದರೆ ಎಲ್ಲೋ ಕೆಲವರು ಮಾತ್ರ ಆ ರೀತಿ ಪರಿವರ್ತನೆ ಹೊಂದಲು ಪ್ರಯತ್ನ ಮಾಡುತ್ತಾರೆ. ಅದು ಏನಂತಾರೆ, ಎಲ್ಲೋ ಕೆಲವು ಮಾತ್ರ ಪ್ರಯತ್ನ ಪಡ್ತಾ ಇದ್ರೆ, ಬೇರೆಯವ್ರು ಯಾರು ಪ್ರಯತ್ನ ಪಡ್ತಾ ಇಲ್ಲ ಅಂತಾರೆ. ಅದಕ್ಕೆ ಏನಪ್ಪ ಕಾರಣ ಅಂತಂದ್ರೆ, ಆಧ್ಯಾತ್ಮಿಕ ಮಾರ್ಗ ಬರ್ಬೇಕು ಅಂತಂದಾಗ ತನ್ನನ್ನು ತಾನು ಮೊದಲು ಫಿಲ್ಟರ್ ಮಾಡ್ಕೊಂಡು ಕಲಿಬೇಕು. ಯಾವ ಫಿಲ್ಟರ್ ಮಾಡೋದು ಕಲಿತಾ ಹೋಗ್ತಾನೆ ಅವ್ನು ಪರಿವರ್ತನೆ ಆಗೋದು ಪ್ರಯತ್ನ ಪಡ್ತಾನೆ. ಆದ್ರೆ ಆಧ್ಯಾತ್ಮಿಕ ಮಾರ್ಗ ಬರ್ದೇ ಇರೋರು ಏನ್ ಮಾಡ್ತಾರೆ, ಅದು ಫಿಲ್ಟರ್ ಮಾಡ್ಕೊಂಡು ಹೋಗಲ್ಲ. ಅದರಿಂದ ಅವ್ರಿಗೆ ತುಂಬಾನೇ ಕಷ್ಟ ಆಗುತ್ತದೆ. ಇದಕ್ಕೆ ಇರುವುದು ಪರಮ ಔಷಧ ಒಂದೇ ಒಂದು, ಅದೇ ಪ್ರೇಮದ ಮಾರ್ಗ. ನೋಡಿ ಹೇಳುದು ಇಲ್ಲಿ ಏನ್ ಬಂತು, ಯಾವಾಗ ತನ್ನನ್ನು ತಾನು ಪರಿವರ್ತನೆ ಹೊಂದಬೇಕಾದ್ರೆ ಏನೆಲ್ಲ ಕಷ್ಟ ಪಟ್ಟರು ಕೂಡ ಪ್ರಯೋಜನ ಇಲ್ಲ, ಪ್ರೇಮದಿಂದ ಮಾತ್ರ ಅವನು ಅದನ್ನ ಪರಿವರ್ತನೆ ಮಾಡ್ಕೊಂಡು ಸಾಧ್ಯ ಆಗುತ್ತದೆ ಅಂತ. ಆ ಪ್ರೇಮನ ಒಂದು ಎಕ್ಸಾಂಪಲ್ ಮೂಲಕ ಕೊಟ್ಟಿದ್ದಾರೆ. ಸಾಧಾರಣ ಮನುಷ್ಯನು ಬದಲಾವಣೆ ಹೊಂದಿ ಪರಾರ್ಥ ಭಾವನೆ ಬೆಳೆಸಿಕೊಳ್ಳಬೇಕಾದರೆ ಪ್ರೇಮದ ಮೂಲಕ ಮಾತ್ರ ಸಾಧ್ಯ.
ಅದಕ್ಕೆ ಎಕ್ಸಾಂಪಲ್, ಮನುಷ್ಯನು ಒಬ್ಬ ಹೆಣ್ಣು ಮಗಳನ್ನು ಮದುವೆಯಾಗಬೇಕೆಂಬ ಪ್ರೀತಿ ಹುಟ್ಟಿದ ನಂತರ ಅಂತಹವನು ಆತ ಪ್ರತಿಯೊಂದು ಯೋಚನೆಯಲ್ಲಿಯೂ ಆಕೆ ಹಿತವನ್ನೇ ಚಿಂತಿಸುವುದಕ್ಕೆ ಮೊದಲು ಮಾಡುತ್ತಾನೆ. ಹಾಗೆಲ್ವಾ, ಯಾವಾಗ ಮೊದಲು ತನ್ನನ್ನು ತಾನು ನೋಡ್ಕೊಂತಾ ಇರ್ತಾನೆ. ಸ್ವಾರ್ಥನೇ ಅಲ್ಲಿದ್ದಿದ್ದ ಅವನಲ್ಲಿ, ಸ್ವಾರ್ಥದಿಂದ ತಾನು ಹೇಗೆ ಏನು ಅಂತ ನೋಡ್ತಾ ಇದ್ದ. ಯಾವಾಗ ಒಂದು ಯೌವನ ಬಂತು, ಅವ್ನು ಮದುವೆ ಆಗ್ಬೇಕು ಅಂತಂದಾಗ ಅವನ್ನೆಲ್ಲ ಮರ್ತೋಗ್ತಾನೆ. ಆಗ ತನ್ನ ಹೆಂಡತಿ ಬಗ್ಗೆ, ಆ ಹೆಣ್ಣಿನ ಬಗ್ಗೆ ಅದನ್ನೆಲ್ಲ ಅವ್ನು ಯೋಚನೆ ಮಾಡ್ತಾನೆ. ಯಾವ ರೀತಿನಪ್ಪ ಇರೋದು, ಯಾವ ರೀತಿ ಅವ್ಳಿಗೆ ಏನ್ ಬೇಕು, ಹೇಗ್ ಬೇಕು, ಅದ್ರಲ್ಲಿ ಅವ್ನು ಏನ್ ಮಾಡ್ತಾನೆ, ದೈವಾಂಶ ಹುಡುಕ್ತಾನೆ. ಅಲ್ಲಿ ಆ ಹೆಣ್ಣಿನ ಒಳಗೆ ದೈವಾಂಶ ಯಾವ ರೀತಿ ಕೆಲಸ ಮಾಡ್ತಾ ಇದ್ದಾನೆ ಅದನ್ನು ಹುಡುಕ್ತಾನೆ. ಅದೇ ನಿಜವಾದ ಪ್ರೇಮ. ಇಂಥ ಪ್ರೇಮನ ಅವನು ಮೊದಲು ಪ್ರಾರಂಭ ಮಾಡ್ಕೊಂತಾನೆ. ಪ್ರೀತಿ ಹುಟ್ಟಿದ ನಂತರ ಅಂತಹವನು ಆತನ ಪ್ರತಿಯೊಂದು ಯೋಚನೆಯಲ್ಲಿಯೂ ಆಕೆ ಹಿತವನ್ನೇ ಚಿಂತಿಸುವುದಕ್ಕೆ ಮೊದಲು ಮಾಡುತ್ತಾನೆ. ಮೊದಲು ಏನ್ ಮಾಡ್ತಾನೆ, ಆಕೆ ಹಿತಕ್ಕೆ ಏನೇನ್ ಬೇಕೋ ಅದನ್ನೆಲ್ಲ ಚಿಂತನೆ ಮಾಡ್ತಾನೆ. ಆಕೆಗೆ ಏನ್ ಕೊಡ್ಬೇಕು, ಏನ್ ಮಾಡ್ಬೇಕು, ಯಾವ ರೀತಿ ನೋಡ್ಕೋಬೇಕು, ಯಾವ ರೀತಿ ಮಾಡ್ಬೇಕು, ಆಕೆ ಎಲ್ಲ ಅವ್ರ ಸಂಬಂಧನೆಲ್ಲ ಬಿಟ್ಟು ನನ್ನ ಹತ್ರ ಬರ್ತಾ ಇದ್ದಾರೆ ಅಲ್ವಾ, ಅವ್ರ ಮನೇಲಿ ತಾಯಿ ತಂದೆ ಹೇಗ್ ನೋಡ್ಕೊಂತ ಇದಾರೆ ಆ ರೀತಿ ನಾನ್ ನೋಡ್ಕೊಳಕ್ ಸಾಧ್ಯನಾ, ಅಣ್ಣ ತಮ್ಮಂದ್ರೆ ಯಾವ ರೀತಿ ಆ ರೀತಿ ನಾನು ನೋಡ್ಕೊಳಕ್ ಸಾಧ್ಯ, ಈ ರೀತಿ ಅವ್ನು ಬಂದಾಗ ತನ್ನ ಯೋಚನೆ ಪೂರ್ತಿ ಮರ್ತೋಗ್ತದೆ. ಆಗೇನಾಗ್ತಾನೆ, ಆ ಹುಡುಗಿಯ ಯೋಚನೆ ಪ್ರಾರಂಭ ಆಗುತ್ತದೆ. ಆ ಕೈಲಿ ಮೊಟ್ಟ ಮೊದಲ ಸಲಕ್ಕೆ ದೈವಿಕತೆ ನೋಡುವಂತೆ ಆಗುತ್ತಾನೆ. ಯಾವಾಗ ತನ್ನನ್ನು ತಾನು ಬಿಟ್ಟು ಇತರರ ದೃಷ್ಟಿಯಲ್ಲಿ ಅವ್ರು ನೋಡಕ್ ಪ್ರಾರಂಭ ಮಾಡಿದ್ನೋ ಆ ಹುಡುಗಿಯ ದೈವಿಕತೆ ಅಂಶವನ್ನು ನೋಡೋದಕ್ಕೆ ಅವ್ನು ಪ್ರಾರಂಭ ಮಾಡ್ತಾನೆ. ಅಂದ್ರೆ ಆಕೆ ಒಬ್ಬ ದೇವತೆ ಕಣ್ಣು ಕಾಣಿಸ್ತಾನೆ. ಯಾಕೆ, ಆಕೆಯಲ್ಲಿ ಪ್ರೇಮ ಅನ್ನೋದು ಆ ರೀತಿ ಇತ್ತು. ಮತ್ತು ಆಕೆಯ ಆತನ ಭಾಗಕ್ಕೆ ದಿವ್ಯತೆ ಮತ್ತು ದೈವಿಕತೆಯ ಮೂರ್ತಿ ಮತ್ತದಂತೆ ಆಗುತ್ತಾಳೆ. ಹಾಗೆ ಅದು ಯಾವಾಗ ಇವನಲ್ಲಿರೋ ಪ್ರೇಮನೆಲ್ಲ ಆಕೆ ಸುರಿಸ್ತಾನೋ, ಆ ಸುರಿಸಿದಾಗ ಆ ದಿವ್ಯತೆ ಕಾಣ್ತಾನೆ, ಆಕೆ ಇರೋ ದಿವ್ಯತೆ ಕಾಣ್ತಾನೆ. ಮತ್ತು ದೈವಿಕ ಮೂರ್ತಿಯ ಆ ದೈವಿಕತೆಯ ಮೂರ್ತಿ ತರ ಕಾಣಿಸ್ತಾನೆ ಅವನಿಗೆ. ಎಲ್ಲರಲ್ಲಿಯೂ ದೈವಿಕತೆ ಇರುವುದು ಸತ್ಯಾಂಶವೇ ಆಗಿರುತ್ತದೆ. ಯಾವಾಗ ಒಂದು ಹೆಣ್ಣಿನ ಪ್ರೇಮದಿಂದ ನೋಡಿದಾಗ ಅವನಲ್ಲಿ ಏನಾಯ್ತು, ದೈವಿಕತೆ ನೋಡೋ ಪ್ರಾರಂಭ ಮಾಡಿದಾಗ ಅವನು ಇಡೀ ಹೆಣ್ಣಿಗೆ ಜನಾಂಗಕ್ಕೆ ಎಲ್ಲರೂ ದೈವಿಕತೆಯಿಂದ ನೋಡೋದಕ್ಕೆ ಅವನು ಪ್ರಾರಂಭ ಮಾಡ್ತಾನೆ. ಆದರೆ ಆತನಿಗೆ ತನ್ನ ಪ್ರೇಮ ಪಾತ್ರದಲ್ಲಿರುವ ದೈವಿಕತೆ ಪ್ರಥಮ ಬಾರಿಗೆ ಗೋಚರವಾಗುತ್ತದೆ. ಯಾವಾಗ ಅವನಲ್ಲಿ ಪ್ರೇಮ ನೋಡಿದ ಆ ತಾಯಿ ಆ ಹೆಣ್ಣಿನಲ್ಲಿ, ಆ ಹೆಣ್ಣು ಈತನಲ್ಲಿ ನೋಡ್ತಾಳೆ. ಆತ ಆಕೆಯಲ್ಲಿ ನೋಡ್ದ, ಆಕೆ ಈತನಲ್ಲಿ ನೋಡ್ದ. ಒಬ್ಬರಿಗೊಬ್ರು ಆ ಪ್ರೇಮನ ಹಂಚ್ಕೊಂಡಾಗ, ಆ ಪ್ರೇಮ ನೋಡಿದಾಗ ಅಲ್ಲಿ ದೈವಿಕತೆ ಇಬ್ಬರಿಗೂ ಗೋಚರವಾಗುತ್ತದೆ. ಆ ಗೋಚರವಾದಾಗ ಇಬ್ಬರಲ್ಲಿ ಸ್ವಾರ್ಥ ಅನ್ನೋದು ಹೊರಟೋಗುತ್ತದೆ. ಅನಂತರ ಅಂತಹ ಮನೋಭಾವನೆಯು ಬದಲಾವಣೆ ಹೊಂದಿ ಬೇರೆ ಕಡೆಗೆ ತಿರುಗಬಹುದು. ಆದರೆ ತಾತ್ಕಾಲಿಕವಾಗಿ ತನ್ನ ಯೋಗಕ್ಷೇಮವನ್ನು ಚಿಂತಿಸುವುದನ್ನು ತ್ಯಜಿಸುತ್ತಾನೆ. ಯಾವಾಗ ಈತ ಆಕೆ ಪ್ರೇಮದಿಂದ ನೋಡಿದಾಗ, ಆಕೆ ಈತನನ್ನು ಪ್ರೇಮದಿಂದ ನೋಡಿದಾಗ ತಾತ್ಕಾಲಿಕ ಒಬ್ಬರನ್ನೊಬ್ರು ಯೋಗಕ್ಷೇಮನ ಮರ್ತೋಗ್ತಾರೆ. ಅವ್ರದ್ದು ಯೋಗಕ್ಷೇಮ ಅವ್ರು ಮರ್ತೋಗ್ತಾರೆ, ಇವ್ರದ್ದು ಯೋಗಕ್ಷೇಮ ಇವ್ರು ಮರ್ತೋಗ್ತಾರೆ. ಇಬ್ರು ಒಬ್ರನ್ನೊಬ್ರು ನೋಡೋದಕ್ಕೆ ಪ್ರಯತ್ನ ಪಡ್ತಾರೆ. ಈ ರೀತಿ ಅವನಲ್ಲಿ ಏನಾಯ್ತು, ಪ್ರೇಮದಿಂದ ತನ್ನ ಯೋಗಕ್ಷೇಮವನ್ನ ಪರಿವರ್ತನೆ ಮಾಡುವಷ್ಟು ಬೆಳವಣಿಗೆ ಆಗ್ತಾನೆ. ಅಲ್ಲಿ ಪ್ರಜ್ಞೆ ವಿಕಾಸವಾಯಿತು. ಸಾಧಾರಣ ಮನುಷ್ಯನು ಅರಿವಿಲ್ಲದೇನೆ ಹೇಗೆ ಮೇಲ್ಕಂಡ ಪರಿಸ್ಥಿತಿಯಲ್ಲಿ ಬದಲಾಯಿಸ್ತಾನೆಯೋ ಹಾಗೆ ಗುಪ್ತ ವಿದ್ಯೆ ಔಪಾಸಕನು ಉದ್ದೇಶಪೂರ್ವಕವಾಗಿ ಪರಿವರ್ತನೆ ಹೊಂದಲು ಪ್ರಯತ್ನ ಮಾಡಬೇಕು. ಈಗ ನಾವು ಸಾಮಾನ್ಯ ಮನುಷ್ಯ ಒಬ್ಬರು ಹೇಳಿದ್ದೀವಿ, ಆಯ್ತು, ಅವನಲ್ಲಿ ಯೋಗಕ್ಷೇಮ ಅವನು ಬಿಟ್ಟಾಗ ಇತರರಲ್ಲಿ ದೈವಿಕತೆ ನೋಡ್ದ, ದೈವಾಂಶ ನೋಡ್ದ, ಅದು ಪ್ರೇಮದಿಂದ. ಇಂಥ ಪ್ರೇಮ ನಮ್ಮಲ್ಲಿ ಬರ್ಬೇಕಾಗಿದ್ರೆ ಏನ್ ಹೇಳ್ತಾರೆ, ಇತರರಲ್ಲಿ ಅರಿವಿಂದಲೇ ಈ ಪ್ರೇಮ ಹುಟ್ಟಿದಾಗ ಒಬ್ಬ ಗುಪ್ತ ವಿದ್ಯೆ ಅವಕಾಶದಲ್ಲಿ ಉದ್ದೇಶಪೂರ್ವಕ ಅವನು ಪರಿವರ್ತನೆ ಹೊಂದಲೇಬೇಕು. ಯಾವ ರೀತಿನಪ್ಪ ಅಂದ್ರೆ, ಅಂತವನು ತನ್ನ ಪ್ರಜ್ಞಾ ಕೇಂದ್ರದಿಂದ ತನ್ನನ್ನು ತಾನು ತೆಗೆದುಹಾಕಿ ಆ ಸ್ಥಾನದಲ್ಲಿ ತನ್ನ ಗುರುದೇವನನ್ನು ಕೂಡಿಸಬೇಕು. ಇದು ಮುಖ್ಯವಾದ ಪಾಯಿಂಟ್. ಯಾವಾಗ ಒಬ್ಬ ಮನುಷ್ಯನಲ್ಲಿ ದೈವಾಂಶ ಪುರುಷ ಅಂತ ಯಾವಾಗ ಅವ್ನು ನೋಡಕ್ ಪ್ರಾರಂಭ ಮಾಡಿದ ಸಾಧಾರಣ ಮನುಷ್ಯ, ಅದೇ ಗುಪ್ತ ವಿದ್ಯೆ ಔಪಾಸಕನ ಏನ್ ಮಾಡ್ಬೇಕು, ತನ್ನ ಪ್ರಜ್ಞಾ ಕೇಂದ್ರದಲ್ಲಿ ತನ್ನನ್ನು ತೆಗೆದುಹಾಕಿ, ಅಂದ್ರೆ ತನ್ನನ್ನು ನಾನು, ನನ್ನದು, ನನ್ನಿಂದ ಅನ್ನೋದು ತೆಗೆದುಹಾಕಿ ಆ ಸ್ಥಾನದಲ್ಲಿ ತನ್ನ ಗುರುದೇವರನ್ನು ಕೂಡಿಸಬೇಕು. ತನ್ನ ಹೃದಯದಲ್ಲಿ ಆ ಗುರುದೇವ ಅಥವಾ ಇಷ್ಟ ದೇವತೆನ ಕೂಡಿಸ್ಕೋಬೇಕು. ಆ ಕೂಡಿಸ್ಕೊಂಡಾಗ ಅಲ್ಲಿ ಏನಾಗುತ್ತೆ ಅಂದ್ರೆ, ಅದುವರೆಗೂ ಆತನ ಹೇಗೆ ಪ್ರತಿಯೊಂದು ತನ್ನ ಹಿತಕ್ಕೆ ಅನುಕೂಲವಾಗಬಲ್ಲದೋ ಎಂಬ ಯೋಚನೆಯಲ್ಲಿ ಮಗ್ನವಾಗಿದ್ದನೋ ಅದಕ್ಕೆ ಬದಲಾಗಿ ಪ್ರತಿಯೊಂದು ಪರಿಸ್ಥಿತಿಯಲ್ಲಿ ಹೇಗೆ ಗುರುದೇವನ ಸೇವೆ ಕಾರ್ಯಕ್ಕೆ ಅನುಕೂಲವಾಗಬಲ್ಲದು ಎಂಬುದನ್ನು ಚಿಂತಿಸುತ್ತಾ ಬರಬೇಕು. ನೋಡಿ, ಇಲ್ಲಿ ಯಾವಾಗ ನನ್ನನ್ನು ನಾನು ನೋಡ್ಕೊಂತ ಹೋಗ್ತಾ ಇದ್ದಾಗ ಅಲ್ಲಿ ಏನೂ ಇಲ್ಲ, ನಾನು, ನನ್ನದು, ನನ್ನಿಂದ ಅಂತ ಸ್ವಾರ್ಥ ತುಂಬಿಕೊಂಡಿತ್ತು.
ಅಲ್ಲಿ ತೆಗ್ದಾಕಿ ಗುರುದೇವ್ ಕೂಡಿಸಿದಾಗ ಅಲ್ಲಿ ಮನಸ್ಸು ಏನಾಗುತ್ತೆ, ಪ್ರಶಾಂತವಾಯ್ತು, ಶಾಂತವಾಯ್ತು. ಅಂತ ಶಾಂತ ಸ್ಥಿತಿಯಲ್ಲಿ ಇದು ಸ್ವಲ್ಪ ನಾವು ಧ್ಯಾನದಲ್ಲಿ ತೆಗೆದುಕೊಂಡಾಗ ತುಂಬಾ ಚೆನ್ನಾಗಿ ಅನುಕೂಲ ಆಗುತ್ತೆ. ಧ್ಯಾನದಲ್ಲಿ ತನ್ನಂತಾನು ಮರೆತು ಅಲ್ಲಿ ಹೃದಯ ಪೀಠದಲ್ಲಿ ಗುರುಗಳನ್ನ ಕೂಡಿಸ್ಕೊಂಡಾಗ ಮಾತ್ರ ಪ್ರತಿಯೊಂದು ಯೋಚನೆಯು ಗುರುಗಳದೇ ಬರುತ್ತೆ. ಗುರುಗಳ ಯೋಚನೆ ಬಂದಾಗ ಅದ್ರಲ್ಲಿ ಪೂರ್ತಿ ಅದರಲ್ಲೇ ಮಗ್ನನಾಗ್ತಾನೆ, ಅಂದ್ರೆ ಐಕ್ಯವಾಗ್ತಾನೆ. ಆ ಐಕ್ಯ ಆದಾಗ ಪ್ರತಿಯೊಂದು ಬದಲಾವಣೆಯನ್ನು ಗುರುದೇವನ ರೀತಿಯಲ್ಲೇ ಮಾಡಕ್ ಪ್ರಯತ್ನ ಪಡ್ತಾನೆ. ನನ್ನ ಗುರುದೇವ ಈ ಟೈಮಲ್ಲಿ ಈ ರೀತಿ ಇರ್ತಾ ಇದ್ರ, ಅಥವಾ ನಾನು ಎಷ್ಟು ಟೈಮ್ ವೇಸ್ಟ್ ಮಾಡ್ತಾ ಇದೀನೋ ಆ ರೀತಿ ಅವ್ರು ಮಾಡಕ್ ಸಾಧ್ಯನಾ, ಅಥವಾ ಒಂದು ನಿಮಿಷ ಆದ್ರೂ ಅವ್ರು ಸುಮ್ಮನೆ ಇರ್ತಾ ಇದ್ರ, ಈ ಸೇವಾ ಕಾರ್ಯಕ್ಕೆ ಯಾವ ರೀತಿ ಮಾಡ್ಬೇಕು, ಹೇಗ್ ಮಾಡ್ಬೇಕು ಅಂತ ಪರಿಸ್ಥಿತಿಲೆಲ್ಲ ಪೂರ್ತಿ ಆ ಗುರುದೇವನನ್ನೇ ನೆನೆಸ್ತಾ ಹೋಗ್ತಾನೆ. ಅಲ್ಲಿ ನಾನು ನನ್ನದು ಹೊರಟೋಯ್ತು, ಈ ರೀತಿ ಚಿಂತಿಸ್ತಾ ಬರ್ಬೇಕು. ಅಂದ್ರೆ ಅವ್ರು ಹೇಳ್ತಾರೆ, ಗುರುಗಳು ಸದಾ ಮಾನವನ ಸಂಸರಣ ಪ್ರಗತಿಯಲ್ಲಿ ಆಸಕ್ತರಾಗಿರುತ್ತಾರೆ. ಇದು ಮುಖ್ಯ. ಯಾವಾಗಲೂ ಗುರುಗಳು ಏನ್ ಮಾಡ್ತಾರೆ, ಇಡೀ ಮಾನವ ಕೋಟಿ ಸಂಸರಣ ಪ್ರಗತಿ ಯಾವ ರೀತಿ ಆಗ್ಬೇಕು, ಹೇಗಾಗ್ಬೇಕು, ಅವ್ರನ್ನ ಯಾವ ರೀತಿ ಮೇಲೆತ್ತಬೇಕು, ಯಾವ ತರ ಮಾಡ್ಬೇಕು, ಅದರಲ್ಲಿ ಆಸಕ್ತಿ ಹೊಂದಿರುತ್ತಾರೆ. ಅದೇ ರೀತಿ ಕೂಡ ಪ್ರತಿಯೊಬ್ಬ ಶಿಷ್ಯ ಅಥವಾ ಗುಪ್ತ ವಿದ್ಯಾ ಔಪಾಸಕನು ಆ ರೀತಿ ಬದಲಾವಣೆ ಹೊಂದು ತಾನು ಕೂಡ ಅದು ಪ್ರಯತ್ನ ಪಡ್ಬೇಕು ಅಂತ ಹೇಳ್ತಾರೆ. ಆದುದರಿಂದ ಆತನು ಕೂಡ ಹೇಗೆ ಪ್ರತಿಯೊಂದು ಸಂದರ್ಭವೂ ಕೂಡ ಲೋಕ ಕಲ್ಯಾಣ ದೃಷ್ಟಿಯಿಂದ ಸಾಧುವೆ ಅಥವಾ ಅಲ್ಲವೇ ಎಂಬ ದೃಷ್ಟಿಕೋನವನ್ನು ಬೆಳೆಸಿಕೊಳ್ಳಬೇಕು. ನಾನು ಮಾಡ್ತಾ ಪ್ರತಿಯೊಂದು ಕೆಲಸನೂ ಲೋಕ ಕಲ್ಯಾಣಕ್ಕೆ ಉಪಯೋಗ ಆಗ್ತಾ ಇದೆಯೋ ಇಲ್ವೋ ಅದು ನಮ್ಮನ್ನು ನಾವೇ ಪರೀಕ್ಷೆ ಮಾಡ್ಕೋಬೇಕು. ಆ ರೀತಿ ಪರೀಕ್ಷೆ ಮಾಡ್ಕೊಂಡಾಗ ಅಲ್ಲಿ ಸರಿಯಾದ ಮಾರ್ಗ ಸಿಗುತ್ತೆ. ಅಯ್ಯೋ ನಾನು ಮಾಡ್ತಾ ಇರೋದು ಸ್ವಾರ್ಥದಿಂದ ಮಾಡ್ತಾ ಇದೀನೋ, ನಿಸ್ವಾರ್ಥದಿಂದ ಮಾಡ್ತಾ ಇದೀನೋ, ಯಾತಕ್ಕೆ ನನ್ನಲ್ಲಿ ಇಂಥ ಭಾವನೆ ಇದೆ, ನನ್ನ ಗುರುದೇವನ ಹೃದಯದಲ್ಲಿ ತುಂಬಿಕೊಂಡ ಮೇಲೆ ಅಲ್ಲಿ ಸ್ವಾರ್ಥ ಅನ್ನೋದು ಇಲ್ವೇ ಇಲ್ಲ, ನಾನು ನನ್ನದು ಇಲ್ಲ, ಈಗಿದ್ರೂ ಕೂಡ ನನ್ನಲ್ಲಿ ಇನ್ನೂ ಇದೆಯಾ ಅಂತ ಮತ್ತೆ ನೋಡಿ ಅವನು ಪರೀಕ್ಷೆ ಮೇಲೆ ತೆಗೆದು ಹಾಕ್ತಾ ಇರ್ತಾನೆ. ಪ್ರಾರಂಭದಲ್ಲಿ ಅಂತಹ ಮನೋಭಾವನೆಯನ್ನು ಉದ್ದೇಶ ಪೂರ್ವಕವಾಗಿ ಬೆಳೆಸಿಕೊಳ್ಳಬೇಕು. ಯಾವಾಗ ನನ್ನ ಗುರು ನನ್ನ ಹೃದಯದಲ್ಲಿದ್ದಾರೆ ಅಂದ್ರೆ ಒಂದು ಕೆಟ್ಟ ಭಾವನೆ ಬರಬಾರ್ದು, ಕೆಟ್ಟ ಆಲೋಚನೆ ಬರಬಾರ್ದು, ಕೆಟ್ಟ ಕೆಲಸ ಮಾಡಬಾರ್ದು ಅಂತ ಭಾವನೆ ಬಂದಾಗ ಆಗ ಏನಾಗುತ್ತಾನೆ, ಅವನ ಮನೋಭಾವನೆ ಪೂರ್ತಿ ಬದಲಾಯಿಸ್ಕೊಳ್ಳೋಕೆ ಪ್ರಯತ್ನ ಪಡ್ತಾನೆ. ಈ ಪ್ರಯತ್ನ ಹೇಗಾಗಬೇಕು, ತೀವ್ರವಾದ ಪ್ರಯತ್ನ ಆಗ್ಬೇಕು. ಆ ತೀವ್ರವಾದ ಪ್ರಯತ್ನ ಆದಾಗ ಮಾತ್ರ ಆ ವಿಧವಾದ ಮನೋಭಾವನೆ ತನಗೆ ಸಹಜವಾಗುವವರು ತನ್ನ ದೃಢ ಪ್ರಯತ್ನ ಮುಂದುವರಿಸಬೇಕು. ತೀವ್ರವಾದ ಇಚ್ಛಾಶಕ್ತಿ ಬಲ ಮಾಡ್ಕೊಂಡಾಗ, ದೃಢವಾದ ಸಂಕಲ್ಪ ತೆಗೆದುಕೊಂಡಾಗ ಅವ್ರ ಪೂರ್ತಿ ಮನೋಭಾವನೆ ಪೂರ್ತಿ ಪರಿವರ್ತನೆ ಆಗೋದು ಸಹಜ. ಅಂದ್ರೆ ಅಣುವಲ್ಲೂ ಕೂಡ ಪರಿವರ್ತನೆ ಆಗ್ಬೇಕು. ಅಷ್ಟವರೆಗೂ ಅವನು ಪ್ರಯತ್ನ ಮಾಡ್ತಾನೇ ಇರ್ಬೇಕು, ಬಿಡಬಾರ್ದು ಅಂತಾರೆ. ಎಷ್ಟೇ ಜನ್ಮಗಳಾಗ್ಲಿ ಏನೇ ಆಗ್ಲಿ ಅದು ಬಿಡ್ದಿರ ಅವನು ಮಾಡ್ತಾನೆ ಇರ್ಬೇಕು ಅಂತ ಹೇಳ್ತಾನೆ. ಆ ವಿಧವಾದ ಮನೋಭಾವನೆಯು ತನ್ನ ಸಹಜವಾಗುವವರೆಗೂ ತನ್ನ ದೃಢ ಪ್ರಯತ್ನ ಮುಂದುವರಿಸಬೇಕು. ತನ್ನನ್ನು ತಾನು ಪೂರ್ತಿ ಮರೆತು ಇತರ ಶ್ರೇಯಸ್ಸನ್ನೇ ಚಿಂತಿಸುವಂತೆ ಆಗಬೇಕು. ಇದು ತನ್ನನ್ನು ತಾನು ಮರೆಸಬೇಕು, ಪೂರ್ತಿ ಮರಿಬೇಕು. ನಾನು ನನ್ನದು ನನ್ನಿಂದ ಅನ್ನೋದು ಇಲ್ಲವೇ ಇಲ್ಲ, ಸ್ವಲ್ಪವೂ ಇಲ್ಲ. ಇತರರ ಶ್ರೇಯಸ್ಸನ್ನೇ ಚಿಂತಿಸುವಂತೆ ತಾನು ಮಾಡಬೇಕು. ಆಗ ಅವನು ಪೂರ್ತಿ ಮರ್ತೋಗ್ತಾನೆ. ಆಗ ಮರ್ತೋದಾಗ ಇತರ ಶ್ರೇಯಸ್ಸು ಚಿಂತೆ ಅಂತ ಮಾಡ್ತಾ ಇದ್ದಾನೆ ಅಂತಂದ್ರೆ ಆಗ ಏನಾಗುತ್ತೆ, ಭಗವಂತ ಹೇಳ್ತಾನೆ, ನನ್ನ ಭಕ್ತ ಇತರನ್ನು ನೋಡ್ಕೊಳ್ಳೋದ್ರಲ್ಲಿ ಟೈಮೇ ಇಲ್ಲ, ತನ್ನ ಮನೆಯನ್ನು ನೋಡ್ಕೊಳ್ಳೋಕೆ ಸಾಧ್ಯ ಇಲ್ಲ, ನಾನ್ ಬಂದು ತನ್ನ ಮನೆ ನೋಡ್ತೀನಿ ಅಂತ ಹೇಳ್ತಾನೆ ಭಗವಂತ. ಆ ರೀತಿ ಆ ಮಟ್ಟಕ್ಕೆ ನಾವು ಬೆಳಿಬೇಕು ಅಂತ ಇಲ್ಲಿ ಗುರುಗಳು ಹೇಳ್ತಾ ಇರೋದು. ಯಾರು? ಯೋಗಿ ಲೆಡ್ಬಿಟರ್ ಅವರು ಈ ರೀತಿ ಹೇಳ್ತಾ ಇರೋದು. ತನ್ನ ಹೃದಯ ಮಧ್ಯದಲ್ಲಿ ತನ್ನನ್ನು ಬದಿಗೊತ್ತಿ ಗುರುಗಳ ಕೆಲಸವನ್ನು ಆ ಪ್ರಮುಖವಾದ ಕೇಂದ್ರದಲ್ಲಿರುವಂತೆ ಬದಲಾವಣೆ ಹೊಂದಿದ ನಂತರವೂ ಕೂಡ ಪುನಃ ತನ್ನ ಪರಿಸ್ಥಿತಿ ಹಿಂತಿರುಗದಂತೆ ಜಾಗರೂಕನಾಗಿರಬೇಕು. ನೋಡಿ ಎಷ್ಟು ಎಚ್ಚರಿಕೆ ಕೊಡ್ತಾ ಇದ್ದಾರೆ ಯೋಗಿ ಲೆಡ್ಬಿಟರ್ ಅವರು, ಅಂದ್ರೆ ತುಂಬಾ ಇದಾಗಿ ಕೊಡ್ತಾ ಇದ್ದಾರೆ. ನಾವು ಹೃದಯ ಮಧ್ಯದಲ್ಲಿ ಗುರು ಕೊಡ್ಸಿದ್ದಾಯ್ತು, ಗುರುಗಳು ಹೇಳೋ ರೀತಿ ಜೀವನ ನಡೆಸ್ತಾ ಇದ್ವಿ, ಮಾಡ್ತಾ ಇದ್ವಿ. ನಮ್ಮ ಪ್ರಮುಖ ಕೇಂದ್ರದಲ್ಲಿ ನಾನು ನನ್ನದು ಹೊರಟೋಯ್ತು, ಆ ಗುರುಗಳೇ ಇದ್ದಾರೆ. ಈ ಬದಲಾವಣೆ ಆದ್ರೂ ಕೂಡ ಪುನಃ ಪುನಃ ನಮ್ಮನ್ನ ನಾವೇ ಪರೀಕ್ಷೆಗೆ ಒಳಗಾಗ್ಬೇಕು. ಹೆಜ್ಜೆ ಹೆಜ್ಜೆಗೂ ನಾವು ಪರೀಕ್ಷೆ ಮಾಡ್ಕೊಂತಾ ಇರ್ಬೇಕು. ಆ ಹೆಜ್ಜೆ ಹೆಜ್ಜೆ ಪರೀಕ್ಷೆ ಮಾಡ್ಕೊಂಡ್ರೆ ಬೇಗನೆ ನಾವು ಜಾರ್ ಬಿಡ್ತೀವಿ. ಈ ಜಾರ್ಬಾರ್ದು ಅನ್ನೋದಕ್ಕೋಸ್ಕರನೇ ಅಷ್ಟು ನಮ್ಗೆ ಎಚ್ಚರಿಕೆ ಕೊಡ್ತಾ ಇದ್ದಾರೆ. ಮತ್ತು ಇನ್ನು ಹೇಳ್ತಾರೆ ಯೋಗಿ ಲೆಡ್ಬಿಟರ್ ಅವರು, ಏಕೆಂದರೆ ಆ ಸ್ವಾರ್ಥವು ಸೂಕ್ಷ್ಮವಾಗಿ ಬೇರೆ ರೂಪದಲ್ಲಿ ಆ ಪ್ರಮುಖವಾದ ಸ್ಥಾನವನ್ನು ಹೇಗೆ ತಿಳಿಯದಂತೆ ಆಕ್ರಮಿಸುವುದೂ ಉಂಟು. ನಮ್ಗೆ ಅರಿವಿಂದ್ರನೇ ಆ ಸೂಕ್ಷ್ಮವಾದ ಸ್ವಾರ್ಥ ಬಂದು ಸೇರ್ಕೊಂಡ್ಬಿಡುತ್ತೆ. ಈಗ ನಾವು ಎಷ್ಟೇ ಹೇಳ್ತಾರೆ, ಸ್ಟಾರ್ಟಿಂಗ್ ಅಲ್ಲೇ ಹೇಳಿದ್ರಲ್ಲ, ಸುಪ್ತ ಅವಸ್ಥೆಯಲ್ಲಿ ಸೇರ್ಕೊಂಡಿರುತ್ತೆ ಅಂತಲ್ವಾ ನಾನು ನನ್ನದು ಅನ್ನೋದು. ಆ ಸುಪ್ತ ಅವಸ್ಥೆಯಲ್ಲಿ ಸೇರ್ಕೊಂಡಿರೋದ್ರಿಂದ ನಾವು ಎಚ್ಚರಿಕೆಯಿಂದ ಮಾಡ್ತಾ ಇರ್ಬೇಕು. ಆ ಸುಪ್ತ ಅವಸ್ಥೆಯಲ್ಲಿ ಬೇರೆ ಸಹಿತ ಕಿತ್ತಾಕ್ಬಿಟ್ರೆ ಆಗ ನಮ್ಗೆ ಯಾವ ಯೋಚನೆ ಇಲ್ಲ.
ಅದಕ್ಕೆ ಹೇಳೋದು ಧ್ಯಾನ ಎಷ್ಟೆಷ್ಟು ಮಾಡ್ತಾ ಬರ್ತೀವೋ ಅಷ್ಟೆಷ್ಟು ನಮ್ಮಲ್ಲಿ ಪರಿವರ್ತನೆ ಆಗ್ತಾ ಬರುತ್ತೆ. ಧ್ಯಾನ ಬೇರೆ ಅಲ್ಲ, ನಾವು ಹೊರಗಡೆ ವ್ಯವಹಾರ ಬೇರೆ ಅಲ್ಲ, ಎರಡೂ ಒಂದೇ ಆಗ್ಬೇಕು. ಧ್ಯಾನದಲ್ಲಿ ಏನು ಚಿಂತನೆ ಮಾಡಿರ್ತೀವೋ ಆ ಚಿಂತನೆ ಪ್ರಕಾರ ಹೊರಗಡೆ ಜೀವನ ನಾವು ನಡೆಸ್ತಾ ಬಂದಾಗ ಮಾತ್ರ ಅದು ಬೇರೆ ಇದು ಬೇರೆ ಅಂತ ಬರೋದಿಲ್ಲ. ಎರಡೂ ಒಂದೇ ಆದಾಗ ಮಾತ್ರ ಅಲ್ಲಿ ನನ್ನ ಗುರುನ ನನ್ನ ಸ್ಥಾನದಲ್ಲಿ ಅಂದ್ರೆ ಆ ಹೃದಯ ಸ್ಥಾನದಲ್ಲಿ ಕೂಡ್ಕೊಂಡಾಗ ಎಂತ ಕೆಟ್ಟ ಭಾವನೆ ಕೆಟ್ಟ ಆಲೋಚನೆ ಬರೋದಕ್ಕೆ ಸಾಧ್ಯನೇ ಇಲ್ಲ. ಆಗ ಎಚ್ಚರಿಕೆ ಬರ್ತಾನೆ ಇರುತ್ತೆ. ನಮ್ಮ ಯಾವಾಗ ನಾವು ಧ್ಯಾನ ಜಾಸ್ತಿ ಮಾಡ್ತಾ ಮಾಡ್ತಾ ಆಗುತ್ತೋ ನಮ್ಮ ಅಂತರಾತ್ಮ ಎಚ್ಚರಿಕೆ ಕೊಡ್ತಾ ಇರುತ್ತೆ. ಈಗ ನೀನು ಈ ರೀತಿ ಮಾಡು, ಆ ರೀತಿ ಮಾಡು, ನಿನ್ನ ಗುರುದೇವರು ಕೂಡಿಸ್ಬಿಟ್ಟು ನಿನ್ನಲ್ಲಿ ಇಂಥ ಭಾವನೆ ಬರಬಾರ್ದು ಅನ್ನೋ ರೀತಿಲಿ ಅದು ಎಚ್ಚರಿಕೆ ಕೊಡ್ತಾ ಹೋಗುತ್ತದೆ. ಮತ್ತು ಇನ್ನು ಹೇಳ್ತಾರೆ ಯೋಗಿ ಲೆಗ್ಬಿಟ್ಟು ಅವರು, ನನಗೆ ಇದು ಪರಿಚಿತರಾಗುವಂತಹ ಎಷ್ಟೋ ಜನ ಶ್ರದ್ಧಾಳುಗಳಾದ ಕೆಲಸಗಾರರು ಅಂತ ತಪ್ಪು ಮಾಡಿರುವುದು ನನಗೆ ಚೆನ್ನಾಗಿ ಗೊತ್ತು. ಹೆಸರಿಗೆ ಹೇಳ್ಬಿಟ್ಟು ಗುರುನ ಕೂಡ್ಸ್ಕೊಂಡ್ಬಿಡೋದು ಹೃದಯದಲ್ಲಿ, ಆಮೇಲೆ ತಪ್ಪುಗಳು ಮಾಡ್ತಾ ಇರೋದು. ಇದಕ್ಕೆ ಏನಪ್ಪ ಅಂತ ಎಕ್ಸಾಂಪಲ್, ಯಾವ ಮನುಷ್ಯನ ಕೇಳಿ ನಾನು ಶರಣಾಗತಿ ಹೊಂದಿದ್ದೀನಿ, ಶರಣಾಗತಿ ಬೆಲೆ ಏನು ಅಂತ ಗೋಚರ ಇಲ್ಲ, ಶರಣಾಗತಿ ಹೊಂದಿದ್ದೀನಿ, ಮಾಡೋ ತಪ್ಪುಗಳೆಲ್ಲ ಮಾಡ್ತಾರೆ. ಇದೇನು ಶರಣಾಗತಿಗೆ ಹೆಸರಾ? ಶರಣಾಗತಿಗೆ ಹೆಸರಲ್ಲ. ಶರಣಾಗತಿಗೇನು ಇಂದ್ರಿಯ ಮನಸ್ಸು ಹೃದಯ ಅಂತರಾಳದಿಂದ ತನ್ನಂತಾನು ಶರಣಾಗತಿ ಹೊಂದಬೇಕು. ಆ ಶರಣಾಗತಿ ಹೊಂದಾಗ ಅವನಲ್ಲಿ ಒಂದು ತಪ್ಪು ಭಾವನೆ ಬರಬಾರ್ದು, ಒಂದು ತಪ್ಪು ಆಲೋಚನೆ ಬರಬಾರ್ದು, ಕೆಟ್ಟ ಕೆಲಸ ಮಾಡಬಾರ್ದು, ಇದು ಯಾವುದು ಬರಬಾರ್ದು. ಇದು ನಿಜವಾದ ಶರಣಾಗತಿ. ಈ ಶರಣಾಗತಿ ಹೊಂದಿದ್ರು ಏನ್ ಮಾಡ್ತಾ ಇದಾರೆ? ತಪ್ಪುಗಳು ಆಗ್ತಾ ಇದೆ, ಅದಕ್ಕೆ ಅವ್ರು ಶರಣಾಗತಿ ಹೊಂದಿಲ್ಲ. ಇಲ್ಲೇನ್ ಮಾಡ್ತಾ ಇದಾರೆ? ನಾನು ಶರಣಾಗತಿ ಹೊಂದಿದ್ದೀನಿ ಅಂತ ಹೇಳ್ಬಿಡೋದು, ಮಾಡೋದೆಲ್ಲ ತಪ್ಪುಗಳು. ಇದು ಪಾಪ ಕರ್ಮ ಎಷ್ಟು ಆಗುತ್ತೆ ಅಂದ್ರೆ ಹೇಳಕ್ಕಾಗಲ್ಲ, ಅಷ್ಟಾಗುತ್ತೆ. ಆದ್ರಿಂದನೇ ಪ್ರತಿ ನಿಮಿಷ ಪ್ರತಿ ಸೆಕೆಂಡು ಚೆನ್ನಾಗಿ ನಾವು ಜಾಗರೂಕತೆಯಿಂದ ಒಂದೊಂದು ತೆಗೆದುಹಾಕ್ಬೇಕು ಅನ್ನೋದಕ್ಕೆ ಇದು ಹೇಳ್ತಾ ಇದ್ದಾರೆ. ಥಿಯಾಸಫಿ ಕೆಲಸವು ಎಂದರೂ ಒಂದೇ, ತಾನು ಎಂದರೂ ಒಂದೇ. ಅಂದ್ರೆ ತಾನು ಬೇರೆ, ಥಿಯಾಸಫಿ ಕೆಲಸ ಬೇರೆ, ಎರಡೂ ಅಲ್ಲ, ಎರಡೂ ಒಂದೇ ಅನ್ನೋ ರೀತಿಯಲ್ಲಿ ಹೇಳ್ತಾ ಬರ್ತಾರೆ. ಯಾರಾದ್ರೂ ತನ್ನ ಕೆಲಸದ ವಿಷಯದಲ್ಲಾಗಲಿ ಅಥವಾ ತನ್ನ ವಿಷಯದಲ್ಲಾಗಲಿ ಭಿನ್ನ ಭಿನ್ನ ಅಭಿಪ್ರಾಯ ತಿಳಿದರೆ ಅಂತಹವರು ಥಿಯಾಸಫಿ ಶತ್ರುಗಳನ್ನು ಭಾವಿಸುವ ಮಷ್ಟಿಗೆ ಸಂಕುಚಿತ ಮನೋಭಾವನೆ ಹೊರಗುತ್ತಾರೆ. ಇಲ್ಲಿ ಇನ್ನೊಂದು ಯಾಕಪ್ಪ ಅಂದ್ರೆ, ಇಲ್ಲಿ ನಾವು ಯಾವುದೇ ವಿಚಾರ ತಗೊಂಡು ನಮ್ಮಲ್ಲಿ ಸಂಕುಚಿತ ಮನೋಭಾವನೆ ತುಂಬಾ ಇರುತ್ತೆ. ಈ ಸಂಕುಚಿತ ಮನೋಭಾವನೆ ಬೇರೆ ಸಹಿತ ಕಿತ್ತಾಗ್ತಾ ಇದ್ರೆ ಬೇರೆಯವ್ರು ನಮ್ಮ ನೋಡಿದಾಗ ನಮ್ಮಲ್ಲಿ ಏನಿದೆ ಅಂತಂದ್ರೆ ಈ ನಾನು ನನ್ನದು ಇದೆಯಲ್ವಾ, ಆಗ ಅವರು ಪ್ರತ್ಯೇಕತೆ ಭಾವನೆಯಿಂದ ನೋಡ್ತಾ ಇರ್ತೀನಿ. ಯಾವ ರೀತಿ? ನನಗೆಲ್ಲ ಸಿಕ್ತು, ನಾನು ಎಲ್ಲದರಲ್ಲೂ ಉದ್ಧಾರ, ನಾನು ಎಲ್ಲದರಲ್ಲೂ ಶ್ರೇಷ್ಠ, ಈ ಅಹಂಭಾವ ನಾವು ಬೆಳೆಸ್ಕೊಂತಾ ಹೋಗ್ತೀವಿ. ಅದಕ್ಕೆ ಈ ಸ್ವಾರ್ಥ ಇರೋದ್ರಿಂದ ಅದು ನೋಡಿ ನೋಡಿ ತೆಗ್ದಾಕಿದ್ದು ಯೋಗಿ ಲೆಗ್ಬಿಟರ್ ಹೇಳ್ತಾ ಇರೋದು. ಹೆಜ್ಜೆ ಹೆಜ್ಜೆಗೂ ಅದಾಗಬಾರ್ದು ಅಂದ್ರೆ ನಮ್ಮ ಮನೋಭಾವನೆಯನ್ನ ಸರಿಯಾದ ರೀತಿ ನೋಡ್ಕೋಕೆ ನಾವು ಪ್ರಯತ್ನ ಪಡಬೇಕು. ಥಿಯಾಸಫಿ ಅಂದ್ರೆ ತಾನು ತಿಳಿದಿರುವುದೇ ಸರಿ, ಉಳಿದವರು ಅದನ್ನ ಅರ್ಥ ಮಾಡಿಕೊಂಡಿಲ್ಲ ಎಂಬುವರ ಮಷ್ಟಿಗೆ ಅಹಂಭಾವನು ಕೂಡಿರುತ್ತಾರೆ. ಇದು ತುಂಬಾ ತಪ್ಪು. ಈ ಅಹಂಭಾವ ನಮಗೆ ಬರಬಾರ್ದು ಅಂತ ಹೇಳ್ತಾರೆ. ಇಂತಹ ಮನೋಭಾವನೆಯಲ್ಲಿ ನಾನು ಎಂಬುದು ಮತ್ತೊಂದು ರೂಪದಲ್ಲಿ ತಾಂಡವಾಡದಂತೆ ಆಗುತ್ತದೆ. ಈ ನಾನು ಅನ್ನೋದ್ರಿಂದನೇ ಎಲ್ಲ ಬರೋದು. ಸಂಕೋಚಿತ ಮನೋಭಾವನೆ ಬಂತು, ಅಲ್ಲಂದ್ರೆ ಸಂಕೋಚಿತ ಮನೋಭಾವನೆ ಪ್ರತ್ಯೇಕತೆ ಭಾವನೆ ಬಂತು, ನಾನು ಅಂತ ಬಂತು. ಇವೆರಡೂ ಬಂದಾಗ ನನ್ನೆಲ್ಲ ಆಯ್ತು, ಅಹಂಭಾವ ಪ್ರಾರಂಭ ಆಗೋಯ್ತು, ಅಹಂಕಾರ ಅನ್ನೋದು ಜಾಸ್ತಿ ಆಯ್ತು. ಆಗ ಪುನಃ ಅದನ್ನು ಕಳಚಿ ಹಾಕಲು ಮೊದಲಿನಂತೆ ಶ್ರಮಿಸಬೇಕಾಗುತ್ತದೆ. ನಿಮಿಷಕ್ಕೂ ನಾವು ನೋಡ್ಕೊಂಡು ಅದು ತೆಗೆದೇ ಇದ್ರೆ ನಾವೇನಾಗ್ತೀವಿ, ಮೊದಲಿನಂತೆ ಆಗೋಗ್ತೀವಿ. ಮೊದಲು ಹೇಗಿದ್ವೋ ಕಾಯ ವಾಚ ಮನಸ್ಸು ಸಿದ್ಧ ಮಾಡ್ಕೊಂಡಿಲ್ವೋ ಅದೇ ರೀತಿ ಆಗೋಗ್ತೀವಿ. ಅದು ಆಗ್ಬಾರ್ದು ಅಂತಂದ್ರೆ ಹೆಜ್ಜೆ ಹೆಜ್ಜೆಗೂ ಪರೀಕ್ಷೆ ಮಾಡ್ಕೊಬೇಕು, ಜಾಗೃತತೆ ಇರಬೇಕು, ಎಚ್ಚರಿಕೆ ಇರಬೇಕು, ಗಮನ ಇರಬೇಕು. ಇವೆಲ್ಲ ನಾವು ಚೆನ್ನಾಗಿ ಬಳಸ್ಕೊಂಡಾಗ ಮಾತ್ರ ನಾನು ನನ್ನದು ಹೃದಯದಿಂದ ಕಿತ್ತಾಕಿ ಅಲ್ಲಿ ಗುರುದೇವರು ಇಟ್ಕೊಳ್ಳಕ್ಕೆ ಸಾಧ್ಯವಾಗುತ್ತದೆ. ಶಿಷ್ಯನ ಆಶಿಸಬೇಕಾದ ಮೇಲ್ಮೈ ಒಂದೇ ಒಂದು, ಅದೇನೆಂದರೆ ಇತರರ ದೃಷ್ಟಿಯಲ್ಲಿ ತಾನು ಕೆಲಸಕ್ಕೆ ಬಾರದವನಂತೆ ಆಗಬೇಕು. ಇದು ಮುಖ್ಯ. ಯಾವುದೇ ಕೆಲಸ ಮಾಡಲಿ ಎಲೆ ಮರೆಯ ಕಾಯಿನಂತೆ ಕೆಲಸ ಮಾಡಬೇಕು. ಎಲೆ ಮರೆಯ ಕಾಯಿನಂತೆ ಕೆಲಸ ಮಾಡಿದಾಗ ನೋಡಿದ ಜನಕ್ಕೆ ಇವನ್ ಕೆಲ್ಸಕ್ಕೆ ಬಾರ್ದವನು, ಏನೋ ಬರ್ತಾನೆ ಹೋಗ್ತಾನೆ, ಅವ್ನಿಗೆ ಏನ್ ಗೊತ್ತಪ್ಪ ಬಿಡಪ್ಪ ಅಂತಾರೆ. ಆದ್ರೆ ಅವನಲ್ಲಿ ಏನಿದೆ? ಎಲ್ಲರಿಗೂ ಚೈತನ್ಯ ಒಂದೇ, ಎಲ್ಲರಲ್ಲಿರೋ ಆತ್ಮನೂ ಒಂದೇ, ಎಲ್ಲರಲ್ಲೂ ಕೂಡ ಸಹಾಯ ಮಾಡ್ಬೇಕು, ಸೇವೆ ಮಾಡ್ಬೇಕು, ಸಂಕಲ್ಪ ಮಾಡ್ಬೇಕು, ಈ ತರ ಲೋಕದೃಷ್ಟಿಯಿಂದ ಕೆಲಸ ಮಾಡ್ಬೇಕನ್ನೋ ಭಾವನೆ ಬಿಟ್ಟು ಅವನಲ್ಲಿ ಇನ್ನೇನೂ ಇಲ್ಲ. ಆಗ ಅವನೇನ್ ಮಾಡ್ತಾರೆ? ಎಲೆ ಮರೆಯಕಾಯಿ ರೀತಿ ಸೇವೆ ಸಹಾಯ ಮಾಡ್ತಾ ಹೋಗ್ತಾನೆ. ಈ ರೀತಿ ಮಾಡ್ತಾ ಇದ್ದಾಗ ನೋಡೋ ತನಗೆ ಕೆಲ್ಸಕ್ಕೆ ಬಾರ್ದವನಾಗಿರ್ಬೇಕು, ಗುರುಗಳ ಕೆಲಸಕ್ಕೆ ಒಂದು ಚಾನೆಲ್ ಕೆಲಸ ಮಾಡೋದಕ್ಕೆ ಪ್ರಯತ್ನ ಪಡ್ತಾನೆ. ಗುರುದೇವರು ತನ್ನ ಹೃದಯ ಮಧ್ಯದಲ್ಲಿ ಸ್ಥಿರವಾಗಿ ನಿಲ್ಲಬೇಕಾದ್ರೆ ಕೆಲಸಕ್ಕೋಸ್ಕರ ಕೆಲಸ ಮಾಡಬೇಕು ವಿನಃ ಅದರ ಮೂಲಕ
ಬರಬಹುದಾದ ಕೀರ್ತಿಗೋಸ್ಕರ ಮಾಡಕೂಡದು. ನಾವೇನ್ ಮಾಡ್ಬೇಕು, ಈ ರೀತಿ ಹೃದಯ ಮಧ್ಯದಲ್ಲಿ ನಮ್ಮ ಗುರುದೇವನ ನಿಲ್ಲಿಸ್ಕೊಂಡಾಗ ಕೆಲಸಕ್ಕೋಸ್ಕರ ಕೆಲಸ ಮಾಡಬೇಕು, ಕರ್ತವ್ಯಗೋಸ್ಕರ ಕರ್ತವ್ಯ ಮಾಡ್ಬೇಕು, ವಿನಃ ನಾವು ಕೀರ್ತಿಗೋಸ್ಕರ ಮಾಡಬಾರ್ದು. ಎಲ್ಲಿ ಯಾರಾದ್ರೂ ಒಂಚೂರು ಹೊಗಳ್ಳಿ ಅಥವಾ ಯಾರಾದ್ರೂ ಒಂಚೂರು ಕೀರ್ತಿ ಬರ್ಲಿ ಅಂತ ಏನಾದ್ರೂ ಒಂದು ಸೆಕೆಂಡ್ ಆ ಥಾಟ್ ಬಂತು ಅಂದ್ರೆ ನಮ್ಮಲ್ಲಿ ಅಹಂಭಾವ ಪ್ರಾರಂಭ ಆಗೋಯ್ತು. ಆದ ರೀತಿ ಆಗೋದ್ರಿಂದ ನಮ್ಗೇನು ಹೇಳ್ತಾ ಇದೆ, ತಾನು ಮಾಡುವಂತ ಸೇವಾ ಕಾರ್ಯವು ತನಗೋಸ್ಕರ ಮಾಡತಕ್ಕದ್ದಲ್ಲ, ಅದು ಗುರುಗಳಿಗೋಸ್ಕರ ಮಾಡಲ್ಪಡಬೇಕು. ಈ ಭಾವನೆ ನಮ್ಮಲ್ಲಿ ಇರ್ಬೇಕು, ಹೆಜ್ಜೆ ಹೆಜ್ಜೆಗೂ ನಮ್ಮಲ್ಲಿ ಇರ್ಬೇಕು. ನಾನು ಸೇವೆ ಮಾಡ್ತಾ ಇರೋದು ಗುರುಗಳ ಕೆಲಸ, ಗುರುಗಳಿಗೋಸ್ಕರ ಮಾಡ್ತಾ ಇದೀವಿ, ನಾನು ನನ್ನದಲ್ಲ ಅನ್ನೋ ಭಾವನೆಯಲ್ಲಿ ಪೂರ್ತಿ ಅವನಿಗಿರ್ಬೇಕು. ಇತರರು ಏನಾದ್ರೂ ಕಾರ್ಯತತ್ಪರರಾದರೆ ಅಂತ ಕಾರ್ಯಕ್ಕೆ ತನ್ನದರಂತೆಯೇ ಬೆಂಬಲ ನಿಲ್ಲಬೇಕು, ಇದು ಮುಖ್ಯ. ಈಗ ಇತರರಿಗೋಸ್ಕರ ಕೆಲಸ ಮಾಡ್ಬೇಕು ಒಂದು ಕಡೆ ಇದ್ರೆ, ಬೇರೆಯವ್ರು ಏನಾದ್ರು ಕಾರ್ಯ ಕೆಲಸ ಮಾಡ್ತಾ ಇದ್ರೆ ಅವ್ರಿಗೆ ಬೆಂಬಲವಾಗಿ ನಿಲ್ಬೇಕು, ಅವ್ರಿಗೂ ನಾವು ಜೊತೆಲಿ ಹೋಗಿ ಸೇವೆ ಮಾಡೋದಕ್ಕೆ ಸಹಾಯ ಮಾಡ್ಬೇಕು. ಅವ್ರು ಏನಾದ್ರು ಕೇಳ್ತಾರ ಮಾಡ್ತಾರ ಅಥವಾ ಅವ್ರಿಗೊಂದು ಏನಾದ್ರೂ ಒಂದು ಉದ್ದೇಶ ಮಾಡ್ತಿದ್ರ, ಆ ಉದ್ದೇಶ ನೆರವೇರ್ಬೇಕು ಅಂದ್ರೆ ನಮ್ಮೊಂದು ಸಂಕಲ್ಪ ಕಲ್ಸೋದು, ನಾವೊಂದು ಸೇವೆ ಮಾಡೋದು, ಈ ರೀತಿ ಅವ್ರ ಜೊತೆ ಕೂಡ್ಬೇಕು, ಆಗ ಅವ್ರ ಬೆಂಬಲ ಕೊಡ್ಬೇಕು ನಾವು. ಮುಖ್ಯವಾದುದೇನೆಂದರೆ ಆ ಕೆಲಸ ಮಾಡಲ್ಪಡಬೇಕಾದುದರಿಂದ ಕೆಲಸವು ಮುಖ್ಯ ವಿನಃ ಮಾಡುವವನ ಮುಖ್ಯನಲ್ಲ, ಇದು ಮುಖ್ಯ. ಕೆಲಸ ಆಗ್ಬೇಕು ನಮ್ಗೆ. ಈಗ ನಾವು ಎಕ್ಸಾಂಪಲ್ ತಗೊಂಡು ನಮ್ಮ ಸೊಸೈಟಿಲಿ ನಾವು ಕೆಲಸ ಮಾಡ್ಬೇಕು ಅಂದ್ರೆ ಎಲ್ಲ ಸೇರಿ ನಾವು ಕೆಲಸ ಮಾಡ್ಕೊಂಡ್ಬಿಡ್ತೀವಿ, ಒಬ್ಬೊಬ್ರಿಗೆ ಒಂದೊಂದು ಕೆಲಸ ವಹಿಸ್ತಾರೆ, ಎಲ್ಲ ಕೆಲಸ ಸೇರಿ ನಾವು ಮಾಡ್ತೀವಿ, ಒಗ್ಗಟ್ಟಿಂದ ಮಾಡ್ತೀವಿ. ನಮ್ಮಲ್ಲಿ ಏನಿತ್ತು, ನೀನ್ ಮಾಡ್ದೆ ನಾನ್ ಮಾಡ್ದೆ ಅಂದ್ರೆ ಭಾವನೆ ಇಲ್ಲ, ಕೆಲಸ ಕಾರ್ಯ ಆಗ್ಬೇಕು, ಇಷ್ಟೇ ನಾವು ಮುಖ್ಯವಾಗಿರೋದು. ಈ ಕೆಲಸ ಕಾರ್ಯ ಮಾಡ್ಬೇಕಾದ್ರೆ ಎಲ್ಲರೂ ಸೇರಿ ಮಾಡ್ಕೊಂಡಾಗ ಆ ಕೆಲಸ ಏನಿತ್ತು ಅಂತ ಸೇವೆ ಆಗ ಅಥವಾ ಕೆಲಸ ಆಗ್ಲಿ ಸರಾಗವಾಗಿ ನಡ್ಕೊಂಡು ಹೊಟ್ಟೋಗುತ್ತೆ. ಯಾರು ಅಲ್ಲಿ ನೋಡೋ ಕೆಲಸ ಇಲ್ಲ, ಮಾಡೋ ಕೆಲಸ ಇಲ್ಲ, ಸರಾಗವಾಗಿ ನಡ್ಕೊಂಡು ಹೋಗುತ್ತೆ. ಇದಕ್ಕೆ ಇನ್ನೆಲ್ಲ ಏನಪ್ಪ, ಆ ಗುರುಗಳ ಆಶೀರ್ವಾದ ನಮ್ಗೆ ಯಾವಾಗ್ಲೂ ಇದ್ದೇ ಇರುತ್ತದೆ. ಹೀಗೆ ತಾನು ಮಾಡುವ ಕೆಲಸಕ್ಕೆ ಮಹತ್ವ ಕೊಡುವ ಸ್ವಭಾವ ಆಗಲಿ, ಇತರ ಕೆಲಸವನ್ನು ಟೀಕಿಸುವುದಾಗ್ಲಿ ಕೂಡದು. ಅಂದ್ರೆ ಇಲ್ಲಿ ನಾನು ಯಾವುದೇ ಕೆಲಸ ಮಾಡ್ಬೇಕಂದ್ರೆ ಮಹತ್ವ ಕೊಡಬಾರ್ದು, ಅಂದ್ರೆ ನಾನ್ ಮಾಡ್ತಾ ಇದೀನಿ ಭಾವನೆ ಬರಬಾರ್ದು. ಅದ್ರ ಜೊತೆಗೆ ಇನ್ನೊಂದು ಏನ್ ಹೇಳ್ತಾರೆ, ಟೀಕೆ ಮಾಡ್ಬಾರ್ದು. ಈಗ ಎಲ್ಲರೂ ಸೇರಿ ಮಾಡ್ತಾ ಇದ್ರೆ ಒಬ್ಬೊಬ್ರು ಇನ್ನೊಂಥರ ಕೆಲಸ ಮಾಡ್ತಾರೆ, ಒಬ್ರು ಜಾಸ್ತಿ ಮಾಡ್ಬೋದು, ಇನ್ನೊಬ್ರು ಕಡಿಮೆ ಮಾಡ್ಬೋದು, ಇನ್ನೊಬ್ರು ಅವ್ರ ಪ್ರಜ್ಞೆ ವಿಕಾಸವಾಗಿಲ್ಲ, ಒಬ್ಬೊಬ್ರು ಒಂದೊಂದು ರೀತಿಲಿ ಅವ್ರನ್ನ ಟೀಕೆ ಮಾಡಬಾರ್ದು. ಟೀಕೆ ಮಾಡೋದು ತುಂಬಾ ದೊಡ್ಡ ತಪ್ಪು ಅಂತಾರೆ. ಯಾಕಂದ್ರೆ ಟೀಕೆ ಮಾಡಿದ್ರೆ ಮೊದಲು ನನ್ನನ್ನು ನಾವು ನೋಡ್ಕೋಬೇಕು. ನನ್ನೆಲ್ಲ ಗುಣ ಇತ್ತು ಹಿಂದೆ, ಈಗ ಗುಣ ಇಲ್ಲ, ಅದ್ರಿಂದ ಇವತ್ತು ಅವರಲ್ಲಿ ಇರ್ಬೋದು, ನಾಳೆ ಸರಿ ಹೋಗ್ಬೋದು. ಇದಕ್ಕೋಸ್ಕರ ನಾವು ಯಾಕೆ ಟೀಕೆ ಮಾಡ್ಬೇಕು? ಇಂಥ ಮನೋಭಾವನೆ ಬೆಳೆಸ್ಕೋಬೇಕು. ಇದನ್ನೇ ಗುರುಗಳು ನೋಡೋದು, ನಿನ್ನ ಮನೋಭಾವನೆ ಯಾವ ರೀತಿ ಇದೆ, ಯಾವ ರೀತಿ ಕೆಲಸ ಮಾಡ್ತಾರೆ ಗುರುಗಳು ಪರೀಕ್ಷೆ ಮಾಡೋದು. ಇದನ್ನೇ ನಮ್ಮನ್ನ ಕೆಲವರು ತಮ್ಮ ಕೆಲಸವನ್ನು ಇತರರು ಹೊಗಳಲಿ ಎಂಬ ಉದ್ದೇಶದಿಂದ ಅದನ್ನು ಅಲ್ಲಗೆಳೆಯುತ್ತಾರೆ. ಬೇರೆಯವ್ರ ಕೆಲಸ ಏನ್ ಮಾಡ್ತಾರೆ, ಒಂದು ಬೂಟಾಟಿಕೆಯಿಂದ ಕೆಲಸ ಮಾಡ್ತಾರೆ. ಆ ಬೂಟಾಟಿಕೆ ಕೆಲಸ ಮಾಡಿದ್ರೆ ಇತರರು ತನ್ನನ್ನು ಹೊಗಳಲಿ, ಆ ಹೊಗಳೋದ್ರಿಂದ ನನ್ನ ಕೀರ್ತಿ ಅನ್ನೋದು ಬರ್ಲಿ, ತನಗೆ ಅಭಿಮಾನ ಬರ್ಲಿ, ಇದನ್ನೆಲ್ಲ ಯೋಚನೆ ಮಾಡಿದ್ರೆ ಏನ್ ಬರುತ್ತೆ, ಅಹಂಕಾರ ಜಾಸ್ತಿ ಆಗ್ತಾ ಹೋಗುತ್ತದೆ. ಇದು ಕಾಪಿಟ್ಯವೇ. ಅಂದ್ರೆ ಯಾವಾಗ ಕಾಪಿಟ್ಯ ಅಂತಂದಾಗ ಅದು ಬೂಟಾಟಿಕೆ ಆಗೋಯ್ತು. ಅದು ಯಾರಾದರೂ ಒಂದು ಕೆಲಸವನ್ನು ಮಾಡಿದರೂ ಸರಿಯೇ, ಅದು ಉನ್ನತ ಮಟ್ಟದಾದರೂ ಅದನ್ನು ಮೆಚ್ಚಿಕೊಳ್ಳಲೇಬೇಕು. ನೋಡಿ ಇಲ್ಲಿ ಏನ್ ಹೇಳ್ತಾ ಇದ್ರೆ, ತಮ್ಮನ್ನು ತಾವು ಹೊಗಳ್ಕೊಳ್ಳೋಕೆ ಬಿಡಬಾರ್ದು, ಇತರರು ಒಳ್ಳೆ ಕೆಲಸ ಮಾಡಿದ್ರೆ ಮೆಚ್ಕೋಬೇಕು. ಇದು ನಮ್ಮಲ್ಲಿ ಬರ್ಬೇಕಾಗೋದು, ನಮ್ಮ ಉದ್ದೇಶನೇ ಆಗಿರ್ಬೇಕು. ಬೇರೆಯವ್ರು ಇತರವ್ರು ಏನಾದ್ರೂ ಚೆನ್ನಾಗಿ ಮಾಡಿದ್ರೆ ಅವ್ರು ಹೊಗಳ್ಬೇಕು, ಅದ್ರಲ್ಲಿ ನಮ್ಮಲ್ಲಿ ಯಾವ ಮನೋಭಾವನೆ ಇಟ್ಕೋಬಾರ್ದು. ಅವ್ರು ಚೆನ್ನಾಗಿ ಮಾಡ್ತಾ ಇದಾರಲ್ಪ, ನೀನ್ ಚೆನ್ನಾಗಿ ಮಾಡಿದೀಯಾ, ಇನ್ನೂ ಚೆನ್ನಾಗಿ ಮಾಡಕ್ ನಿನ್ ಶಕ್ತಿ ಇದೆ, ನೀನ್ ಮಾಡು ಅನ್ನೋ ಭಾವನೆಯಲ್ಲಿ ಹೇಳ್ಬೇಕು. ಅದು ಬಿಟ್ಬಿಟ್ಟು ಅವ್ರನ್ನ ಮೆಚ್ಚಕ್ಕೆ ಹೋಗಲ್ಲ, ಏನೋ ಒಂದು ವಿಭಾಜನದಿಂದ ನೋಡುದು, ಅದು ಕೂಡ ನಮ್ದು ತಪ್ಪು ಅಂತಾರೆ. ಇಲ್ಲಿ ಪ್ರಜ್ಞಾ ಕೇಂದ್ರ ಅಂದಿದ್ವಲ್ವಾ, ಈ ಪ್ರಜ್ಞಾ ಕೇಂದ್ರ ವಿಕಾಸ ಆಗ್ಬೇಕಾದ್ರೆ ನಾನಾ ರೀತಿ ನಮ್ ಕೆಲಸ ಮಾಡ್ತಾ ಇದೆ. ಆ ಪ್ರಜ್ಞಾ ಕೇಂದ್ರದಲ್ಲಿ ಒಂದೊಂದು ಲೋಪದೋಷ ತೆಗಿಬೇಕು ಅನ್ನೋದನ್ನ ಹೆಜ್ಜೆ ಹೆಜ್ಜೆಗೆ ನಮ್ಗೆ ಯೋಗ ಲೆಗ್ಬಿಟ್ಟರು ವಿವರಣೆ ಕೊಡ್ತಾ ಹೋಗ್ತಾ ಇದ್ದಾರೆ. ಬೇರೆ ಇನ್ನೆಲ್ಲೂ ನೋಡ್ಕೊಳ್ಳೋ ಕೆಲಸ ಇಲ್ಲ, ನಮ್ಮನ್ನ ನಾವು ನೋಡ್ಕೊಳ್ಳೋದೇ ಆಗುತ್ತೆ. ಈ ರೀತಿ ಯಾವ್ದಪ್ಪ ಅಂದ್ರೆ ನನ್ನೊಳಗೆ ಏನೇನಿದೆಯೋ ಅದು ತೆಗಿತಾ ಬರ್ಬೇಕು. ಆ ತೆಗಿತಾ ಬಂದಾಗ ಆ ಶುದ್ಧವಾಗ್ತಾ ಬರುತ್ತೋ, ಯಾವಾಗ ಶುದ್ಧವಾಗ ಬರುತ್ತೋ ಆ ಪ್ರಜ್ಞಾ ಕೇಂದ್ರ ವಿಕಾಸ ಆಗುತ್ತೆ. ಕೇಂದ್ರ ಇರೋದಲ್ಲೇ ಇರುತ್ತೆ, ಪ್ರಜ್ಞೆ ವಿಕಾಸ ಆಗ್ತಾ ಬರುತ್ತೆ. ಯಾರಾದ್ರೂ ಒಂದು ಕೆಲಸವನ್ನು ಮಾಡಿದರು ಸರಿಯೇ, ಅದು ಉನ್ನತ ಮಟ್ಟದಲ್ಲಿ ಅದನ್ನು ಮೆಚ್ಚಿಕೊಳ್ಳಬೇಕು. ನಿನ್ನದಾಗಲಿ ನನ್ನದಾಗಲಿ ಅಥವಾ ಇತರೆಯರು ಯಾರಾದರೂ ಮಾಡಿರಲಿ ಅದು ಒಳ್ಳೆಯದಾಗಿದ್ದಲ್ಲಿ ಒಳ್ಳೆಯದೇ ಎಂಬುದನ್ನು ಆ ಕಲಾ ಔಪಹಾರಿಕರು ಹೇಳ್ತಾನೆ. ಸಾಧುವಾದ ಮಾತು. ಒಬ್ಬ ಕಲಾ ಔಪಹಾರಿಕ ಹೇಳ್ತಾನೆ, ಯಾರಾದ್ರೂ ಇತರರು ಒಳ್ಳೇದ್ ಕೆಲಸ ಮಾಡಿದ್ರೆ ಒಳ್ಳೇದ್ ಮಾಡಿದ್ದಾನೆ ಅಂತ ಅವನು ಹೊಗಳಿ ತಪ್ಪಿಲ್ಲ, ಯಾಕಂದ್ರೆ ಮೇಲ್ಮಟ್ಟಕ್ಕೆ ಹೇಳ್ಬೇಕು. ಆದ್ರಿಂದ ಅದೇ ಒಬ್ಬನ ಕೆಲಸ ಸರಿಯಾಗಿ ಮಾಡ್ಲಿಲ್ಲ ಅಂದ್ರೆ ಅವ್ನು ತೆಗಿಬೇಡ್ರಿ, ಅವನಲ್ಲಿ ಯಾವ್ದೋ ಒಂದು ಒಳ್ಳೆ ಗುಣ ಇರುತ್ತೆ,
ಅದನ್ನ ನೋಡ್ಕೊಂಡು ಇವತ್ತು ನೀನ್ ಮಾಡಿದ್ಯಾ, ನೆನ್ನೆ ನೀನ್ ಮಾಡಿದೆಲ್ಲ ಸರಿಯಾಗಿತ್ತು, ಇವತ್ತು ಇದನ್ನ ಮಾಡು, ನಾಳೆ ಇದ್ರಲ್ಲಿ ಸ್ವಲ್ಪ ಹೆಚ್ಚು ಕಮ್ಮಿ ಇದ್ರೆ ನಾಳೆ ತಿದ್ದುಕೊಪ್ಪ. ಈ ರೀತಿ ಅವಳನ್ನು ಹೇಳಿದಾಗ ಅವಳಲ್ಲಿ ಬದಲಾವಣೆ ಆಗೋದಕ್ಕೆ ಪ್ರಾರಂಭ ಆಗುತ್ತದೆ. ಈ ರೀತಿ ನಾವು ಒಬ್ಬೊಬ್ಬರನ್ನು ಬದಲಾವಣೆ ಮಾಡೋದು ಸಾಧ್ಯ ಅಂತ ಹೇಳ್ತಾ ಇದ್ದಾರೆ. ಇನ್ನು ಜೀವನ್ಮುಕ್ತ ಗುರುಗಳು ಮಾತ್ರ ಸರ್ವತೋಮುಖವಾಗಿ ಬೆಳೆದಿರುತ್ತಾರೆ. ಅಷ್ಟೆಲ್ಲ ನಮ್ಗೆ ಗೊತ್ತಿರೋ ವಿಷಯ. ಆ ಜೀವನ ಮುಕ್ತ ಗುರುಗಳು ಮಾತ್ರ ಸರ್ವತೋಮುಖವಾಗಿ ಬೆಳೆದಿದ್ದಾರೆ. ಎಲ್ಲಾ ರೀತಿ ಎಲ್ಲಾ ತರದಲ್ಲಿ ಅವ್ರು ಬೆಳೆದಿದ್ದಾರೆ. ಉಳಿದವರೆಲ್ಲರೂ ಒಂದಲ್ಲ ಒಂದು ವಿಧವಾದ ಕೊರತೆ ಉಳ್ಳವರೇ ಆಗಿರುತ್ತಾರೆ ಅಷ್ಟೇ. ಇಲ್ಲಿ ಗುರುಗಳಿಗೂ, ಸಿದ್ಧ ಪುರುಷರಿಗೂ, ಮಹಾತ್ಮರಿಗೂ, ಸಾಧಕರಿಗೂ ಮತ್ತೆ ಸಾಮಾನ್ಯ ಮನುಷ್ಯರಿಗೂ, ಶಿಷ್ಯರಿಗೂ ಈ ರೀತಿ ಒಂದೊಂದೇ ತೆಗೆದುಕೊಂಡು ಬಂದಾಗ, ಗುರುಗಳಿಂದ ಸಾಮಾನ್ಯ ಮನುಷ್ಯರಿಗೆ ಬಂದಾಗ ಸಾಮಾನ್ಯ ಕೊರತೆಗಳು ಬೇಕಾದಷ್ಟಿರುತ್ತೆ. ಅದೇ ಶಿಷ್ಯನಲ್ಲಿ ಬಂದಾಗ ಸ್ವಲ್ಪ ಕಡಿಮೆ ಆಗುತ್ತೆ, ಅದೇ ದೀಕ್ಷೆ ಬಂದಾಗ ಇನ್ನೂ ಕಡಿಮೆ ಆಗಿರುತ್ತೆ, ಅದೇ ಗುರುಗಳು ಬಂದ್ರೆ ಪರಿಪೂರ್ಣರಾಗ್ತಾರೆ. ಈ ರೀತಿ ಒಂದೊಂದನ್ನು ಮೆಟ್ಲು ಹತ್ತಾ ಹೋಗ್ಬೋದು. ಥಿಯಾಸಫಿ ದಿವ್ಯಜ್ಞಾನವು ನಮ್ಮದಾಗುವುದು ಇರುವುದರಿಂದ ಆ ವಿಷಯ ಇತರರು ನಮ್ಮಿಂದ ಕಲಿಯಬೇಕಾಗುವುದು ಇರುವುದೇನೋ ನಿಜ. ನಮ್ಮಲ್ಲಿ ನಾವು ಥಿಯಾಸಫಿ ಮೆಂಬರ್ ಆಗಿರೋದ್ರಿಂದ ನಮ್ಮಿಂದ ಕಲಿಯೋದು ಬೇಕಾದಷ್ಟಿದೆ, ಅವರಿಂದ ನಾವು ಕಲಿಯೋದು ಕೂಡ ಬೇಕಾದಷ್ಟಿದೆ, ಇತರರಿಂದ ನಾವು ಕಲಿಯೋದು ಬೇಕಾದಷ್ಟಿದೆ, ನಮ್ಮಿಂದ ಕಲಿಯೋದು ಇದೆ. ಅದಕ್ಕೆ ಹೇಳ್ತಾರಲ್ವಾ, ಒಂದು ಮಗುವಿಂದ ಕೂಡ ನಾವು ಕಲಿಯೋದು ಬೇಕಾದಷ್ಟಿದೆ. ಅದಕ್ಕೆ ಹೇಳ್ತಾರೆ ಒಂದು ಉದಾಹರಣೆ. ಯಾರಪ್ಪ ಅಂದ್ರೆ ದತ್ತಾತ್ರೇಯ ಇದು ಗುರುಗಳಿಗೆ 24 ಜನ ಗುರುಗಳಿದ್ರಂತೆ. ಒಂದು ಇರುವೆ, ಒಂದು ಗಿಳಿ, ಒಂದು ಆಸು, ಈ ರೀತಿ ಎಲ್ಲದನ್ನು ಆತ, ಒಂದು ಮೀನು, ಈ ರೀತಿ ಒಂದೊಂದನ್ನು ಗುರು ಆಗ ತೆಗೆದುಕೊಂಡು ಆತ ಉದ್ಧಾರ ಆದ ಅಂತಾರೆ, ಗುರುದೇವನಾದ ಅಂತಾರೆ. ಆ ರೀತಿ ಆ ಮಹಾತ್ಮರಿಗೆ 24 ಗುರುಗಳು ಇರ್ಬೇಕಾದ್ರೆ ನಮ್ಮಂತ ಸಾಮಾನ್ಯ ಮನುಷ್ಯನಿಗೆ ಎಷ್ಟು ಜನ ಗುರುಗಳು ಬೇಕು ಹೇಳಿ? ಹೆಜ್ಜೆ ಹೆಜ್ಜೆಗೂ ಗುರುಗಳು ಬೇಕು. ಹೆಜ್ಜೆ ಹೆಜ್ಜೆಗೂ ನಾವು ಸರಿಯಾದ ರೀತಿ ಮಾರ್ಗದಲ್ಲಿ ಹೋಗ್ಬೇಕಂದ್ರೆ ಚಿಕ್ಕ ಮಗುವಿಂದ ನಾವು ಕಲಿಯೋದು ಬೇಕಾದಷ್ಟಿರುತ್ತೆ ಅಂತ ಇಲ್ಲಿ ಹೇಳ್ಬೋದು. ಈ ದೃಷ್ಟಿಯಿಂದ ಸಹ ನಾವು ಅಹಂಭಾವವನ್ನು ಪಡೆಯದಂತೆ ಜಾಗರೂಕರಾಗಿರಬೇಕು. ಅಂದ್ರೆ ನಾವು ಥಿಯಾಸಫಿ ಸಿಕ್ಕಿದೆ ಮಾಡಿದೆ ಅಂತ ನಾವು ತಿಳ್ಕೊಂಡು ಅಹಂಭಾವ ಪಡಬಾರ್ದು. ಅಹಂಭಾವ ಪಡೆದಿರ ಬೇರೆಯವರು ಯಾವ ರೀತಿ ಇದ್ದಾರೆ ನೋಡ್ಕೊಂಡು ಅವ್ರಿಗೇನಾದ್ರೂ ಸಹಾಯ ಮಾಡ್ಬೋದು, ಅವ್ರಿಗೇನಾದ್ರೂ ವಿಷಯ ಹೇಳ್ಬೋದು. ಆ ರೀತಿ ನಾವು ಮಾಡಿದಾಗ ಮಾತ್ರ ನಮ್ಮಲ್ಲಿ ಅಹಂಭಾವವನ್ನು ಬರೆಯೋದು ಕಡಿಮೆ ಆಗುತ್ತದೆ. ನಾವು ಯಾವಾಗಲೂ ಜ್ಞಾಪಕದಲ್ಲಿ ಇಟ್ಟುಕೊಳ್ಳಬೇಕಾದ ಏನೆಂದರೆ, ಸೌರ ಬ್ರಹ್ಮಾಂಡದಲ್ಲಿ ಸೂರ್ಯ ದೇವನು ಸಮಸ್ತ ಶಕ್ತಿಗಳು ಹೊರಹೊಮ್ಮಿ ಆ ಸೌರ ಮಂಡಲವನ್ನು ಸಜೀವವಾಗಿ ಇಟ್ಟಿರುತ್ತವೆ. ಈ ಸೌರ ಬ್ರಹ್ಮಾಂಡ ಸೂರ್ಯ ದೇವ ಇದನ್ನೆಲ್ಲ ಸೌರ ಬ್ರಹ್ಮಾಂಡ ಸೂರ್ಯ ದೇವ ಆತನ ಸಮಸ್ತ ಶಕ್ತಿಯನ್ನು ಹೊರಹೊಮ್ಮಿದೆ. ಆ ಹೊರಹೊಮ್ಮೆ ಆ ಸೌರ ಬ್ರಹ್ಮಾಂಡವನ್ನ ಸಜೀವವಾಗಿ ಇಟ್ಟಿದ್ದಾನೆ. ಯಾವಾಗ ಸೌರ ಬ್ರಹ್ಮಾಂಡ ಪೂರ್ತಿ ಸಜೀವವಾಗಿ ಇಟ್ಟಿದ್ದಾನೆ ಅಂತಂದ್ರೆ, ಸೌರ ಬ್ರಹ್ಮಾಂಡವು ಒಂದು ವೈಯಕ್ತಿಕ ಘಟಕ. ಅದೇ ರೀತಿ ಹಲವಾರು ಘಟಕಗಳು ಸೇರಿ ಕ್ಷೀರಪಥವಾಗಿದೆ, ಅಂದ್ರೆ ಮಿಲ್ಕಿ ವೇ ಆಗಿದೆ ಎಂಬ ನಿಹಾರಿಕೆಯು ಗ್ಯಾಲಕ್ಸಿ ರಚಿತವಾಯಿತು. ಸೌರ ಬ್ರಹ್ಮ ಒಂದು ವೈಯಕ್ತಿಕವಾದ ಘಟಕ ಅಂತಂದಾಗ ಆ ರೀತಿ ಹಲವಾರು ಘಟಕಗಳು ಸೇರಿದಾಗ ಕ್ಷೀರಪಥವಾಯಿತು. ಅದನ್ನ ಮಿಲ್ಕಿ ವೇ ಅಂತ ಕರೆದಿದೆ. ಅಂತ ಮಿಲ್ಕಿ ವೇನ ನಿಹಾರಿಕೆ ಅಂತ ಹೇಳ್ತೀವಿ, ಅದನ್ನ ಗ್ಯಾಲಕ್ಸಿ ಅಂತ ಹೇಳ್ತೀವಿ. ಅದರಿಂದ ಗ್ಯಾಲಕ್ಸಿ ರಚಿತವಾಯಿತು. ಅದೊಂದು ವಿಕಾಸಗೊಳಿಸಿರುವ ಅಸ್ತಿತ್ವ, ಒಂದು ಸಾಮೂಹಿಕ ಪ್ರಜ್ಞೆ ಯಾವಾಗ ತನ್ನ ಅಸ್ತಿತ್ವ ಬಂತೋ ಅಲ್ಲಿ ಸಾಮೂಹಿಕ ಪ್ರಜ್ಞೆ ಪ್ರಾರಂಭ ಆಯಿತು. ಅದು ನಿರಂತರವಾಗಿ ಸ್ವಪ್ರಜ್ಞೆಯತ್ತ, ವ್ಯಕ್ತೀಕರಣದತ್ತ ಚಲಿಸುತ್ತಾ ಇರುತ್ತದೆ. ಯಾವಾಗ ಅಲ್ಲ ಪ್ರಜ್ಞೆ ಯಾವ ರೀತಿ ನಡೀತಾ ಇದೆ ಅಂದ್ರೆ, ಸಾಮೂಹಿಕ ಪ್ರಜ್ಞೆಯಿಂದ ನಿರಂತರವಾಗಿ ಸ್ವಪ್ರಜ್ಞೆಯತ್ತ ಬಂತು, ಆಮೇಲೆ ವ್ಯಕ್ತೀಕರಣವಾಯಿತು, ಆಮೇಲೆ ಚಲಿಸುತ್ತಾ ಬಂತು. ಆದ್ರೂ ಕೂಡ ಇನ್ನೂ ಸೂಕ್ಷ್ಮವಾದ ಇರುವಿಕೆಯ ಉನ್ನತ ಹಂತಕ್ಕೆ ಪ್ರಜ್ಞಾವತು ಪ್ರವೇಶದಲ್ಲಿ ವಿಕಾಸವಾಗುತ್ತಾ ಇರುತ್ತದೆ. ಆಗ ಸೂಕ್ಷ್ಮದ ಇರುವಿಕೆ ಏನಿದೆಯೋ ಆ ಇರುವಿಕೆ ಉನ್ನತ ಹಂತಕ್ಕೆ ಪ್ರಜ್ಞಾವತು ಪ್ರವೇಶ ಮಾಡಲು ವಿಕಾಸ ಆಗ್ತಾನೆ ಇದೆ. ಅಂದ್ರೆ ಈ ಸೌರ ಬ್ರಹ್ಮಾಂಡಕ್ಕೆ ಇನ್ನೂ ಮೇಲೆ ವಿಕಾಸ ಆಗೋದು ಸಾಧ್ಯ ಇದೆ. ಆ ವಿಕಾಸ ಆಗೋದಕ್ಕೆ ಈ ಪ್ರಜ್ಞೆ ಉನ್ನತ ಮಟ್ಟಕ್ಕೆ, ಆ ಇರುವಿಕೆಯಿಂದ ಉನ್ನತ ಮಟ್ಟಕ್ಕೆ ಏರ್ತಾ ಇದೆ. ಇದು ಒಂದು ಜೀವ ಚೈತನ್ಯದ ಒಂದು ಸೂಕ್ಷ್ಮ ರೂಪವೇ ಆಗಿದೆ. ಆ ಜೀವ ಚೈತನ್ಯಕ್ಕೆ ಅಲ್ಲಿಂದ ಇಲ್ಲಿ ಬರ್ಬೇಕಾದ್ರೆ ಒಂದು ಸೂಕ್ಷ್ಮ ರೂಪದಲ್ಲಿ ನಮ್ಗೆ ಇಲ್ಲಿ ಕೆಲಸ ಮಾಡ್ತಾ ಇದೆ. ಅಂತ ಸೂಕ್ಷ್ಮ ರೂಪವನ್ನು ಸಜೀವವಾಗಿ ಇಟ್ಟಿದ್ದಾರೆ ಈ ಸೌರ ಬ್ರಹ್ಮಾಂಡದಲ್ಲಿ ಅಥವಾ ಸೌರ ಮಂಡಲದಲ್ಲಿ. ಅದರಲ್ಲಿರುವ ಪ್ರತಿಯೊಂದು ಆ ಸೂರ್ಯದೇವನ ಪ್ರತಿಬಿಂಬದಂತೆಯೇ ಇದೆ. ಎಲ್ಲವೂ ಸೂರ್ಯದೇವನ ಪ್ರತಿಬಿಂಬದಂತೆ ಎಲ್ಲ ಕಡೆ ನಮಗೆ ಕಾಣಿಸ್ತಾ ಇದೆ. ಅದರಲ್ಲಿರುವ ಪ್ರತಿಯೊಂದು ಆ ಸೂರ್ಯದೇವನ ಪ್ರತಿಬಿಂಬದಂತಿದೆ. ಹಾಗೆ ನಾವು ಕೆಲಸಗಾರರು ಪ್ರತಿಯೊಬ್ಬರು ಕೂಡ ಶ್ವೇತರ್ಷಿ ಸಮಾಜದ ಸದಸ್ಯರಾದ ನಮ್ಮ ಗುರುಗಳ ಪ್ರಜ್ಞೆಗೆ ಒಂದು ಪ್ರತಿಬಿಂಬವಾಗಿರುತ್ತೇವೆ ಎಂಬುದನ್ನು ಮರೆಯಕೂಡದು. ನೋಡಿ, ಎಲ್ಲಿಂದ ಹೇಗೆ ತಗೊಂಡು ನಾವು ಒಬ್ಬೊಬ್ಬ ಮನುಷ್ಯ ಕೂಡ, ಒಬ್ಬೊಬ್ಬ ಜೀವಿ ಕೂಡ ಶ್ವೇತರ್ಷಿ ಸಂಘದ ಒಬ್ಬೊಬ್ಬ ಮೆಂಬರು ಅಥವಾ ಪ್ರತಿಬಿಂಬ ನಾವೆಲ್ಲ. ಅದನ್ನ ಯಾವತ್ತೂ ನಾವು ಮರಿಬಾರ್ದು. ಯಾವಾಗ ನಾವು ಶ್ವೇತರ್ಷಿ ಸಮಾಜಕ್ಕೆ ಮೆಂಬರು ಅಂತ ಅಂತೀವೋ, ಅದು ದೀಕ್ಷೆ ಪಟ್ಟಾಗ ಕೊಡ್ತಾರೆ ಮೆಂಬರು.
ಆದ್ರೆ ಅದಕ್ಕೆ ಮುಂಚೆ ನಮ್ಮಲ್ಲಿ ಆ ಭಾವನೆ ಇದ್ದಾಗ ನಮ್ಮ ಜೀವನ ಯಾವ ರೀತಿ ನಡ್ಕೊಂಡು ಹೋಗ್ಬೇಕು, ಯಾವ ರೀತಿ ನಾವು ಮಾಡ್ಬೇಕು ಅನ್ನೋದು ಚೆನ್ನಾಗಿ ಗೋಚರವಾಗುತ್ತದೆ. ಅದನ್ನ ನಾವು ಮರಿಬಾರ್ದು ಅಂತಂದ್ರೆ ನಮ್ಮಲ್ಲಿ ಏನಿರ್ಬೇಕು, ವಿವೇಕ, ವೈರಾಗ್ಯ, ಸದಾಚಾರ, ಪ್ರೇಮ, ಇದನ್ನೆಲ್ಲ ನಾವು ಜೀವನದಲ್ಲಿ ಸ್ವಲ್ಪ ಸ್ವಲ್ಪ ಮಟ್ಟಿಗಾದ್ರೂ ನಾವು ಅಳವಡಿಸ್ಕೊಂತ ಹೋಗ್ತಾದ್ರೆ ನಮ್ಮ ದಾರಿ ಸುಗಮವಾಗಿ ಮುಂದುವರಿಯೋದಕ್ಕೆ ಸಾಧ್ಯ ಆಗುತ್ತದೆ. ಅಂದ್ರೆ ಪ್ರಜ್ಞೆ ವಿಕಾಸವಾಗ್ತಾ ಹೋಗುತ್ತದೆ. ನಮ್ಮ ಗುರುಗಳ ಪ್ರಜ್ಞೆ ಒಂದು ಪ್ರತಿಬಿಂಬವಾಗುತ್ತವೆ ಎಂಬುದನ್ನು ಮರೆಯಕೂಡದು. ಪ್ರತಿ ನಿಮಿಷ ಆ ಗುರುಗಳ ಪ್ರಜ್ಞೆಯಲ್ಲಿ ನಮ್ಮ ಪ್ರತಿಬಿಂಬ ಇದೆ ಅಂತ ನಾವು ಯಾವತ್ತೂ ಮರಿಬಾರ್ದು ಅಂತ ಎಚ್ಚರಿಕೆ ಕೊಡ್ತಾ ಇದ್ದಾರೆ. ಏಕೆಂದರೆ ಆ ಶ್ವೇತರ್ಷಿ ಸಮಾಜವು ಈಶ್ವರ ಸಂಕಲ್ಪದಂತೆ ಸದಾ ಕೆಲಸ ಮಾಡುತ್ತಿದೆ. ಈ ಶ್ವೇತರ್ಷಿ ಸಂಘ ಯಾವ ರೀತಿ ಕೆಲಸ ಮಾಡ್ತದೆ ಅಂದ್ರೆ ಈಶ್ವರ ಸಂಕಲ್ಪದಂತೆ ಕೆಲಸ ಮಾಡ್ತದೆ ವಿನಃ ಈಶ್ವರ ಸಂಕಲ್ಪ ಅನುಕೂಲ ಇಲ್ಲದೆ ಅದು ಮಾಡ್ತಾನೆ ಇರಲಿಲ್ಲ. ಈಶ್ವರ ಸಂಕಲ್ಪ ಏನು, ಸಂಸಾರ ವಿಕಾಸವಾಗೋದು. ಆ ಸಂಸಾರ ವಿಕಾಸವಾಗ ಮಾರ್ಗದಿಂದ ಆ ಸಂಕಲ್ಪದಿಂದ ಕೆಲಸ ಮಾಡ್ತಾರೋದ್ರಿಂದ ಎಲ್ಲಾ ಕಡೆ ಕೂಡ ಆ ತಿಳುವಳಿಕೆಯನ್ನು ನಡೀತಾನೆ ಇದೆ. ಅಂದ್ರೆ ಯಾವಾಗ ಈಶ್ವರನ ಸಂಕಲ್ಪದಂತ ಕೆಲಸ ನಡೀತಾ ಇದೆಯೋ ಮಾನವ ಮಾನವಾತೀತನಾಗ್ಬೇಕು. ಆ ಮಾನವಾತೀತನ ಆಗ್ಬೇಕಾದ್ರೆ ಅವನಲ್ಲಿ ಏನಿರ್ಬೇಕು, ಆ ಒಳ್ಳೆ ಒಳ್ಳೆ ಗುಣಗಳು ಯಾವ್ದಿರ್ಬೇಕು, ಮೊದಲನೇದಾಗಿ ಅವನ ತಿಳುವಳಿಕೆ ಇರ್ಬೇಕು. ಆ ಈಶ್ವರ ಸಂಕಲ್ಪ ಏನೋ ತಿಳುವಳಿಕೆಯಲ್ಲಿ ಪೂರ್ತಿ ತಿಳುವಳಿಕೆ ಬರುತ್ತೆ. ಆ ತಿಳುವಳಿಕೆಯಲ್ಲಿ ಅವ್ನ ನಂಬಿಕೆ ಇರಬೇಕು. ಆ ನಂಬಿಕೆಯಲ್ಲಿ ಶ್ರದ್ಧೆ ಇರಬೇಕು. ಆ ಶ್ರದ್ಧೆಯಲ್ಲಿ ಭಕ್ತಿ ಇರಬೇಕು. ಇಂಥ ಮನೋಭಾವನೆ ಬಂದಾಗ ಗುರುಗಳ ಪ್ರತಿಬಿಂಬದಲ್ಲಿ ನಾವು ಇರ್ತೀವಿ. ಗುರುಗಳ ಪ್ರಜ್ಞೆಯಲ್ಲಿ ಪ್ರತಿಬಿಂಬವಾಗಿ ನಾವು ಕೆಲಸ ಮಾಡೋದಕ್ಕೆ ಸಾಧ್ಯ ಅಂತ ಇಲ್ಲಿ ಹೇಳ್ತಾರ ಮಾತು. ಏಕೆಂದ್ರೆ ಆ ಶ್ವೇತರ್ಷಿ ಸಮಾಜದ ಈಶ್ವರ ಸಂಕಲ್ಪದಲ್ಲಿ ಸದಾ ಕೆಲಸ ಮಾಡ್ತಿದ್ದೆ ನಮ್ಮ ಗುರುಗಳ ಪ್ರಜ್ಞೆಗೆ ಒಂದು ಪ್ರತಿಬಿಂಬವಾಗಿರುತ್ತೇವೆ ಎಂಬುದನ್ನು ನಾವು ಮರೆಯಕೂಡದು ಅಂತ ಹೇಳ್ತಾ ಇದ್ದಾರೆ. ಮಾನವನು ತನ್ನ ಸ್ವಾರ್ಥ ಪ್ರಜ್ಞಾ ಕೇಂದ್ರ ಪರಿಸ್ಥಿತಿಯಲ್ಲಿ ಇರುವಾಗ ಪ್ರತಿ ಗಳಿಗೆಯಲ್ಲೂ ತಪ್ಪು ಮಾಡ್ತಾನೆ ಅಷ್ಟೇ ಅಲ್ವಾ. ಯಾವಾಗ ಪ್ರಜ್ಞಾ ಕೇಂದ್ರ ಸ್ವಾರ್ಥ ತುಂಬಿಕೊಂಡಿದ್ರೆ ಪ್ರತಿ ನಿಮಿಷ ಪ್ರತಿ ಸೆಕೆಂಡ್ ಅವಕ್ಕೆ ತಪ್ಪುಗಳು ಮಾಡ್ತಾನೆ ಇರ್ತಾನೆ. ಇತರರು ಸದಾ ತನ್ನ ವಿಷಯವಾಗಿ ಯೋಚಿಸುತ್ತಾರೆ ಎಂದು ಭಾವಿಸುತ್ತಾನೆ. ಇದೊಂದು ಕೆಟ್ಟ ಭಾವನೆ ನಮ್ಮಲ್ಲಿ. ಏನಪ್ಪಾ ಅಂದ್ರೆ ಎಷ್ಟೇ ನಾವು ಬೆಳವಣಿಗೆ ಆದ್ರು, ಎಷ್ಟೇ ಮುಂದುವರೆದ್ರು, ಎಷ್ಟೇ ವಿಷಯ ತಿಳ್ಕೊಂಡ್ರು ಕೂಡ ಇತರರು ನನ್ನನ್ನು ಯೋಚಿಸುತ್ತಾ ಇದ್ದಾರೆ ಅನ್ನೋ ಭಾವನೆಯಲ್ಲೇ ನಾವು ಸಿಕ್ಕಾಕೊಂಡ್ಬಿಡ್ತೀವಿ. ಇದು ನಮ್ಗೆ ಬರಬಾರ್ದು. ಅವ್ರದ್ದೇ ಅದ್ರ ಯೋಚನೆ ಎಷ್ಟೋ ಇರುತ್ತೆ, ಅವ್ರದ್ದೇ ಸಂಸಾರ ಇರುತ್ತೆ, ಅವ್ರದ್ದೇ ಪ್ರಗತಿ ಇರುತ್ತೆ, ಅವ್ರದೇ ಅವ್ರ ಜೀವನ ನಡ್ಕೋದಿರುತ್ತೆ. ಅದು ಬಿಟ್ಟು ನಮ್ಮನ್ನ ಯಾಕೆ ಅವ್ರು ಯೋಚನೆ ಮಾಡ್ತಾರೆ? ಈ ಸ್ವಾರ್ಥ ನಮ್ಮಲ್ಲಿ ಬರಬಾರ್ದು ಅಂತ ಅವ್ರು ಎಚ್ಚರಿಕೆ ಕೊಡ್ತಾ ಇದ್ದಾರೆ. ಮತ್ತು ಪ್ರತಿಯೊಬ್ಬರು ತಮ್ಮ ಸ್ವಂತ ಯೋಗಕ್ಷೇಮದಲ್ಲಿ ಆಸಕ್ತರಾಗುತ್ತಾರೆ. ತಾನು ಸಹ ಹಾಗೆ ಮಾಡುತ್ತಿದ್ದಾಗ್ಲೂ ಇತರ ವಿಷಯ ಆಗಿ ತನ್ನ ಸ್ವಾರ್ಥ ದೃಷ್ಟಿಯಿಂದ ತಪ್ಪು ಅಭಿಪ್ರಾಯ ಪಡುತ್ತಾನೆ. ಇದನ್ನ ಈ ರೀತಿ ನಮ್ಗೆ ಬರಬಾರ್ದು ಅಂತ ಅವ್ರು ಎಚ್ಚರಿಕೆ ಕೊಡ್ತಾ ಇದ್ದಾರೆ. ಬೇರೆಯವ್ರು ನಮ್ಮನ್ನ ಯಾಕೆ ಯೋಚನೆ ಮಾಡ್ತಾರೆ? ಅವ್ರದ್ದೇ ಏನೋ ಇರುತ್ತೆ. ನಾವ್ಯಾಕೆ ಬೇರೆಯವ್ರು ಯೋಚನೆ ಮಾಡಬೇಕು? ನಮ್ಮದೇ ಏನೋ ಇರುತ್ತೆ. ಇವೆರಡೂ ಕೂಡ ನಾವು ಸ್ವಾರ್ಥ ಅಂತ ಹೇಳ್ತಾರೆ. ಇಂಥ ಸ್ವಾರ್ಥಕ್ಕೂ ನಾವು ತೆಗೆದುಹಾಕ್ಬೇಕು ನಮ್ಮ ಹೃದಯದಿಂದ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಮೊದಲು ನಮ್ಮ ಮನುಷ್ಯನಿಂದ ಎಲ್ಲಾ ತೆಗೆದಾಕ್ಬೇಕು. ಆಮೇಲೆ ಹೃದಯದಲ್ಲಿ ಏನೋ ಬೇರ್ ಬಿಟ್ಟಿದ್ರೆ ಅದನ್ನು ತೆಗೆದಾಕ್ಬೇಕು. ಆ ಮೂಲಕ ಅನೇಕ ಚಿಂತೆಗಳಿಗೆ ಒಳಗಾಗುತ್ತಾನೆ, ಖಿನ್ನತೆಗೆ ವರ್ತಿಸುತ್ತಾನೆ. ಯಾವಾಗ ಆಗುತ್ತಂದ್ರೆ ಬೇರೆಯವ್ರ ಬಗ್ಗೆ ಯೋಚನೆ ಮಾಡ್ತಾ 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 ತನ್ನಲ್ಲಿ ಏನು ಚಿಂತೆಗೊಳಗಾಗ್ತಾನೆ. ಅವ್ರು ಹಾಗಿದ್ದಾರೆ, ಇವ್ರು ಹೀಗಿದ್ದಾರೆ, ನಾನು ಹಾಗಾಗ್ಬೇಕು, ನೀನು ಹೀಗಾಗ್ಬೇಕು, ಈ ರೀತಿ ಚಿಂತೆ ಒಳಗಾಗಿ ಖಿನ್ನತೆಗೆ ಹೊರಟೋಗ್ತಾನೆ. ಇದು ಆಗ್ಬಾರ್ದು. ಯೋಗ ಪಥದಲ್ಲಿ ಹೆಜ್ಜೆ ಇಡಬೇಕು ಅಂದ್ರೆ ಅವನಲ್ಲಿ ಖಿನ್ನತೆಯನ್ನು ಬರಲೇಬಾರ್ದು ಅಂತಾರೆ. ಖಿನ್ನತೆ ಅನ್ನೋದು ಹೊರಡೆ ತೆಗೆದುಹಾಕಿ ಅಂತ ಹೇಳ್ತಾರೆ ಗುರುಗಳು. ಮತ್ತು ಗುರುದೇವನು ತನ್ನ ಪ್ರಜ್ಞಾ ಕೇಂದ್ರದಲ್ಲಿ ಇಟ್ಟುಕೊಂಡವನಿಗೆ ತನ್ನ ಶಕ್ತಿಗಳೆಲ್ಲವೂ ಆ ಗುರುದೇವನ ಸೇವಾ ಕಾರ್ಯದಲ್ಲಿ ವಿನಿಯೋಗವಾಗುವುದರಿಂದ ತನ್ನ ಖಿನ್ನತೆಗೆ ಅವಕಾಶವಿರುವುದಿಲ್ಲ. ನೋಡಿ ಇಲ್ಲೇ ಬಂತ ಅಂತ. ಯಾವಾಗ ತನ್ನ ಪ್ರಜ್ಞಾ ಕೇಂದ್ರ ಗುರುದೇವನ ಇಟ್ಕೊಂಡಿರ್ತಾನೋ ಆ ಗುರುದೇವನ ಇಟ್ಕೊಂಡಾಗ ತನ್ನ ಶಕ್ತಿಯೆಲ್ಲ ಆ ಗುರುದೇವನ ಕಾರ್ಯದಲ್ಲಿ ಸೇವಾ ಕಾರ್ಯದ ವಿನಿಯೋಗ ಮಾಡಬೇಕು. ಯಾವಾಗ ತನ್ನ ಶಕ್ತಿ ಪೂರ್ತಿ ಸೇವಾ ಕಾರ್ಯದಲ್ಲಿ ಲೋಕ ಕಲ್ಯಾಣಕ್ಕೋಸ್ಕರನೇ ಅವ್ನು ಸೇವೆ ಮಾಡ್ತಾ ಬರ್ತಾ ಇದ್ರೆ ಅವ್ನಿಗೆ ಖಿನ್ನತೆಗೆ ಅವಕಾಶ ಏನಿರುತ್ತೆ? ಇಲ್ಲವೇ ಇಲ್ಲ. ಅದಕ್ಕೆ ಹೇಳುದು, ಯಾವ್ದಾದ್ರು ಒಂದು ಆಲೋಚನೆ ಬಂದ್ರೆ ಗುರುಗಳ ಪಕ್ಕದಲ್ಲಿ ಆಲೋಚನೆ ಇಟ್ಟು ನೋಡಿ, ಗುರುಗಳು ಈ ತರ ಯೋಚನೆ ಮಾಡ್ತಾರಾ, ಈ ರೀತಿ ಕೆಲಸ ಮಾಡ್ತಾರಾ, ಈ ರೀತಿ ಸಹಾಯ ಮಾಡ್ತಾರಾ, ಈ ರೀತಿ ಸೇವೆ ಮಾಡ್ತಾರಾ, ಇದೆಲ್ಲ ನಮ್ಮಲ್ಲಿ ಸ್ವಾರ್ಥ ತುಂಬಿಕೊಂಡಿದೆ. ಇದನ್ನೆಲ್ಲ ನಾವು ತೆಗೆದಾಕ್ಬೇಕು. ಅವ್ರು ಒಳ್ಳೆ ಭಾವನೆ, ಒಳ್ಳೆ ಆಲೋಚನೆ ರೀತಿ ನಮ್ಮಲ್ಲಿ ನಾವು ಪ್ರಯತ್ನ ಪಡ್ಬೇಕು ಅಂತಂದಾಗ ಅದನ್ನ ಏನಾಗುತ್ತೆ, ಅಲ್ಲಿ ಖಿನ್ನತೆಗೆ ಅವಕಾಶನೇ ಇರೋದಿಲ್ಲ. ಜೊತೆಗೆ ಆಗ ಯಾವಾಗಲೂ ಸೇವೆ ಸುಯೋಗವು ಕಾದಿರುತ್ತದೆ. ಯಾವಾಗ ಈ ರೀತಿ ನಮ್ಮನ್ನ ಪರೀಕ್ಷೆ ಮಾಡ್ಕೊಂಡು ತೆಗೆದಾಕ್ದಾಗ ನಾವು ಯಾವಾಗ್ಲೂ ಸೇವೆ ಮಾಡೋದಕ್ಕೆ ಸುಯೋಗ ಕಾಯ್ತಾ ಇರ್ತೀವಿ, ಅವಕಾಶ ನಮ್ಮಿಂದನೇ ಬರ್ತಾ ಇರುತ್ತದೆ. ಯಾವಾಗ ನಮ್ಮ ಕೇಂದ್ರದಲ್ಲಿ ಆ ಗುರುದೇವ್ನ ಇಟ್ಕೊಂಡಿರ್ತೀವೋ ಆ ಗುರುದೇವ್ನ ಇಟ್ಕೊಂಡಾಗ ಸ್ವಾರ್ಥ ಅನ್ನೋದಿಲ್ಲ, ಖಿನ್ನತೆ ಅನ್ನೋದಿಲ್ಲ, ಯಾವ್ದು ಇದ್ದಾಗ ನಮ್ಗೆ ಸೇವೆ ಯಾವಾಗಪ್ಪ ಬರುತ್ತೆ ಅಂತ ಅವಕಾಶ ನೋಡ್ತಾ ಇರ್ತೀವಿ. ಕೆಲವು ಸಲ ಯೋಗಿ ಎದ್ಬಿಟ್ಟು ಹೇಳ್ತಾರೆ, ಅವಕಾಶನ ನೀವು ಕಾಯ್ಕೋಬೇಡಿ, ಅವಕಾಶ ನೀವು ಹುಡ್ಕೊಂಡು ಹೋಗಿ ಅಂತ ಹೇಳ್ತಾರೆ.
ನಾವು ಅವಕಾಶ ಬರ್ಲಿ ಅಂತ ಕಾಯ್ತೀವಲ್ಲ, ಅದು ತುಂಬಾ ತಪ್ಪು. ಅವಕಾಶ ನಾವೇ ಹುಡುಕ್ಬೇಕಂತ. ಅಂದ್ರೆ ಯಾರಿಗಾದ್ರು ಸೇವೆ ಮಾಡ್ಬೇಕಾ, ಯಾರಿಗಾದ್ರು ಸಹಾಯ ಮಾಡ್ಬೇಕಾ, ಆ ರೀತಿ ನಾವು ಹುಡುಕ್ಬೇಕಂತ. ಯಾವ್ದು ಸಿಗ್ಲಿಲ್ವಾ, ಒಳ್ಳೆ ಸಂಕಲ್ಪ ಕಳಿಸಿ. ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೂ ನಿಮ್ ಕೈಯಲ್ಲಾಗ್ಲಿಲ್ಲ, ಒಳ್ಳೆ ಒಳ್ಳೆ ಸಂಕಲ್ಪ ಕಳಿಸ್ತಾ ಹೋಗಿ. ಅದರಿಂದ ಎಷ್ಟೋ ಜನಕ್ಕೆ ಒಳ್ಳೇದಾಗುತ್ತೆ ಅಂತ ಹೇಳ್ತಾರೆ. ಮತ್ತು ಅದಕ್ಕೆ ಇನ್ನೊಂದು ಹೇಳ್ತಾರೆ, ಅನಿ ಬೆಸೆಂಟ್ ಅವ್ರ ಜೀವನದಲ್ಲಿ ನಡೆದಿರೋ ಘಟನೆ. ಅಂತಹ ನಿಷ್ಠ ಸಾಧಕನ ಮನೋಭಾವನೆಯು ನಮ್ಮ ಅಧ್ಯಕ್ಷರಾದ ಡಾಕ್ಟರ್ ಅನಿ ಬೆಸೆಂಟ್ ಅವರು ತಮ್ಮ ಸ್ವಂತ ಜೀವನ ಚರಿತ್ರೆಯಲ್ಲಿ ಹೇಳಿರುವಂತೆ ಪರಿವರ್ತಿತವಾಗಬೇಕು. ಪ್ರತಿಯೊಬ್ಬರು ನಾವು ಪರಿವರ್ತನೆ ಆಗ್ಬೇಕು. ಯಾವ ರೀತಿ ಪರಿವರ್ತನೆ ಆಗ್ಬೇಕು ಅಂತ ಹೇಳ್ತಾರೆ ನೋಡಿ. ಯಾವುದಾದರೂ ಉಪಯುಕ್ತವಾದ ಕೆಲಸ ಮಾಡಬೇಕಾಗಿದ್ದ ಸಂದರ್ಭದಲ್ಲಿ ಸಾಧಾರಣ ಮನುಷ್ಯನು ಹೇಳುವಂತೆ ಹೌದು ಅದು ಒಳ್ಳೆಯದೇ, ಯಾರಾದರೂ ಅದನ್ನು ಮಾಡಿದ್ರೆ ಒಳ್ಳೆಯದು ಎಂದು ಹೇಳುವುದಕ್ಕೆ ಬದಲಾಗಿ ನಾನೇಕೆ ಅದನ್ನು ಮಾಡಬಾರದು ಎಂದು ಹೇಳುವ ಮನೋಭಾವನೆ ಬೆಳೆಯಬೇಕು. ಇದು ನಮ್ಗೆ ಮುಖ್ಯವಾದ ಮನೋಭಾವನೆ. ಇದು ಯಾರಾದ್ರೂ ಒಳ್ಳೆ ಕೆಲಸ ಮಾಡ್ತಾ ಇದ್ರೆ ಅವ್ರು ಕೆಲಸ ಮಾಡ್ಲಿ ಅಂತ ಹೇಳಬಹುದು, ನಾವೇ ಅದಕ್ಕಂತ ಒಳ್ಳೆ ಕೆಲಸ ಮಾಡಬಾರ್ದು ಅಂತ ಮನೋಭಾವನೆ ನಮ್ಮಲ್ಲಿ ಬೆಳಿಬೇಕಂತೆ. ಅದೆಲ್ಲಿಂದ ಬರಬೇಕು? ಹೃದಯದಿಂದ ಬರಬೇಕು. ಅಂತ ಮನೋಭಾವನೆ ಬಂದ್ರೆ ಇವ್ರು ಮಾಡ್ಬೇಕು, ಅವ್ರು ಮಾಡ್ಬೇಕು, ಅವ್ರು ಮಾಡ್ಲಿಲ್ಲ, ಇವ್ರು ಮಾಡಿಲ್ಲ, ಮನೋಭಾವ ಕಿತ್ತಾಕ್ಬಿಟ್ಟು ಅಂತ ಒಳ್ಳೆ ಕೆಲಸ ನಾವೇ ಮಾಡಿದ್ರೆ ಆಗುತ್ತಲ್ವಾ ಅಂತ ಮಾಡಿದಾಗ ಮಾತ್ರ ಇಂಥ ಮನೋಭಾವನೆಯಲ್ಲಿ ಈತಿ ಸಾಧಕನು ಸಂಚರಣೆಯಲ್ಲಿ ಮುಂದುವರೆದಂತೆಲ್ಲ ಆತನ ಸೇವಾಕ್ಷೇತ್ರ ವಿಸ್ತರಿಸ್ತಾ ಹೋಗುತ್ತದೆ. ಈ ರೀತಿ ಅವನ ಮನೋಭಾವನೆ, ಆ ಸಾಧಕನು ಅವನು ಬೆಳವಣಿಗೆ ಆಗ್ತಾ ಬರ್ತಾ ಇದ್ರೆ ಸಂಚರಣೆ ಮುಂದುವರಿತಾ ಬರ್ತಾನೆ. ಆಗ ಸೇವಾಕ್ಷೇತ್ರ ವಿಸ್ತರಿಸ್ತಾ ಹೋಗುತ್ತೆ. ಅಂದ್ರೆ ಪ್ರಜ್ಞೆ ವಿಕಾಸವಾಗ್ತಾ ಹೋಗ್ತಾ ಇರುತ್ತೆ. ಅಂತ್ಯದಲ್ಲಿ ಅಂತವನು ಈಶ್ವರನೊಡನೆ ಒಂದಾಗುವುದರಿಂದ ಅವನ ಕ್ಷೇತ್ರ ಅಪಾರವಾಗಿ ವಿಸ್ತರಿಸುವುದು. ಆಗ ಅವನು ಏನಾಗುತ್ತೆ, ಅಂಥದ್ರಲ್ಲಿ ಈಶ್ವರನಲ್ಲಿ ಒಂದಾಗ್ತಾನೆ. ಅಂದ್ರೆ ಅವನು ಐಕ್ಯವಾಗ್ತಾನೆ. ಅದನ್ನೇ ನಾವೇನಂತೂ ಪ್ರೇಮ ಅಂತ ಹೇಳ್ತಿದ್ದೀವಿ. ನಮ್ಮ ಜಯ ಕೃಷ್ಣಮೂರ್ತಿ ಅವರು ಹೇಳುದು ಯಾವ್ದ್ರಲ್ಲಿ ಪರಮಗುರು ಚರಣ ಸನ್ನಿಧಿಯಲ್ಲಿ ಇಲ್ಲಿ ಮೋಕ್ಷ ಅಂತ ತೆಗೆದುಕೊಂಡಾಗ ಮಾತ್ರ ಅಲ್ಲಿ ಸ್ವಾರ್ಥ ತುಂಬಿಕೊಳ್ಳುತ್ತೆ. ಆ ಮೋಕ್ಷ ಅಂತ ಬಿಟ್ಟಾಗ ಏನಾಗುತ್ತೆ, ಅಲ್ಲಿ ಐಕ್ಯತೆ ಮನೋಭಾವ, ಬರೀ ಐಕ್ಯ ಅಂತ ಬರುತ್ತೆ. ಅದು ಐಕ್ಯನೇ ಪ್ರೇಮವಾಗಿ ಮಾರ್ಪಾಟಾಗುತ್ತೆ. ಪ್ರೇಮ ಅಂದ್ರೆ ಇತರಿಗೋಸ್ಕರ ನಾವು ಲೋಕ ಕಲ್ಯಾಣಕ್ಕೋಸ್ಕರ ಸೇವೆ ಸಹಾಯ ಮಾಡೋದು ಮಾತ್ರ ಆಗುತ್ತದೆ. ಆಗ ಆತನ ಕೆಲಸ ಬೇರೆ ಇಲ್ಲ, ಈಶ್ವರನ ಕೆಲಸ ಬೇರೆ ಇಲ್ಲ, ಎರಡೂ ಒಂದಾಗುತ್ತದೆ. ಆಗ ಯಾವಾಗ ಆಗುತ್ತೆ, ತಾನು ಬೇರೆ ಇಲ್ಲ, ಈಶ್ವರನ ಕೆಲಸ ಬೇರೆ ಇಲ್ಲ, ಎರಡೂ ಒಂದೇ ಅಂತ ಆತನಿಗೆ ಚೆನ್ನಾಗಿ ಗೋಚರವಾಗುತ್ತದೆ. ಇದಿಷ್ಟು ಇದಾಯ್ತು. ಈಗ ಇನ್ನು ಮುಂದಿದ್ದು ಪಶುವರ್ಗ ನಾವು ಸಲ್ಲಿಸಬೇಕಾದ ಕರ್ತವ್ಯ ಅಂತ ಹೇಳಿ. ಇಷ್ಟು ಇದು ಪ್ರಜ್ಞಾ ವಿಕಾಸ ಹೇಗಾಯ್ತು ಅಂದ್ರೆ ಇಷ್ಟೇ ಅಂದ್ರೆ ನಾವು ಪಶುವರ್ಗದಲ್ಲಿ ಕೂಡ ನಾವು ಸಲ್ಲಿಸಬೇಕು ಕರ್ತವ್ಯ ಬೇಕಾದಷ್ಟಿದೆ. ನಮ್ಮ ಸುತ್ತಮುತ್ತ ಬೇಕಾದಷ್ಟಿದೆ. ಪ್ರಾಣಿ ಪಕ್ಷಿಗಳಾಗಿರ್ಬೋದು, ಖನಿಜ ಆಗಿರ್ಬೋದು, ಸಸ್ಯ ಆಗಿರ್ಬೋದು, ಪ್ರತಿಯೊಂದುದರಲ್ಲೂ ಕೂಡ ಶಕ್ತಿ ಇದೆ. ಆ ಚೈತನ್ಯ ತುಂಬಿಕೊಂಡಿದೆ. ಅದನ್ನ ಯಾವ ರೀತಿ ನೋಡೋದು, ಯಾವ ರೀತಿ ಮಾಡೋದು ಅಂತ ಅದು ಸ್ವಲ್ಪ ನಮ್ಮ ಕರ್ತವ್ಯ ಏನು ಅಂತ ಹೇಳ್ತಾರೆ, ನಮ್ಮ ಪಾತ್ರ ಏನು ಅಂತ ಹೇಳ್ತಾ ಇದ್ದಾರೆ. ಮಾನವನು ತನ್ನ ಸುತ್ತಲಿರುವ ಇತರೆ ಮಾನವರಿಗೆ ಸಹಾಯಕರಾಗಿ ಬಾಳುವಂತೆ ಮಾನವನಿಗಿಂತ ಇಂದಿನ ಅಂತಸ್ತಲ್ಲಿರುವಂತಹ ಪ್ರಾಣಿ ವರ್ಗಕ್ಕೆ ಸಲ್ಲಿಸಬೇಕಾದ ಕರ್ತವ್ಯವನ್ನು ಮರೆಯಕೂಡದು. ನಾವೆಲ್ಲಿಂದ ಬಂದಿವಿ? ಪ್ರಾಣಿ ವರ್ಗದಿಂದ ಬಂದಿದ್ದೀವಿ. ಆ ಪ್ರಾಣಿ ವರ್ಗದಿಂದ ಬಂದಾಗ ಆ ಪ್ರಾಣಿ ವರ್ಗದ ನಾವು ಮರಿಬಾರ್ದು. ನಮ್ಮ ರೀತಿ ಅದಕ್ಕೂ ಕೂಡ ನಾವು ಯಾವ ರೀತಿ ಇಡೀ ವಿಶ್ವಕ್ಕೆ ಸೇವೆ ಸಹಾಯ ಮಾಡ್ಬೇಕು ಅಂತ ಇರ್ತೀವೋ, ಲೋಕ ಕಲ್ಯಾಣ ಸೇವೆ ಮಾಡ್ಬೇಕು ಅಂದ್ರೆ ಬರೀ ಈಗ ಅಂದ್ರೆ ಮನುಷ್ಯರಿಗೆ ಅಲ್ಲ, ಮಾನವರಿಗೆ ಅಲ್ಲ, ಪ್ರಾಣಿ ವರ್ಗಕ್ಕೂ ಕೂಡ ನಾವು ಕರ್ತವ್ಯ ದೃಷ್ಟಿಯಿಂದ ಸೇವೆ ಮಾಡ್ಬೇಕು ಅಂತ ಹೇಳ್ತಾರೆ. ಈ ಕರ್ತವ್ಯವನ್ನು ಸರಿಯಾಗಿ ನಿಹರಿಸಬೇಕಾದರೆ ಮಕ್ಕಳನ್ನು ನಾವು ಹೇಗೆ ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸುತ್ತೇವೆಯೋ ಹಾಗೆ ನಮ್ಮ ಸಂಬಂಧವನ್ನು ಪಡೆದಿರುವ ಪಶುಗಳು ಸಹ ಅರ್ಥ ಮಾಡಿಕೊಳ್ಳಬೇಕು. ಇದು ನಿಜವಾದ ಮಾತು. ಮಕ್ಕಳನ್ನ ನಾವು ಸರಿಯಾದ ರೀತಿ ನೋಡ್ಕೊಂತೀವಿ, ಅದೇ ಸಾಕು ಪ್ರಾಣಿನ ಆ ರೀತಿ ನೋಡ್ಕೊಂತೀವಾ? ಇಲ್ಲ. ಆದ್ರೆ ಒಂದು ಸಾಕು ಪ್ರಾಣಿ ನಮ್ಮ ಮಟ್ಟಿಗೆ ಅಥವಾ ನಮ್ಮ ಸಂಬಂಧಕ್ಕೆ ಬಂದಾಗ ಮಕ್ಕಳಿಗಿಂತ ಹೆಚ್ಚಾಗ ಪ್ರಾಣಿ ನಾವು ನೋಡ್ಕೋಬೇಕು. ಅದು ಒಂದು ಮಗು ಅಂತ ರೀತಿ ನಮ್ಮಲ್ಲಿ ಭಾವನೆ ಬರಬೇಕು. ಇದು ನಮ್ಮ ಕರ್ತವ್ಯ ಅಂತ ಹೇಳ್ತಾರೆ. ಮತ್ತು ಎಲ್ಲಾ ಸಂದರ್ಭಗಳಲ್ಲಿಯೂ ನಮ್ಮ ಮನೋಭಾವನೆ ಎಲ್ಲರಿಗೂ ಸಹಾಯ ಮಾಡುವುದೇ ಆಗಿದೆ. ಇದು ಮುಖ್ಯ. ನಾವು ಎಲ್ಲರಿಗೂ ಸಹಾಯ ಮಾಡ್ಬೇಕು ಅಂತಂದಾಗ ಪ್ರಾಣಿಗಳಿಗೂ ಸಹಾಯ ಮಾಡ್ಬೋದು, ಪಶುಗೂ ಸಹಾಯ ಮಾಡ್ಬೋದು, ಅಥವಾ ಒಂದು ಸಸ್ಯ ಅದಕ್ಕೂ ಸಹಾಯ ಮಾಡ್ಬೋದು, ಒಂದು ಖನಿಜ ಅದಕ್ಕೂ ಸಹಾಯ ಮಾಡ್ಬೋದು. ಈ ರೀತಿ ನಮ್ಮ ಮನೋಭಾವನೆ ವಿಕಾಸವಾಗಬೇಕು ಅಂತ ಹೇಳ್ತಾ ಹೋಗ್ತಾರೆ. ಸಾಕು ಪ್ರಾಣಿಗಳಿಗೆ ಮಾನವನ ಕೆಲಸಕ್ಕೆ ಅನುಕೂಲವಾಗುವಂತೆ ತರಬೇತಿ ಕೊಡಬಹುದು. ಈ ಸಾಕು ಪ್ರಾಣಿಗಳು ಏನಂತೆ ಮಾನವ ಕೆಲಸಕ್ಕೆ ಅನುಕೂಲವಾಗುವಂತೆ ಕೆಲಸ ಮಾಡ್ಬೋದು, ಅದಕ್ಕೆ ತರಬೇತಿ ಕೊಡ್ಬೋದು, ಟ್ರೈನಿಂಗ್ ಕೊಡ್ಬೋದು. ಆದರೆ ಅವುಗಳಿಗೆ ಆ ಮೂಲಕ ಶ್ರಮವು ಹೆಚ್ಚಾಗಕೂಡದು. ಅದಕ್ಕೆ ಶ್ರಮ ಹೆಚ್ಚಾಗಬಾರ್ದು. ಅದು ಟ್ರೈನಿಂಗ್ ಕೊಡಿ ಬೇಡ ಅನ್ನಲ್ಲ, ಅದಕ್ಕೆ ಶ್ರಮ ಕೊಡಬೇಡಿ ಅಂತ ಹೇಳ್ತಾರೆ. ಆ ರೀತಿ ಜಾಗರೂಕತೆಯಿಂದ ನೋಡಿಕೊಳ್ಳಬೇಕು. ಆದರೆ ಪ್ರಾಣಿ ವರ್ಗ ಸಂಸಾರನು ಕೂಡ ಮುಂದುವರಿಯುವುದು ಭಗವಂತನ ಸಂಕಲ್ಪಕ್ಕೆ ಸೇರಿದ್ದೇ ಆಗಿದೆ. ಇದು ಕೂಡ ಭಗವಂತ
ಸಂಕಲ್ಪ ಸೇರಿರೋದೆ. ಪ್ರಾಣಿ ವರ್ಗ ಕೂಡ ವಿಕಾಸವಾಗ್ಬೇಕು. ಆ ಪ್ರಾಣಿ ವರ್ಗದ ಪ್ರಜ್ಞೆ ವಿಕಾಸ ಆಗ್ತಾ ಆಗ್ತಾ ಅವನೇನ್ ಮಾಡ್ತಾನೆ, ಮಾನವನಾಗ್ತಾನೆ. ಆ ಮಾನವನಾಗ್ಬೇಕಾಗಿದ್ರೆ ಅಲ್ಲಿ ಏನಾಗ್ಬೇಕು, ಭಗವಂತನ ಸಂಕಲ್ಪ ರೀತಿಯಲ್ಲಿ ಅಲ್ಲಿ ಕೆಲಸ ಮಾಡೋದಕ್ಕೆ ನಾವು ಪ್ರಯತ್ನ ಪಡ್ಬೇಕು, ಅದಕ್ಕೆ ಸಹಾಯ ಮಾಡೋದಕ್ಕೆ ಪ್ರಯತ್ನ ಪಡ್ಬೇಕು. ಅಥವಾ ಕರ್ತವ್ಯ ದೃಷ್ಟಿಯಿಂದ ಅದನ್ನ ಯಾವ ರೀತಿ ಮಾಡ್ಬೇಕು ಅದಕ್ಕೆ ತರಬೇತಿ ಅಥವಾ ಟ್ರೈನಿಂಗ್ ಕೊಡ್ಬೇಕು. ಅವಳಿಗೆ ತರಬೇತಿ ಕೊಟ್ಟು ಅವಳಿಗೆ ಮನಃಶಕ್ತಿ ಬೆಳೆಸುವುದೇನೋ ಶ್ರೇಷ್ಠವೇ, ಆದರೆ ಆ ರೀತಿ ಮಾಡೋದ್ರಲ್ಲಿ ಅವಳಿಗೆ ಒಳ್ಳೆಯ ಗುಣಗಳು ಬೆಳೆಯುವಂತೆ ನೋಡಿಕೊಳ್ಳಬೇಕು. ಅದನ್ನ ಟ್ರೈನಿಂಗ್ ಕೊಡ್ಬೇಕು ಮಾಡ್ಬೇಕು ಅಂತ ನಮ್ಮಲ್ಲಿ ಉದ್ದೇಶ ಇದೆ. ಆ ಟ್ರೈನಿಂಗ್ ಯಾವ ರೀತಿ ಇರಬೇಕು, ಒಳ್ಳೆಯ ವಿಷಯಗಳು ಕೊಡೋದು ಮಾಡೋದನ್ನ ನಾವು ಕಲಿಬೇಕು. ಅದಕ್ಕೆ ಒಳ್ಳೆಯ ಗುಣಗಳು ಕೊಡೋದನ್ನ ಕಲಿಬೇಕು. ಈಗ ಎಕ್ಸಾಂಪಲ್ ಕೊಡ್ಬೇಕಂದ್ರೆ ಕೆಳಗಡೆ ಹಾಕಿದ್ರೆ ನೀವು ತಿನ್ನಬಾರ್ದು. ಮಕ್ಕಳಂತ ನಾವು ಅಂದಾಗ ಮಕ್ಕಳು ಕೆಳಗಡೆ ಬಿದ್ದು ತಗೊಂಡ್ರೆ ತಿನ್ನಕ್ ಕೊಟ್ರೆ ನಾವು ಹೇಳ್ತೀವ, ಬೇಡ ಕೆಳಗಡೆ ಎಲ್ಲ ಗಲೀಜೆ ತಿನ್ಬಾರ್ದು. ಆ ರೀತಿ ಅದನ್ನ ಬೆಳೆಸ್ಬೇಕಂತೆ. ಯಾರಾದ್ರೂ ಬಂದಾಗ ಸುಮ್ಮನೆ ನೀವು ಬಗಳ್ಬೇಡ, ಯಾತಕಪ್ಪ ನೀವು ಬಗಳ್ತಿ ಅಂತ ಬೇರೆಯವ್ರು ಬಂದ್ರೆ ಬಗಳ್ಬೋದು, ಆದ್ರೆ ನಮ್ಮ ಸಂಬಂಧಿಕರು ಬಂದಾಗ ನೀನ್ ಬಗಳ್ಬೇಡ. ಈ ರೀತಿ ಒಂದೊಂದೇ ಅದಕ್ಕೆ ಹೇಳ್ಕೊಟ್ಟಾಗ ಅದೇ ರೀತಿ ಮಾಡುತ್ತೆ. ಅದೇ ರೀತಿ ಆ ತರಬೇತಿ ಕೊಟ್ಟಾಗ ಬಂದಾಗ ನಮ್ಮ ನೆಂಟ್ರಿಷ್ಟು ಅಥವಾ ಸಂಬಂಧಿಕರು ಬಂದಾಗ ಬಾಲ ಅಲ್ಲಾಡ್ಸುತ್ತೆ. ಅದೇ ಬೇರೆಯವ್ರು ಬಂದಾಗ ಬಗಳುತ್ತೆ. ಇದೇ ವ್ಯತ್ಯಾಸ. ಆ ಸಂಬಂಧಿಕರಲ್ಲಿ ಪ್ರತಿಯೊಂದು ಅದನ್ನ ಎಲ್ಲ ತಿಳ್ಕೊಂಡಿರುತ್ತೆ ಆ ಪ್ರಾಣಿ. ಅಷ್ಟು ನಾವು ತರಬೇತಿ ಕೊಡದೇ ಇದ್ರು ಅದಕ್ಕೆ ಒಂದೊಂದು ಯಾರ ಮನೆಗೆ ಬಂದು ಹೋಗ್ತಾ ಇದಾರೆ, ಯಾರಿದ್ದಾರೆ ಮನೆಯಲ್ಲಿ, ಅದಕ್ಕೆ ತಾನಾಗೆ ಸೂಕ್ಷ್ಮತೆ ಇದೆ. ಆ ಸೂಕ್ಷ್ಮತೆಯಲ್ಲಿಂದ ಈಶ್ವರ ಕೊಟ್ಟಿರೋ ಸೂಕ್ಷ್ಮತೆ ಅದರಲ್ಲಿದೆ. ಅದೇ ಬೇರೆಯವ್ರು ಬಂದಾಗ ಅದ್ ಮಾಡಲ್ಲ, ಬಾಲ ಅಲ್ಲಾಡಿಸಲ್ಲ, ಬಗಳುತ್ತೆ. ಇದೇ ಇರೋದು ವ್ಯತ್ಯಾಸ. ಆ ಸೂಕ್ಷ್ಮತೆ ಅನ್ನೋದು ಪ್ರಾಣಿಗಳು ಕೂಡ ಭಗವಂತ ಕೊಟ್ಟಿದ್ದಾನೆ. ಕೆಟ್ಟಿದ್ದು ಬೆಳೆಯೋದಕ್ಕೆ ಸ್ವಲ್ಪವೂ ಅವಕಾಶ ಕೊಡಕೂಡದು. ಆ ಯಾವಾಗಲೂ ಅಷ್ಟೇ ಕೆಟ್ಟಿದ್ದಕ್ಕೆ ನಾವು ಅವಕಾಶ ಕೊಡಬಾರ್ದು. ನಮ್ಮ ಸಂಬಂಧಕ್ಕೆ ಕುದುರೆ, ನಾಯಿ, ಬೆಕ್ಕು ಅಥವಾ ಇತರೆ ಕ್ರೂರ ಸ್ವಭಾವದ ಪ್ರಾಣಿಗಳು ಬರಬಹುದು. ಅವನ್ನೆಲ್ಲ ಪ್ರೀತಿಯಿಂದ ಸಲಹೆ ಸಹಾಯ ಮಾಡಬೇಕು. ಅದನ್ನು ಕೂಡ ನಾವು ಸಹಾಯ ಮಾಡೋದು ಕಲಿಬೇಕು. ಏಕೆ ಅವುಗಳ ಮುಂಚಿನ ಕ್ರೂರ ಸ್ವಭಾವ ಬಿಟ್ಟು ಒಳ್ಳೆಯ ಸ್ವಭಾವ ಅವುಗಳಿಗೆ ಮೈಗೂಡಿಸಿಕೊಳ್ಳಬೇಕು. ಕ್ರೂರ ಮೃಗಗಳು ನಮ್ಮ ಜೊತೆಯಲ್ಲಿ ಬಂದಾಗ ಅದು ಕೂಡ ಒಳ್ಳೆಯ ಸ್ವಭಾವದಿಂದ ಅದನ್ನು ಪರಿವರ್ತನೆ ಮಾಡಬೇಕು. ಈ ಪರಿವರ್ತನೆ ಮಾಡೋದ್ರಿಂದ ಅದಕ್ಕೆ ವಿಶ್ವಾಸ, ಪ್ರೇಮ, ನಮ್ಮನ್ನು ಅರ್ಥ ಮಾಡ್ಕೊಳ್ಳೋ ಶಕ್ತಿ, ಅದ್ರ ಜೊತೆಗೆ ಬುದ್ಧಿಶಕ್ತಿ ಬೆಳೆಯುವಂತೆ ನಾವು ಸಹಾಯ ಮಾಡಬೇಕು. ಇದು ನಮ್ಮ ಮುಖ್ಯವಾದ ಕೆಲಸ. ಅದಕ್ಕೆ ಬುದ್ಧಿಶಕ್ತಿ ಬೆಳೆಯುವಂತೆ ನಾವು ಮಾಡ್ಬೇಕು. ಆ ಬುದ್ಧಿಶಕ್ತಿ ನಾವು ಬೆಳೆದೇ ಇದಕ್ಕೆ ಸಹಾಯ ಮಾಡದೇ ಇದ್ರೆ ಅದು ಏನಾಗುತ್ತೆ, ಅದು ಒಂದು ಕಾಡು ಪ್ರಾಣಿ ರೀತಿಯ ಜೀವನ ನಡೆಸಿ ಮುಂದೆ ಜನಾಂಗಕ್ಕೆ ಅದೇನಾದ್ರೂ ಮುಂದೆ ಪ್ರಾಣಿ ಆಗಿದ್ರು ಮಾನವನಾದ್ರು ಅದೇ ಬರುತ್ತೆ ಭಾವನೆಗಳು. ಅದೇ ರೀತಿನ ಕೋಪ, ದ್ವೇಷ ಇರೋದ್ರೆಲ್ಲ ಅಲ್ಲಿಂದ ಬಂದಿರೋದು. ಅದಕ್ಕೆ ಹೋಗೋದಕ್ಕೆ ಒಂದು ಉದಾಹರಣೆ ಕೊಡ್ತಾರೆ. ಒಬ್ಬನು ತನ್ನ ನಾಯಿಗೆ ಬೇಟೆಯಾಡೋದು ಕಲಿಸಿದರೆ ಅದರ ಕ್ರೂರ ಬೆಳೆಯುವಂತೆ ಆಗುತ್ತದೆ. ಆ ಪ್ರಾಣಿಗಳು ಮಾನವ ಸಂಸಾರಗಳು ಹೊಂದಿರುವುದು ಸಾಧು ಸ್ವಭಾವವನ್ನು ಬೆಳೆಸಿಕೊಂಡು ಮಾನವರಂತಾಗುವ ಉದ್ದೇಶದಿಂದ. ಅದೇನಾಗುತ್ತೆ, ಸಾಧು ಸ್ವಭಾವವನ್ನು ಬೆಳೆಸ್ಕೋಬೇಕು ಅಂತ ಅದರ ಉದ್ದೇಶ ಇರುತ್ತೆ. ನಾವೇನ್ ಮಾಡಿದ್ವಿ, ಬೇಟೆ ಆಡೋದಕ್ಕೆ ಪ್ರಾರಂಭ ಮಾಡಿದ್ವಿ. ಆ ಬೇಟೆ ಮಾಡ್ಬೇಕು ಅದೇನಾಯ್ತು, ಕ್ರೂರ ಮೃಗ ಹೋಯ್ತು. ಆ ಕ್ರೂರ ಮೃಗ ಆದಾಗ ಹಾಗೆ ತನ್ನ ತತ್ವವನ್ನು ಕಾಯುವ ಉದ್ದೇಶ ಮಾನವನು ತನ್ನ ನಾಯಿಗೆ ಕ್ರೂರ ಸ್ವಭಾವವನ್ನು ಕಲಿಸುತ್ತಾನೆ. ಆಗ ಭಗವಂತ ಸಂಕಲ್ಪ ವಿರೋಧವಾಯಿತು. ಅಲ್ಲಿ ಅವನು ಏನ್ ಮಾಡ್ತಾನೆ, ತನ್ನಲ್ಲಿ ಏನೇನು ಆಸ್ತಿ ಇದೆಯೋ ಅದು ಕಾಯೋದಕ್ಕೆ ಅವನ್ನ ಬಳಸ್ಕೊಂಡಾಗ ಆ ನಾಯಿನ ಏನಾದ್ರು ಕ್ರೂರ ಮೃಗವಾಗಿ ಹೋಯ್ತು. ಆ ಕ್ರೂರ ಮೃಗ ಆದಾಗ ಈಶ್ವರ ಸಂಕಲ್ಪಕ್ಕೆ ನಾವು ವಿರೋಧ ಮಾಡ್ದಂಗಾಯ್ತು. ಅದನ್ನ ಆ ರೀತಿ ಮಾಡಬೇಡಿ. ಮಕ್ಕಳಂತೆ ಅದನ್ನ ಸಹ ನೀವು ಬೆಳೆಯೋದಕ್ಕೆ, ಮಕ್ಕಳಂತೆ ಅದನ್ನ ನೋಡೋದಕ್ಕೆ ನೀವು ಪ್ರಯತ್ನ ಪಡಿ ಅಂತ ಹೇಳ್ತಾರೆ. ಮತ್ತು ಹೀಗೆ ಪ್ರಾಣಿಗಳಿಗೆ ಭಯ ಮತ್ತು ದ್ವೇಷ ಗುಣಗಳು ಬೆಳೆಯದಂತೆ ಇರಬೇಕಾದ್ರೆ ಅವುಗಳನ್ನು ದಯೆಯಿಂದ ನೋಡಿಕೊಳ್ಳಬೇಕು. ನಾವು ದಯೆಯಿಂದ ನೋಡ್ಬೇಕು. ಅದನ್ನ ಕಠಿಣವಾದ ಕ್ರೌರ ಶಿಕ್ಷಣದಿಂದ ಅಲ್ಲ. ಈ ರೀತಿ ಕ್ರೌರವಾದ ಶಿಕ್ಷಣಕ್ಕೆ ಒಳಪಟ್ಟ ಪಶುಗಳು ಸೇವೆ ತೀರಿಸಿಕೊಳ್ಳುವ ಮನೋಭಾವನೆಯಿಂದ ಮಾನವ ಜನ್ಮಕ್ಕೆ ಬರುತ್ತದೆ. ಇದನ್ನ ನಾನು ಹೇಳಿದಾಗ್ಲಿ, ಯಾವಾಗ ನಾವು ಕ್ರೂರವಾಗಿ ಬೆಳೆಸ್ತೀವೋ, ಕ್ರೂರ ಶಿಕ್ಷಣ ಕೊಡ್ತೀವೋ, ಆ ಕೊಟ್ಟಾಗ ಅದು ಸೇರಿ ತೀರಿಸ್ಕೊಳ್ಳುತ್ತೆ. ಮುಂದಿನ ಜನ್ಮದಲ್ಲಿ ಮಾನವನಾಗಿ ಬಂದಾಗ ನಮಗೆ ಅದು ಸೇರಿ ತೀರಿಸ್ಕೊಳ್ಳುತ್ತೆ. ಇಲ್ಲಿ ಇಲ್ದರೂ ಕಾಮಲೋಕದಲ್ಲಿ ಸೇರಿ ತೀರಿಸ್ಕೊಳ್ಳೋಕೆ ಪ್ರಯತ್ನ ಪಡುತ್ತದೆ. ಅದರಿಂದ ನಾವು ಪ್ರಾಣಿನ ಸಾಕ್ಬೇಕಾದ್ರೆ ಅದನ್ನ ನೋಡ್ಬೇಕು, ದಯೆಯಿಂದನೇ ನೋಡ್ಬೇಕು ಅಂತ ಹೇಳ್ತಾರೆ. ಅಂತಹ ಜೀವಾತ್ಮಗಳು ಅಸುರಿ ಮಾರ್ಗವನ್ನು ಪ್ರವೇಶಿಸ್ತಾರೆ ಎಂದು ಯೋಗ ಲೆಗ್ಬಿಟ್ಟರವರು ಮಾನವ ಎಲ್ಲಿಂದ ಎಲ್ಲಿಗೆ ಹೇಗೆ ಎನ್ನುವ ಗ್ರಂಥದಲ್ಲಿ ವಿಸ್ತಾರವಾಗಿ ಬರೆದಿದ್ದಾರೆ. ಮತ್ತು ಇನ್ನು ಹೇಳ್ತಾರೆ ನೋಡಿ, ಅಂತಹ ಅಸುರಿ ಮಾರ್ಗವನ್ನು ಅವಲಂಬಿಸಿದ ಮಾನವನು ಒಂದು ಕಲ್ಪ ಕಾಲವೆಲ್ಲ ಭಗವಂತನ ಸಂಕಲ್ಪಕ್ಕೆ ವಿರೋಧವಾಗಿ ನಡೆದು ಪಾಠ ಕಲಿಯಬೇಕಾಗುತ್ತದೆ ಎಂದು ತಿಳಿದು ಬಂದಿದೆ. ಇದನ್ನ ಹೇಳಿದ್ರು, ಒಂದು ಕಲ್ಪ ಕಾಲ ಅವನು ತನ್ನ ಜೀವನನೇ ವೇಸ್ಟ್ ಮಾಡ್ಕೊಳ್ತಾನೆ. ಆ ಒಳ್ಳೆ ಮೃಗ ಅಥವಾ ಕ್ರೂರ ಮೃಗನ ದಯೆಯಿಂದ ನೋಡಿ ಅವ್ನು ಸರಿಯಾಗಿ ಮಾಡಿದ್ರೆ ಅವನು ಏನೂ ಇಲ್ಲ, ಅವನೇ ಕ್ರೂರವಾಗಿ ನಡೆಸ್ಕೊಂಡಾಗ ಒಂದು ಕಲ್ಪ ಕಾಲ ಅವನು ಅನುಭವಿಸ್ಬೇಕಾಗ್ತದೆ. ಇದು ಈ ರೀತಿ ಆಗುತ್ತೆ ಅಂತ ಮಾನವ ಎಲ್ಲಿಂದ ಎಲ್ಲಿಗೆ ಬರೆದಿದ್ದಾರಂತೆ. ಆದ್ರಿಂದ ಸಾಕು ಪ್ರಾಣಿಗಳ ಹಿಂಸೆಗೆ ಒಳಗು ಮಾಡಿದರೆ ಎಂತಹ ದುಷ್ಕರ್ಮಕ್ಕೆ ಅಂತಹ ಹಿಂಸಾತ್ಮಕ ಒಳಗಾಗುತ್ತಾರೆ ನೋಡಿ.
ಈ ರೀತಿ ಆಗುತ್ತಾರೆ. ಅದರಿಂದ ನೀವು ಅದು ಆಗ್ಬಾರ್ದು ಅನ್ನೋದೇ ವಿಚಾರ ಹೇಳ್ತಾ ಇದ್ದಾರೆ. ಮಾನವನು ತಮ್ಮ ರಕ್ಷೆಗೆ ಬಂದ ಪಶುಗಳನ್ನು ಕ್ರೂರತ್ವದಿಂದ ಕಂಡು ತುಂಬಾ ಹಿಂಸೆಗೆ ಒಳ ಮಾಡುವುದರ ಫಲಿತಾಂಶವಾಗಿ ಪಶುವರ್ಗವೆಲ್ಲ ಮಾನವನ ಕಂಡ ದ್ವೇಷ ಭಾವನೆ ಮತ್ತು ಭಯವನ್ನು ವ್ಯಕ್ತಪಡಿಸುತ್ತದೆ. ಇದು ತುಂಬಾ ನಡೆದಿದೆ ಈಗಂತೂ. ಇದು ಈ 3 ಲೈನು ತುಂಬಾ ನಡೆದಿದೆ. ಯಾವಾಗಪ್ಪ ಅಂದ್ರೆ ನಮ್ಗೆ ಕರೋನಾ ಟೈಮಲ್ಲಿ ಬೇಕಾದಷ್ಟು ನಾಯಿಗಳನ್ನ ತಗೊಂಡ್ಬಂದು ಸಾಕಿದ್ರು, ಎಲ್ಲ ಮಾಡಿದ್ರು. ಈಗೇನಾಯ್ತು, ಕರೋನಾ ವಾಸಿ ಆಗೋದ್ಮೇಲೆ ಆ ನಾಯಿಗಳನ್ನ ಬೀದಿಗೆ ಬಿಟ್ಬಿಟ್ಟಿದ್ದಾರೆ. ತುಂಬಾ ಜನ ನಾಯಿಗಳು ಬೀದಿಗೆ ಬಿಟ್ಬಿಟ್ಟಿದ್ದಾರೆ. ಆ ಬೀದಿಗೆ ಬಿಟ್ಟಿರೋದ್ರಿಂದ ಅದು ರಾತ್ರಿ ಹೊತ್ತು ಅಳುತ್ತಂತೆ, ಮಗು ರೀತಿ ಅಳ್ತಾ ಇದೆಯಂತೆ. ಮೊನ್ನೆ ಆ ಕೇಳ್ಬಿಟ್ಟು ತುಂಬಾ ಕರಡು ಹಿಂಸೆ ಆದಂಗೆ ಹೋಗ್ಬಿಟ್ಟು ಮಗು ರೀತಿ ಅಳ್ತಾ ಇದಂತೆ ಮಗು. ಆ ರೀತಿ ಇಷ್ಟು ದಿನ ತಾನು ತಾಯಿ ತಂದೆ ಅಂತ ತಿಳ್ಕೊಂಡು ಆ ನಾಯಿನ ಅವ್ರ ಹತ್ರ ಸಂಪರ್ಕ ಬೆಳ್ಕೊಂಡಿತ್ತು, ಅದನ್ನ ಈಗ ಅದು ಬಿಟ್ಬಿಟ್ಟಿದ್ದಾರೆ ರೋಡಲ್ಲಿ. ಎಂತೆಂತ ಒಳ್ಳೆ ನಾಯಿಗಳು, ಅದು ಲಕ್ಷಾನುಗಟ್ಟಲೆ ದುಡ್ಡು ಕೊಟ್ಟು ತಗೊಂಡು ಸಾಕಿರೋದು, ಕರೋನಾ ಮುಗಿದ ತಕ್ಷಣ ಅದು ಬೀದಿಗೆ ಬಿಟ್ಬಿಟ್ಟರು, ಮನೆಗೆ ಸೇರಿಸ್ತಾ ಇಲ್ಲ. ಅಲ್ಲಿ ಬೀದಿಲಿ ತಾನು ಯಾವ ರೀತಿ ಜೀವನ ನಡೆಸಬೇಕು ಅದು ಗೋಚರವಾಗ್ತಾ ಇಲ್ಲ. ಅದರಿಂದ ಅದು ತುಂಬಾ ಅಳುತ್ತಂತೆ. ಆ ಸಂಪರ್ಕ ಇಟ್ಕೊಂಡಿತ್ತಲ್ವಾ, ಆ ಸಂಪರ್ಕ ಕಟ್ಟಾಗೋತಲ್ವಾ, ಅದು ರಾತ್ರಿ ಹೊತ್ತು ಮಗು ಹತ್ತಂತೆ, ರಾತ್ರಿ 2 ಗಂಟೆಯಲ್ಲಿ 3 ಗಂಟೆಯಲ್ಲಿ. ಈ ರೀತಿ ನಾವು ಮಾಡ್ತಾ ಇದೀವಿ. ಅದಕ್ಕೆ ಯಾವ್ದೇ ಆಗ್ಲಿ ಪ್ರಾಣಿನ ಸಾಕೊಂಡಿದ್ದಾದ್ಮೇಲೆ ಅದು ಲಾಸ್ಟ್ ವರೆಗೂ ನಾವು ನೋಡ್ಕೊಳಕ್ ಇದ್ರೆ ನಾವು ತಂದು ಸಾಕಬೇಕು, ಇದ್ರೆ ಸುಮ್ಮನೆ ಇದ್ಬಿಡ್ಬೇಕು. ಅದನ್ನೇ ಅವ್ರು ಹೇಳ್ತಾರೆ ನೋಡಿ. ಮಾನವರು ತಮ್ಮ ರಕ್ಷಣೆಗೆ ಬಂದ ಪಶುಗಳನ್ನು ಕ್ರೂರತ್ವದಿಂದ ಕಂಡು ತುಂಬಾ ಹಿಂಸೆಗೆ ಒಳಗು ಮಾಡದಿದ್ದರೆ ಫಲಿತಾಂಶ ಪಶುವರ್ಗವೆಲ್ಲ ಮಾನವರನ್ನು ಕಂಡರೆ ದ್ವೇಷ ಭಾವನೆ ಮತ್ತು ಭಯವನ್ನು ವ್ಯಕ್ತಪಡಿಸುತ್ತದೆ. ಈ ರೀತಿ ಭಯ ಬಂದ್ಬಿಡುತ್ತೆ. ಅದಕ್ಕೆ ಮನುಷ್ಯನ ಕಂಡ್ರೆ ಭಯ ಬಂದ್ಬಿಡುತ್ತೆ, ಮನುಷ್ಯನ ಕಂಡ್ರೆ ದ್ವೇಷ ಭಾವನೆ ಹುಟ್ಟೋಗುತ್ತೆ. ಇದು ಯಾರು ಮಾಡಿದ್ರು? ನಾವುಗಳೇ ಮಾಡ್ತಾ ಇರೋದು. ಇದನ್ನ ಮಾಡಬಾರ್ದು ಅಂತ ಹೇಳ್ತಾ ಇದ್ದಾರೆ. ಈ ರೀತಿ ನಮ್ಮಲ್ಲಿ ಆಗ್ಬಾರ್ದು ಅಂತ ಹೇಳ್ತಾರೆ. ಅಷ್ಟು ಇದಾಗಿ ನಾವು ನೋಡ್ತಾ ಇದೀವಿ ಒಂದೊಂದು ಪ್ರಾಣಿನ ಅಂತ ಹೇಳ್ತಾರೆ. ಮಾನವತೆಯ ಹಿಂದೆ ಮಾಡಿದ ಇಂತಹ ಘೋರ ಕರ್ಮಕ್ಕೆ ಫಲಿತಾಂಶವಾಗಿ ಈಗ ನಾನಾ ವಿಧವಾದ ರೋಗ ರುಜಿನಗಳಿಂದ ಮತ್ತು ಹುಚ್ಚು ಹಿಡಿಯುವಿಕೆಯಿಂದಲೂ ಅದು ತಪ್ಪಿಸಬೇಕಾಗಿದೆ. ಈ ರೀತಿ ಆಗಿರೋದು ನಾಯಿಗಳಾಗ್ಲಿ ಯಾವುದೇ ಆಗ್ಲಿ ಅದನ್ನ ಏನಾಗ್ತದೆ, ಅದ್ರ ಫಲಿತಾಂಶ ಘೋರ ಕರ್ಮ ಅದಕ್ಕೆ ಬಂದು ಅದೇನಾಗ್ತದೆ, ನಾನಾ ವಿಧ ರೋಗ ರುಜಿನಗಳು ಒಳಗಡೆ ಇದ್ದಾಗ, ಮನೆ ಒಳಗಿದ್ದಾಗ ಯಾವ ರೋಗ ರುಜಿನಗಳು ಚೆನ್ನಾಗಿತ್ತು, ಆ ಬೀದಿ ನಾಯಿಗಳ ಜೊತೆ ಸೇರ್ಕೊಂಡು ಸಾಕು ಪ್ರಾಣಿ ಅದು ರೋಗ ರುಜಿನಗಳು ಬಂದು ಅದರಲ್ಲಿ ಹುಚ್ಚು ಇದ್ದಂಗೆ ಆಗೋಗಿದೆ ನಾಯಿಗಳಿಗೆ. ಈ ರೀತಿ ನಡೀತಾ ಇದೆ. ಈಗ ನಡೆದಿರೋ ಘಟನೆನ ಈಗ ಬರ್ದಿದ್ದಾರೆ ಅವರು, ಬರ್ದು ಎಷ್ಟೋ ವರ್ಷಗಳಾಗಿದೆ. ಈಗ ಇದು ನಡೀತಾ ಇದೆ, ನಮ್ಮ ದೇಶದಲ್ಲಿ ಈಗ ನಡೀತಾ ಇದೆ, ತುಂಬಾ ನಡೀತಾ ಇದೆ. ಇದನ್ನ ಕೇಳಿದ್ರೆ ತುಂಬಾನೇ ಬಾಧ ಆಯ್ತು. ಹೀಗಿದ್ದಾಗ್ಯೂ ಕ್ರೂರ ಪ್ರಾಣಿಗಳು ಕೂಡ ತಾವಾಗಿ ಬಂದು ಮಾನವರನ್ನು ಹಿಂಸಿಸುವುದಿಲ್ಲ. ಎಂತ ಕ್ರೂರ ಪ್ರಾಣಿ ಅದು ನಮ್ಮನ್ನ ಬಂದ ಹಿಂಸೆ ಮಾಡಲ್ಲ, ಯಾವತ್ತೂ ನಮ್ಗೆ ಹಿಂಸೆ ಕೊಡೋದಿಲ್ಲ. ಮಾನವನು ಅದಕ್ಕೆ ಭಯೋತ್ಪಾದಕವಾದ ರೀತಿಯಲ್ಲಿ ವರ್ತಿಸಿದರೆ ಮಾತ್ರ ಸರ್ಪವು ಕೂಡ ಕಡೆಯಬಲ್ಲದು ಅಷ್ಟೇ. ಸರ್ಪ ಬಂದು ಹೋಯ್ತು ಅಂದ್ರೆ ಬಿಡ್ಬೋದು, ಅದನ್ನ ಕೋಲ್ ತಗೊಂಡು ಹೊಡೆದ್ರೆ ಅದನ್ನ ಮಾಡುತ್ತೆ, ಕಚ್ಚಿಗೆ ಬರುತ್ತೆ. ನಾವು ಕೋಲ್ ತಗೊಳ್ದೇ ಇದ್ರೆ ಅದು ದುಷ್ಟನ್ನಂತ ಹೊರಟೋಗುತ್ತೆ. ಈ ರೀತಿ ಆಗ್ತಾ ಇದೆ, ನಾವೇ ಅದನ್ನ ಮಾಡ್ತಾ ಇರೋ ಕೆಲಸಗಳು. ಆದ್ರಿಂದ ಮಾನವನು ಪ್ರಾಣಿಗಳನ್ನು ದಯೆಯಿಂದ ನೋಡಿಕೊಳ್ಳಬೇಕಾದ ನಮ್ಮ ಕರ್ತವ್ಯ. ಅದನ್ನೇ ಹೆಡ್ಡಿಂಗ್ ಅವ್ರು ಹೇಳಿದ್ರು, ಪಶು ವರ್ಗಕ್ಕೆ ನಾವು ಸಲ್ಲಿಸಬೇಕಾದ ಕರ್ತವ್ಯ. ನಾವೇನ್ ಮಾಡ್ಬೇಕು, ಮಾನವರಾದಕ್ಕೆ ಪ್ರಾಣಿಗಳನ್ನು ದಯೆಯಿಂದ ನೋಡಬೇಕಾದ್ದು ನಮ್ಮ ಕರ್ತವ್ಯ ಅಂತ ಹೇಳ್ತಾರೆ. ಆದುದರಿಂದಲೇ ಔಪಾಸಕರು ಮಾಂಸಾಹಾರವನ್ನು ವರ್ಜಿಸಿ ಸಾತ್ವಿಕ ಆಹಾರಗಳನ್ನಾಗಿ ಬಾಳುತ್ತಿದ್ದಿರುವುದು. ಅದಕ್ಕೆ ನಮ್ಮ ಥಿಯಾಸಫಿ ಮೆಂಬರ್ಸ್ ಯಾರು ಮಾಂಸಾಹಾರಿ ಆಗೋದೇ ಇಲ್ಲ, ಅವರು ಸಾತ್ವಿಕ ಆಹಾರವನ್ನೇ ತೆಗೆದುಕೊಳ್ತಾ ಇರೋದು. ಅಷ್ಟೇ ಹೇಳಿದ್ರ ಮಾಂಸಾಹಾರಿಗಳು ಪ್ರಾಣಿಗಳನ್ನು ಕೊಲ್ಲುವ ಕ್ರೂರ ಕರ್ಮದಲ್ಲಿ ಭಾಗಿಗಳಾಗಬೇಕಾಗುತ್ತದೆ. ಅವರು ಭಾಗಿಗಳಾಗಬೇಕಾಗುತ್ತೆ. ಯಾವಾಗ ಅದಾಗುತ್ತಲ್ಲ ಅದಾಗುತ್ತೆ. ಹಾಗೆಯೇ ಪ್ರಾಣಿಗಳನ್ನು ಕೊಲ್ಲುವುದರ ಭಾಗಗಳಾಗಬೇಕಾಗುತ್ತದೆ. ಹಾಗೆಯೇ ಪ್ರಾಣಿಗಳನ್ನು ಕೊಲ್ಲುವುದರ ಮೂಲಕ ಪಡೆಯಬಹುದ ಚರ್ಮವನ್ನು ಕೂಡ ವಿನಿಯೋಗ ಮಾಡುವಂತಹವರು ಆ ದುಷ್ಕರ್ಮದಲ್ಲಿ ಭಾಗಿಯಾಗಬೇಕಾಗುತ್ತದೆ. ಇದು ಕೂಡ ಆಗುತ್ತದೆ. ಆ ಪ್ರಾಣಿಗೆ ಹಾಕುವಂತ ಚರ್ಮ, ಅದರಿಂದ ಬ್ಯಾಗ್ ಹೊಡ್ಕೊಳ್ಳೋದು ಇದೆಲ್ಲ ಮಾಡ್ತಾರಲ್ಲ, ಅದು ಕೂಡ ತಪ್ಪು ಅಂತ ಹೇಳ್ತಾರೆ. ಅದು ಕೂಡ ನಾವು ಹೋಗ್ತೇವೆ. ಅದಕ್ಕೆ ಇನ್ನೂ ಒಂದು ಹೇಳ್ತಾರೆ ನೋಡಿ, ರೇಷ್ಮೆಯು ಅದೇ ರೀತಿ ರೇಷ್ಮೆ ಹುಳಗಳನ್ನು ಕೊಲ್ಲುವುದರ ಮೂಲಕ ಪಡೆಯಬೇಕಾಗುತ್ತೆ ಅಂತ ಕೇಳಿದ್ದೆ. ಮೊದ್ಲು ಏನಾಗ್ತಾ ಇತ್ತು, ರೇಷ್ಮೆ ಸೀರೆ ಮಾಡ್ಬೇಕು ಅಂದ್ರೆ ರೇಷ್ಮೆ ಹುಳುಗಳನ್ನೆಲ್ಲ ಕೊಲ್ಲುತ್ತಾ ಇದ್ರು. ಆದ್ರೆ ಅದು ತಪ್ಪು ಅಂತ ಈಗ ಕಂಡಿದ್ದಾರೆ ವಿಜ್ಞಾನಿಗಳು. ಈಚೆಗೆ ಹಿಂಸೆಯನ್ನು ಆಚರಿಸದೆ ರೇಷ್ಮೆಯನ್ನು ಪಡೆಯುವ ಬೇರೆ ದಾರಿ ಇದೆ ಎಂಬುದಾಗೂ ತಿಳಿದು ಬಂದಿದೆ. ಈಗ ಏನು ಇದಂದ್ರೆ ವೈಜ್ಞಾನಿಕವಾಗಿ ಕಂಡಿದ್ದು ರೇಷ್ಮೆ ಹುಳುಗಳನ್ನ ಅದು ಸಾಯಿಸ್ತೀರಾ ದಾರ ತೆಗೆದು ರೇಷ್ಮೆ ಸೀರೆಯನ್ನು ಮಾಡ್ತಾ ಇದ್ದಾರೆ. ಇದರಿಂದ ಯಾವ ಕ್ರೂರತನವೂ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಈ ರೀತಿ ನಮ್ಮ ಪ್ರತಿಯೊಂದು ಹೆಜ್ಜೆಗೂ ನಾವು ಸರಿಯಾದ ರೀತಿಯಲ್ಲೇ ಇದನ್ನ ಅಳವಡಿಸ್ಕೋಬೇಕು ಅಂತ ಯೋಗ ಲೆಕ್ಬಿಟ್ಟರವರು ಬರ್ತಿರೋದು. ಇಂಥ ಅವಕಾಶ ಮಾಡಿಕೊಟ್ಟ ಎಲ್ಲರಿಗೂ ನನ್ನ ವಂದನೆಗಳು.